ಓಂ ಸರಸ್ವತಿ ನಮಸ್ತುಭ್ಯಂ ವರದೆ ಕಾಮರೂಪಿಣಿ ವಿದ್ಯಾರಂಭಂ ಕರಿಷ್ಯಾಮಿ ಸಿದ್ಧಿರ್ಭವತು ಮೇ ಸದಾ. ಮತ್ತೊಮ್ಮೆ ತಮ್ಮೆಲ್ಲರಿಗೂ ಕೂಡ ಇವತ್ತಿನ ಕಾರ್ಯಕ್ರಮಕ್ಕೆ ಸ್ವಾಗತ. ಎಲ್ರು ಏನ್ ಎಕ್ಸ್ಪೆಕ್ಟ್ ಮಾಡ್ತಿದ್ದೀರಾ ಇವತ್ತಿನ ದಿನ? ಸ್ಕ್ಯಾನಿಂಗ್ ಅಂದಿದ ತಕ್ಷಣ ಏನ್ ಕೊಡ್ಬೋದು? ನಮ್ಗೆ ಆಲ್ರೆಡಿ ಗೊತ್ತಿದೆ ಅಲ್ವಾ, 4 to 5 ಸ್ಕ್ಯಾನ್ ಆಗಿರುತ್ತೆ ಇದೆ ಅಂತ ಹೇಳಿ. ಯೂಶುವಲಿ ಪ್ರೆಗ್ನೆನ್ಸಿ ಕನ್ಫರ್ಮ್ ಆಗಿದ ತಕ್ಷಣನೇ ನಾವು ಯೂಟ್ಯೂಬ್ ಅಲ್ಲಿ ಅಥವಾ ಗೂಗಲ್ ಅಲ್ಲಿ ಸರ್ಚ್ ಮಾಡ್ತಿರ್ತೀವಿ. ಎಷ್ಟ್ ಜನ ಸರ್ಚ್ ಮಾಡಿದ್ದೀರಾ? ಹ್ಯಾಂಡ್ ರೈಸ್ ಮಾಡಿ. ಯಾವಾಗ ಸ್ಕ್ಯಾನ್ ಮಾಡಿಸೋದು, ಯಾವಾಗ ನನ್ ಮಗುವಿನ ಹಾರ್ಟ್ ಬೀಟ್ ಗೊತ್ತಾಗುತ್ತೆ, ಆರ್ಗನ್ಸ್ ಯಾವಾಗ ಡೆವಲಪ್ ಆಗಿದೆ ಅಂತ ಗೊತ್ತಾಗುತ್ತೆ. ತುಂಬಾ ಕುತೂಹಲ ಇರುತ್ತಲ್ಲ ಎಲ್ಲರಿಗೂ. ಫಸ್ಟ್ ಹಾರ್ಟ್ ಬೀಟ್ ಕೇಳಿದ ತಕ್ಷಣ ನಿಮ್ಗೆ ಏನ್ ಅನಿಸ್ತು? ಜಸ್ಟ್ ಟೆಕ್ಸ್ಟ್ ಮಾಡಿ, ಲೈಕ್ ಹೌ ಯು ಫೆಲ್ಟ್. ಏನ್ ಅನಿಸ್ತು ಫಸ್ಟ್ ಮಗುವಿನ ಹಾರ್ಟ್ ಬೀಟ್? ಫಸ್ಟ್ ಸ್ಕ್ಯಾನ್ ಕನ್ಫರ್ಮೇಶನ್ ಆಗಿದೆ, ನೀವು ಪಿಟಿ ಮಾಡ್ಕೊಂಡಿದ್ದೀರಾ, ಈಗ ನೆಕ್ಸ್ಟ್ ಸ್ಕ್ಯಾನ್ ಹೋಗಿದ್ದೀರಾ. ಸೊ ಹೌ ವಾಸ್ ಯುವರ್ ಎಕ್ಸ್ಪೀರಿಯನ್ಸ್? ವೆರಿ ಹ್ಯಾಪಿ ಅಷ್ಟೇನಾ? ಸ್ಮೈಲ್, ವೆರಿ ನೈಸ್ ನೀಲಾಂಬಿಕಾ ಅಕ್ಕ. ಫೀಲಿಂಗ್ ಬ್ಲೆಸ್ಡ್, ಹೌದು. ಎಷ್ಟು ದೇವರದೊಂದು ಕಂಪ್ಲೀಟ್ ಆಶೀರ್ವಾದ, ಮಿರಾಕಲ್. ಎಕ್ಸಾಕ್ಟ್ಲಿ ಶಾಲಿನಿ ಅಕ್ಕ, ಅಲ್ವಾ? ಅದು ಮಗು ನಮ್ಮ ಹೊಟ್ಟೆಲಿ, ನಾವ್ ಆಲ್ರೆಡಿ ನಮ್ಮ ಹಾರ್ಟ್ ಬೀಟ್ ಲಬ್ಡಬ್ ಅಂತಿರುತ್ತೆ. ಮಗುವಿನ ಹಾರ್ಟ್ ಬೀಟ್ ಎಷ್ಟು ಹೆಂಗ್ ಅಂತಿರುತ್ತೆ. ಯಾರಾದ್ರೂ ಒಬ್ರು ಕೇಳಿಸ್ಕೊಂಡಿದ್ರೆ ಲೈಕ್ ಅನ್ಮ್ಯೂಟ್ ಮಾಡ್ಕೊಂಡು ಹೇಳಿ, ಹೇಗ್ ಕೇಳಿಸ್ತಿತ್ತು ನಿಮ್ಗೆ ಅಂತ. ಲೈಕ್ ವೆನ್ ಯು ಹರ್ಡ್ ದ ಫಸ್ಟ್ ಹಾರ್ಟ್ ಬೀಟ್ ಕೇಳಿಸ್ದಾಗ ನಿಮ್ಗೆ ಯಾವ ತರ ಸೌಂಡ್ ಆಗ್ತಿತ್ತದು? ಸೇಮ್ ನಿಮ್ ಹಾರ್ಟ್ ಬೀಟ್ ಹೇಗಿತ್ತು? ನಿಮ್ ಹಾರ್ಟ್ ಬೀಟ್ ಜಸ್ಟ್ 1 ನಿಮಿಷಕ್ಕೆ 70 to 75 ಅಷ್ಟೇ, ಒಂದು ಏನು ಬೀಟ್ಸ್ ನ ಕೊಡುವಂತದ್ದು. ಬಟ್ ಮಗುವಿನ ಹಾರ್ಟ್ ಬೀಟ್ ಹೇಗ್ ಕೇಳಿಸ್ತಿತ್ತು ನಿಮ್ಗೆ? ನಮ್ದು ಲಬ್ಡಬ್ ಲಬ್ಡಬ್ ಅಂತ ಕೇಳಿಸಿದ್ರೆ ಮಗುದ್ ಹೆಂಗ್ ಕೇಳಿಸುತ್ತೆ? ಲಬ್ಡಬ್ ಲಬ್ಡಬ್ ಒಂಥರ ಫುಲ್ ಹೈ ಎಕ್ಸೈಟ್ ಆಗಿ ಇರುತ್ತಲ್ಲ ಮಗು. ಸೊ ಅದೇ ಎಕ್ಸೈಟ್ಮೆಂಟ್ ನಮಗೂ ಕೂಡ ಇರುತ್ತೆ. ಸೊ ಇವತ್ತಿನ ದಿನ ನಾವು ಸ್ಕ್ಯಾನಿಂಗ್ ಯಾಕೆ ಇಂಪಾರ್ಟೆಂಟ್, ಮತ್ತೆ ಸ್ಕ್ಯಾನಿಂಗ್ ಮಾಡಿಸೋದ್ರಿಂದ ಏನೇನೆಲ್ಲ ಅಡ್ವಾಂಟೇಜ್ ಇದೆ, ನಿಜವಾಗ್ಲೂ ಸ್ಕ್ಯಾನಿಂಗ್ ಯೂಸ್ಫುಲ್ ಆಗತ್ತಾ, ಮತ್ತೆ ಸ್ಕ್ಯಾನಿಂಗ್ ಇಂದ ನಾವೇನ್ ತಿಳ್ಕೊಬಹುದು ಅಂತ ಹೇಳಿ ಇವತ್ತಿನ ಸಂಚಿಕೆಯಲ್ಲಿ ನಾವು ತಿಳ್ಕೊಳ್ಳೋಣ. ಓಕೆನಾ? ಆಲ್ರೆಡಿ ನೀವು ಒಂದು 5th ವೀಕ್ ಇಂದ 8th ವೀಕ್ ವರ್ಗೂ ಮಾಡಿಸುವಂತ ಸ್ಕ್ಯಾನ್ ಯಾವುದು? ಆಲ್ರೆಡಿ ಎಲ್ಲರೂ ಸೆಕೆಂಡ್ Early ಟ್ರೈಮಿಸ್ಟರ್ ಫಸ್ಟ್ pregnancy ಟ್ರೈಮಿಸ್ಟರ್ ಕಂಪ್ಲೀಟ್ scan. ಆಗಿದೆ. ಅರ್ಲಿ ಪ್ರೆಗ್ನೆನ್ಸಿ ಎಸ್, ಸ್ಕ್ಯಾನ್. ಅರ್ಲಿ ಪ್ರೆಗ್ನೆನ್ಸಿ ಸ್ಕ್ಯಾನ್. ಅದನ್ನ ನಾವು ಡೇಟಿಂಗ್ ಸ್ಕ್ಯಾನ್ ಅಂತಾನೂ ಹೇಳ್ತಾರೆ, ಮತ್ತೆ ವಯಬಿಲಿಟಿ ಸ್ಕ್ಯಾನ್ ಅಂತಾನೂ ಹೇಳ್ತಾರೆ. ಸೊ ಈ ಒಂದು ಸ್ಕ್ಯಾನಿಂಗ್ ಯಾವ ರೀತಿ ಮಾಡ್ತಾರೆ? ಕೆಲವೊಂದ್ ಕಡೆ ಟ್ರಾನ್ಸ್ ವೈಜೈನಲ್ಲಿ ಮಾಡ್ತಾರೆ, ಕೆಲವೊಂದ್ ಕಡೆ ಟ್ರಾನ್ಸ್ ಅಬ್ಡೋಮನ್ ಸ್ಕ್ಯಾನ್ ಕೂಡ ಮಾಡ್ತಾರೆ. ಅಂದ್ರೆ ಹೊಟ್ಟೆ ಮೇಲೆ ಜೆಲ್ ಹಾಕಿ ಮಾಡುವಂತದ್ದು. ಈಗ ಸ್ಕ್ಯಾನಿಂಗ್ ಹೋಗಿದ್ದೀರಾ, ಈಗ ಒಂದ್ ಡೌಟ್ ಬರುತ್ತೆ ನಿಮ್ಗೆ, ಆ ವೆಜೈನಲ್ಲಿ ಸಾರಿ ಟ್ರಾನ್ಸ್ ಅಬ್ಡೋಮಿನ್ ಮಾಡ್ಬೇಕಾದ್ರೆ ಜೆಲ್ ಹಾಕ್ತಾರೆ, ಅದು ನನ್ ಮಗುಗೆ ಸೇಫಾ ಅಥವಾ ಅನ್ಸೇಫಾ ಅಂತ? ಸೇಫ್ ಅದು, ಎಕ್ಸಾಕ್ಟ್ಲಿ ಸೇಫ್ ಅದು. ಅದೊಂಥರ ಕಂಡಕ್ಟಿಂಗ್ ಮೀಡಿಯಂ ತರ ನಿಮ್ಗೆ ಮತ್ತೆ ಮಗುವಿನ ಒಂದು ಕಲೆಕ್ಷನ್ ನ ಬಿಲ್ಡ್ ಮಾಡೋದಕ್ಕೆ, ಮತ್ತೆ ನಮ್ಗೆ ಮಗುವಿನ ಹಾರ್ಟ್ ಬೀಟ್ ಆಗಿರ್ಬೋದು, ಪ್ರತಿಯೊಂದು ಆರ್ಗನ್ ಕಾಣಿಸ್ಬೇಕು ಅಂತ ಹೇಳಿದ್ರೆ ಲೈಕ್ ಆ ಜೆಲ್ ಯೂಸ್ ಮಾಡ್ಲೇಬೇಕು. ಪ್ರಾಪರ್ ಪೊಸಿಷನ್ ಮತ್ತೆ ಪ್ರಾಪರ್ ಆಗಿ ನಮ್ಗೆ ರೀಡಿಂಗ್ ಸಿಗ್ಬೇಕು ಅಂದ್ರೆ ಆ ಜೆಲ್ ಬೇಕು. ಸೊ ಈಗ ನಮ್ಗೆ ಏನ್ ಗೊತ್ತಾಯ್ತು? ಜೆಲ್ ಇಂದ ಯಾವ್ದೇ ರೀತಿ ಹಾರ್ಮ್ಫುಲ್ ಇಲ್ಲ. ತುಂಬಾ ಜನಕ್ಕೆ ಡೌಟ್ ಇರುತ್ತೆ, ಆ ಜೆಲ್ ಜಾಸ್ತಿ ಹಚ್ತಾನೆ ಇದಾರೆ ಡಾಕ್ಟರ್ಸ್ ಅಂತ. ಬಿಕಾಸ್ ಅಷ್ಟು ಅಕ್ಯುರೇಟ್ ಆಗಿ ಒಂದ್ ರೀಡಿಂಗ್ ಗೊತ್ತಾಗುತ್ತೆ ಅನ್ನೋ ಕಾರಣಕ್ಕೆ ಆ ಜೆಲ್ ಅನ್ನ ಅಪ್ಲೈ ಮಾಡುವಂತದ್ದು. ಮತ್ತೆ ಇನ್ನೊಂದು ಡೌಟ್, ಸ್ಕ್ಯಾನಿಂಗ್ ಹೋಗಕ್ಕೂ ಮುಂಚೆ ನಾನು ಹೊಟ್ಟೆ ತುಂಬಾ ಊಟ ಮಾಡ್ಬೋದಾ? ಎಲ್ರು ಹೊಟ್ಟೆ ತುಂಬಾ ಊಟ ಮಾಡ್ಕೊಂಡೇ ಹೋಗಿದ್ದೀರಾ ಸ್ಕ್ಯಾನಿಂಗ್ಗೆ, ಅಥವಾ ಫುಲ್ ಫಾಸ್ಟಿಂಗ್ ಮಾಡ್ಕೊಂಡು ಏನಾದ್ರು ಹೋಗಿರೋದುಂಟಾ? ನನ್ ಫಸ್ಟ್ ಸ್ಕ್ಯಾನಿಂಗ್ ಹೋಗ್ಬಿಟ್ರೆ, ಅಂದ್ರೆ ಅಲ್ಲಿ ಜನ ಕಮ್ಮಿ ಇರ್ತಾರೆ, ಸೊ ದಟ್ ನನ್ ಸ್ಕ್ಯಾನಿಂಗ್ ಬೇಗ ಆಗೋಗುತ್ತೆ ಅಂತ ದಯವಿಟ್ಟು ಅನ್ಕೊಂಡು ಫಾಸ್ಟಿಂಗ್ ಅಲ್ಲಿ ಯಾವುದೇ ಕಾರಣಕ್ಕೂ ಸ್ಕ್ಯಾನಿಂಗ್ಗೆ ಹೋಗ್ಬಾರ್ದು. ಎಂಟಿ ಸ್ಟೊಮಕ್ ಅಲ್ಲಿ, ಎಸ್, ಎಂಟಿ ಸ್ಟೊಮಕ್ ಅಲ್ಲಿ ಸ್ಕ್ಯಾನಿಂಗ್ ಹೋಗ್ಲೇಬಾರ್ದು. ಯು ಶುಡ್ ಈಟ್ ಯುವರ್ ಮೀಲ್ಸ್, ಚೆನ್ನಾಗಿ ಊಟ ಮಾಡ್ಕೊಂಡೇ ಹೋಗ್ಬೇಕು. ಮಗು ಖುಷಿಯಾಗಿರುತ್ತೆ ಅವಾಗ. ಇಲ್ಲ ಅಂದ್ರೆ ಏನಾಗುತ್ತೆ, ನೀವು ಊಟ ವೆರಿ ನೈಸ್ ನಂದಿನಿ ಅಕ್ಕ, ನೀವು ಊಟ ಮಾಡ್ಕೊಂಡೇ ಹೋದಾಗ ಏನಾಗುತ್ತೆ, ಮಗುವಿನ ಹಾರ್ಟ್ ಬೀಟ್ ಮತ್ತೆ BP ವೇರಿಯೇಷನ್ಸ್ ತುಂಬಾ ಆಗ್ತಿರುತ್ತೆ. ನೀವು ಗಮನಿಸಿದ್ರೆ ಗೊತ್ತಿಲ್ಲ, ನೀವು ಆಲ್ರೆಡಿ ಯಾರಾದ್ರೂ ಫಾಸ್ಟಿಂಗ್ ಅಲ್ಲಿ ಸ್ಕ್ಯಾನಿಂಗ್ ಮಾಡ್ಸಿದ್ದೆ ಆದ್ರೆ ಕೊನೆಯಲ್ಲಿ ನಿಮ್ ಎಕ್ಸ್ಪೀರಿಯನ್ಸ್ ಕೇಳ್ತೀನಿ, ಅವಾಗ ಶೇರ್ ಮಾಡಿ. ಸೊ ಅವಾಗ ಏನಾಗುತ್ತೆ, ಮಗುವಿನ ಹಾರ್ಟ್ ಬೀಟ್ ಜಾಸ್ತಿ ಆಗ್ತಿರುತ್ತೆ, ಮಗು ಪ್ರಾಪರ್ ಪೊಸಿಷನ್ ಅಲ್ಲಿ ಕೊಡ್ತಿರೋದಿಲ್ಲ, ತುಂಬಾ ಹೈಪರ್ ಆಕ್ಟಿವ್ ಆಗಿರುತ್ತೆ ಬೇಬಿ.
ಈ ತರದೊಂದು ಡಿಸ್ಅಡ್ವಾಂಟೇಜ್ ಆಗ್ಬಿಡುತ್ತೆ ಇಫ್ ಯು ಫಾಸ್ಟ್ ಅಂಡ್ ಗೋ. ಅದೇ ನೀವು ಹೊಟ್ಟೆ ತುಂಬಾ ಊಟ ಮಾಡ್ಕೊಂಡು ಚೆನ್ನಾಗಿ ನೀರ್ ಕುಡ್ದು ಹೋಗಿದ್ದೆ ಆದ್ರೆ ಮಗು ಕೂಡ ಆರಾಮಾಗಿರುತ್ತೆ, ಫುಲ್ ಕಾಮ್ ಆಗಿರುತ್ತೆ. ನೀವ್ ಫಾಸ್ಟಿಂಗ್ ಇದ್ದೀರಾ ಬೆಳಗ್ಗೆಯಿಂದ ಮಧ್ಯಾಹ್ನದವರೆಗೂ ಅಂದ್ರೆ ನಿಮ್ಗೆ ಹೆಂಗ್ ಅನ್ಸುತ್ತೆ ಅವಾಗ? ತುಂಬಾ ಟೆನ್ಷನ್ ಆಗ್ಬಿಡುತ್ತೆ. ಯಾರ್ ಮೇಲಂದ್ರೆ ಅವ್ರ ಮೇಲೆನೆ ಫುಲ್ ಆರೋಗ್ಯಂಟ್ ಆಗಿ ಬಿಹೇವ್ ಮಾಡ್ತೀರಾ, ಫುಲ್ ಕೋಪ ಬಂದ್ಬಿಡುತ್ತೆ. ಯಾರಿಗಾದ್ರೂ ಈ ತರ ಆಗಿದ್ಯಾ? ಯೂಶುವಲ್ ಆಗಿ ನಾವು ಫಾಸ್ಟಿಂಗ್ ಏನಾದ್ರೂ ಒಂದ್ ದೇವ್ರ ಪೂಜೆ ಅಥವಾ ಇತ್ತು ಈ ತರ ಆದಾಗ ನಾವು ಫಾಸ್ಟಿಂಗ್ ಮಾಡ್ತಿರ್ತೀವಲ್ಲ, ಸೊ ಅವಾಗ ತುಂಬಾ ಕೋಪ ಬರುತ್ತೆ. ಸೊ ಆ ಕೋಪ ಮಗುಗೂ ಕೂಡ ಕ್ಯಾರಿ ಆಗುತ್ತೆ ಈ ಒಂದು ಸಮಯದಲ್ಲಿ. ಹಂಗಾಗಿ ಹೊಟ್ಟೆ ತುಂಬಾ ಊಟ ಮಾಡಿ ಚೆನ್ನಾಗಿ ನೀರ್ ಕುಡಿದು ಆಮೇಲೆ ನೀವು ಸ್ಕ್ಯಾನಿಂಗ್ ಹೋಗುವಂತದ್ದು. ಟ್ರಾನ್ಸ್ ವೆಜೈನಲಿ ಸ್ಕ್ಯಾನ್ ಮಾಡ್ತಿದ್ದಾರೆ ಅಂದ್ರೆ ನೀರ್ ಕೂಡ ಅವಶ್ಯಕತೆ ಇಲ್ಲ. ಟ್ರಾನ್ಸ್ ಅಬ್ಡಾಮಿನ್ ಅಂದ್ರೆ ಹೊಟ್ಟೆ ಮೇಲೆ ಸ್ಕ್ಯಾನ್ ಮಾಡ್ತಾ ಇದ್ದಾರೆ ಅಂದ್ರೆ ಅದೊಂದು ಪ್ರಾಬ್ನ ಇಟ್ಟು ನಿಮ್ದು ಒಂದು ಬ್ಲಾಡರ್ ಫಿಲ್ ಆಗಿರ್ಬೇಕು. ನೀವು ಸ್ಕ್ಯಾನಿಗೆ 1 hour ಮುಂಚೆ ನೀವು ಬ್ಲಾಡರ್ ನ ಫಿಲ್ ಮಾಡ್ಕೊಂಡ್ರೆ ಸಾಕು. ಮನೆಗೆ ಇನ್ನೇನು ಹೊರಡ್ತಿದೀನಿ ಅಂದಾಗ ಚೆನ್ನಾಗಿ ನೀರ್ ಕುಡಿದು ಹೋಗುವಂತದ್ದು. ಮತ್ತೆ ಯಾವ ರೀತಿ ನೀರ್ ಕುಡಿಬೇಕು ಸ್ಕ್ಯಾನಿಂಗ್ ಹೋಗೋಕ್ಕೂ ಮುಂಚೆ ಅಂದ್ರೆ, ಕಂಪ್ಲೀಟ್ ಆಗಿ ಡೈರೆಕ್ಟ್ ಆಗಿ ನೀವು ನೀರ್ ಕುಡಿದ್ರೆ ಅದು ಬ್ಲಾಡರ್ಗೆ ಹೋಗಿ ಫಿಲ್ ಆಗ್ಬಿಡುತ್ತೆ. ಅಷ್ಟೊಂದು ಸೇಫ್ ಅಲ್ಲ ಅದು. ಬೇಗ ನಾವು ಯೂರಿನ್ ಪಾಸ್ ಮಾಡ್ಬೇಕು ಅಂತ ಅನಿಸ್ತಿರತ್ತೆ. ಸೊ ಕೂತ್ಕೊಂಡು ಮಾಲಾಸನದಲ್ಲಿ ಕೂತ್ಕೊಂಡು ನೀವು ನೀರನ್ನ ಕುಡ್ದಿದ್ದೆ ಆದ್ರೆ ಅದು ನೀಟಾಗಿ ಒಂದು ಬ್ಲಾಡರ್ ಹೋಗಿ ಫಿಲ್ ಆಗತ್ತೆ. ಇಟ್ ಟೇಕ್ಸ್ ಸಮ್ ಟೈಮ್. ಮತ್ತೆ ಯಾವ್ದೇ ರೀತಿ ನಿಮ್ಗೆ ನನ್ ಯೂರಿನ್ ಹೋಗ್ಲೇಬೇಕಪ್ಪ ಅನ್ನೋದು ಒಂದು ಸ್ಟ್ರೆಸ್ ಬರೋದಿಲ್ಲ, ಪ್ರೆಷರ್ ಬರೋದಿಲ್ಲ. ಓಕೆನಾ? ಇದೊಂದು ಗೊತ್ತಾಯ್ತು. ಮತ್ತೆ ನಾಳೆ ಸ್ಕ್ಯಾನಿಂಗ್ ಇದೆ, ನಾನು ಏನ್ ಮಾಡ್ಲಿ, ತುಂಬಾ ಭಯ ಆಗ್ತಿದೆ. ಏನ್ ತೋರ್ಸುತ್ತೋ ಮಗು ಪೊಸಿಷನ್, ಮತ್ತೆ ಪೊಸಿಷನ್ ಎಲ್ಲ ಸರಿಯಾಗಿರುತ್ತಾ, ಮಗುವಿನ ಆರ್ಗನ್ಸ್ ಚೆನ್ನಾಗಿ ಡೆವಲಪ್ ಆಗಿರುತ್ತಾ ಅಂತ ಭಯ ಇರುತ್ತೆ. ಪ್ರತಿಯೊಬ್ಬ ತಾಯಿಗೂ ಆಗಿರುತ್ತೆ. ಅದು ಫಸ್ಟ್ ಪ್ರೆಗ್ನೆನ್ಸಿ ಆಗಿರ್ಬೋದು, ಸೆಕೆಂಡ್ ಪ್ರೆಗ್ನೆನ್ಸಿ ಆಗಿರ್ಬೋದು. ಯಾರ್ಗ್ ಅನ್ಸಿದೆ ಈ ತರ? ಜಸ್ಟ್ ಹ್ಯಾಂಡ್ ರೈಸ್ ಮಾಡಿ. ಎಲ್ಲರಿಗೂ ಅಫ್ಕೋರ್ಸ್ ಅನ್ಸೇ ಇರುತ್ತಲ್ಲ, ನಾಳೆ ನನ್ ಸ್ಕ್ಯಾನಿಂಗ್ ಇದೆ, ಇವಾಗ ಆಲ್ರೆಡಿ ಭಯ ಶುರು ಆಗಿರುತ್ತೆ. ಅಯ್ಯೋ ಹೆಂಗಪ್ಪ, ಏನ್ ತೋರ್ಸುತ್ತೋ ಪೊಸಿಷನ್, ಮತ್ತೆ ನನ್ ಸ್ಕ್ಯಾನಿಂಗ್ ಬೇಗ ಆಗುತ್ತಾ, ಈ ರೀತಿ ಇರತ್ತೆ. ಸೊ ಈ ತರ ಏನ್ ಮಾಡ್ಬೇಕು ಅಂದಾಗ, ನೀವ್ ತುಂಬಾ ಸ್ಟ್ರೆಸ್ ಆಗ್ತಿದೆ, ತುಂಬಾ ಟೆನ್ಷನ್ ಬರ್ತಿದೆ ನಿಮ್ಗೆ ಅಂದಾಗ ಈ ತರ ಒಂದು ಚಿನ್ಮುದ್ರಾನ ಮಾಡಿ. ಓಕೆ, ಪಾಮ್ನ ಈ ರೀತಿ ಇಟ್ಕೋಬೇಕು, ಹಿಂಗ್ ಮಾಡುವಂಥದ್ದು. ಓಕೆ, ಟಿಪ್ಸ್ ಆಫ್ ಥಂಬ್ ಫಿಂಗರ್ ಮತ್ತೆ ಇಂಡೆಕ್ಸ್ ಫಿಂಗರ್ ನ ಜಾಯಿನ್ ಮಾಡಿ ಇಟ್ಕೊಳ್ಳುವಂಥದ್ದು. ಈ ತರ ಮಾಡೋದ್ರಿಂದ ನಿಮ್ದು ಸ್ಟ್ರೆಸ್ ಲೆವೆಲ್ ಕಮ್ಮಿ ಆಗತ್ತೆ. ಮತ್ತೆ ಶಾರ್ಟ್ನೆಸ್ ಆಫ್ ಬ್ರೀತ್ ಅಂತ ಬರ್ತಾ ಇದೆ ಜಾಸ್ತಿ ಆ ಟೆನ್ಷನ್ಗೆ ಅಂದಾಗ ಏನ್ ಮಾಡ್ಬೋದು ಅಂದ್ರೆ ಪ್ರಾಣ ಮುದ್ರ ಮಾಡ್ಬೋದು. ಇದು ಯಾವಾಗ ಇಂಪಾರ್ಟೆಂಟ್ ಬೇಕಾಗತ್ತೆ ಅಂದ್ರೆ ಪ್ರಾಣ ಮುದ್ರ ಒನ್ಸ್ ಯು ಕಂಪ್ಲೀಟ್ 5th ಮಂತ್ ಅಂದ್ರೆ ಗ್ರೋತ್ ಸ್ಕ್ಯಾನ್ ಟೈಮ್ ಅಲ್ಲಿ, ಸ್ಕ್ಯಾನ್ ಟೈಮ್ ಅಲ್ಲಿ ನಿಮ್ಗೆ ಈ ಪ್ರಾಣ ಮುದ್ರ ಮಾಡ್ಕೊಂಡ್ ಬೇಕಾಗತ್ತೆ. ಬೇರೆ ಅರ್ಲಿ ಪ್ರೆಗ್ನೆನ್ಸಿಗೆ ಮತ್ತೆ ನಾರ್ಮಲ್ ಏನು ಅನಾಮಲಿ ಸ್ಕ್ಯಾನ್ ಈ ತರದಕ್ಕೆಲ್ಲಾನು ನೀವು ಚಿಕ್ಕ ಮುದ್ರ ಇಟ್ಕೊಂಡ್ರೆ ಸಾಕಾಗತ್ತೆ. ತುಂಬಾ ಸ್ಟ್ರೆಸ್ ಆಗೋದು ಮತ್ತೆ ತುಂಬಾ ಶಾರ್ಟ್ನೆಸ್ ಆಫ್ ಬ್ರೀತ್ ಫೀಲ್ ಆಗೋದು ಒನ್ಸ್ ಯು ಕಂಪ್ಲೀಟ್ 5 months. ಸೊ ಅವಾಗ ನೀವು ಪ್ರಾಣ ಮುದ್ರ ಮಾಡಿ. ಹೇಗ್ ಮಾಡೋದು ಪ್ರಾಣ ಮುದ್ರ ಅಂತ ಹೇಳಿದ್ರೆ, ಜಸ್ಟ್ ನಿಮ್ದೊಂದು ಟಿಪ್ ಆಫ್ ಥಂಬ್ ಫಿಂಗರ್ ನೀವು ಬೇಕಿದ್ರೆ ಬರ್ದಿಟ್ಕೊಳ್ಳಿ, ಇಟ್ಸ್ ವೆರಿ ಇಂಪಾರ್ಟೆಂಟ್, ನಿಮ್ಗೆ ಮುಂದೆ ಬೇಕಾಗತ್ತೆ. ಟಿಪ್ ಆಫ್ ಥಂಬ್ ಫಿಂಗರ್, ಲಿಟಲ್ ಫಿಂಗರ್ ಮತ್ತೆ ರಿಂಗ್ ಫಿಂಗರ್ ನ ಈ ರೀತಿ ಜಾಯಿನ್ ಮಾಡ್ಕೊಳ್ಳುವಂಥದ್ದು. ಬೋತ್ ಹ್ಯಾಂಡ್ಸ್, ರೈಟ್ ಹ್ಯಾಂಡ್ ಮತ್ತೆ ಲೆಫ್ಟ್ ಹ್ಯಾಂಡ್ ಈ ರೀತಿ ಜಾಯಿನ್ ಮಾಡ್ಕೊಂಡು ನೀವು ಸ್ಕ್ಯಾನಿಂಗ್ ಹೋದಾಗ ಸ್ಕ್ಯಾನ್ ರೂಮ್ ಅಲ್ಲೂ ಇಟ್ಕೋಬಹುದು, ಅಥವಾ ಸ್ಕ್ಯಾನಿಂಗ್ ಹೋಗೋಕು 2 hours ಮುಂಚೆನೂ ಇಟ್ಕೋಬಹುದು, ಅಥವಾ ನಾಳೆ ಸ್ಕ್ಯಾನ್ ಹೋಗ್ತಿದ್ದೀನಿ ಅಂದ್ರೆ ಇವತ್ತಿಂದನೂ ಇಟ್ಕೋಬಹುದು. ಸೊ ಈ ತರ ಇಟ್ಕೊಳ್ಳೋದ್ರಿಂದ ನಿಮ್ಗೆ ಶಾರ್ಟ್ನೆಸ್ ಆಫ್ ಬ್ರೀತ್ ಫೀಲ್ ಆಗೋದಿಲ್ಲ, ತುಂಬಾ ಆರಾಮಾಗಿರ್ತೀರ. ಇದೆಲ್ಲ ಆಲ್ಮೋಸ್ಟ್ ನಮ್ ರಾಜಮಾತೆ ಎಲ್ಲರಿಗೂ ಕೂಡ ಗೊತ್ತಿದೆ ಅನ್ಕೋತೀನಿ, ಬಟ್ ಆದ್ರೂ ಇರ್ಲಿ ಇನ್ನೊಂದ್ಸತಿ ಹೇಳೋಣ ಅಂತ ಹೇಳಿ ಹೇಳ್ತಾ ಇದೀನಿ. ಓಕೆ ಅಲ್ಲ, ಬರ್ದಿಟ್ಕೊಂಡ್ರ? ಓಕೆ ಫೈನ್. ನೆಕ್ಸ್ಟ್, ಈ ಅರ್ಲಿ ಪ್ರೆಗ್ನೆನ್ಸಿ ಸ್ಕ್ಯಾನ್ ಯಾಕೆ ಮಾಡ್ತಾರೆ ಅಂತ ಹೇಳಿ ತಿಳ್ಕೊಳ್ಳೋಣ ಇವಾಗ. ಅರ್ಲಿ ಪ್ರೆಗ್ನೆನ್ಸಿ ಸ್ಕ್ಯಾನ್ ಮಾಡುವಂತದ್ದು ಫಸ್ಟ್ ಯಾವಾಗ ನಮ್ದು ಒಂದು ಲೈಕ್ ಡೇಟಿಂಗ್ ಇದೆ ಅಂತ ಹೇಳಿ ತಿಳ್ಕೊಳ್ಳುವಂಥದ್ದು. ಲೈಕ್ ನಮ್ದು ಮೆನ್ಸ್ಟ್ರುವಲ್ ಸೈಕಲ್, ಲಾಸ್ಟ್ ಮೆನ್ಸ್ಟ್ರುವಲ್ ಸೈಕಲ್ ಯಾವತ್ತಾಗಿತ್ತು ಅದನ್ನ ಕೌಂಟ್ ಡೌನ್ ಮಾಡ್ಕೊಳ್ಳೋದಕ್ಕೋಸ್ಕರ ವಿಲ್ ಗೋ ಫಾರ್ ಅರ್ಲಿ ಪ್ರೆಗ್ನೆನ್ಸಿ ಸ್ಕ್ಯಾನ್. ಓಕೆ, ಅನ್ಮ್ಯೂಟ್ ಆಗಿದೆ, ಅದು ದಯವಿಟ್ಟು ಮ್ಯೂಟ್ ಮಾಡ್ಕೊಳ್ಳಿ. ಓಕೆ, ಯಾಕೆ ಇದನ್ನ ಮಾಡ್ಬೇಕು ಅಂತ ಹೇಳಿದ್ರೆ, ಇನ್ ಆರ್ಡರ್ ಟು ನೋ ದ ಕರೆಕ್ಟ್ ಪ್ರಾಪರ್ ಆಗಿ ನಮ್ದು ಒಂದು ಇ.ಡಿ.ಡಿ ಗೊತ್ತಾಗ್ಲಿ, ಮಗುವಿನ ಏಜ್ ಗೊತ್ತಾಗ್ಲಿ ಅನ್ನೋ ಕಾರಣಕ್ಕೆ ನಾವು ಈ ಅರ್ಲಿ ಪ್ರೆಗ್ನೆನ್ಸಿ ಸ್ಕ್ಯಾನ್ ನ ಮಾಡಿಸ್ಬೇಕಾಗತ್ತೆ. ಮತ್ತೆ ನಂಬರ್ ಆಫ್ ಫೀಟಸ್, ಮಗು ಎಷ್ಟಿದೆ, ಒಂದಿದ್ಯಾ ಅಥವಾ ಟ್ವಿನ್ಸ್ ಇದಾರಾ, ಟ್ರಿಪ್ಲೆಟ್ಸ್ ಇದಾರಾ ಅನ್ನೋ ಒಂದು ತಿಳ್ಕೊಳ್ಳೋದಕ್ಕೂ ಕೂಡ ಈ ಅರ್ಲಿ ಪ್ರೆಗ್ನೆನ್ಸಿ ಸ್ಕ್ಯಾನ್ ನ ಮಾಡಿಸ್ಕೊತೀವಿ. ಮತ್ತೊಂದು ಒಂದು ಹಾರ್ಟ್ ಬೀಟ್ ನ ಚೆಕ್ ಮಾಡೋದಕ್ಕೆ, ಮಗುವಿನ ಹಾರ್ಟ್ ಬೀಟ್
ಫಸ್ಟ್ ಬರೋದೇ ಹಾರ್ಟ್ ಬೀಟ್ ಅಲ್ವಾ ಮಗುಗಳಿಗೆ. ಸೊ ಈ ಮಗುವಿನ ಹಾರ್ಟ್ ಬೀಟ್ ನ ಚೆಕ್ ಮಾಡೋದಕ್ಕೂ ಕೂಡ ಮಾಡಿಸ್ಕೋತೀವಿ. ಮತ್ತೆ ಪೊಸಿಷನ್, ಮಗು ಎಲ್ಲಿ ಬೆಳೀತಾ ಇದೆ, ಕರೆಕ್ಟ್ ಆಗಿ ಯುಟ್ರಸ್ ಅಲ್ಲೇ ಬೆಳೀತಿದ್ಯಾ ಅಥವಾ ಟ್ಯೂಬ್ಸ್ ಅಲ್ಲಿ ಏನಾದ್ರು ಬೆಳೀತಿದ್ಯಾ ಅಂತ ಹೇಳಿ ಚೆಕ್ ಮಾಡ್ಕೊಳ್ಳೋದಕ್ಕೆ ನಾವು ಈ ಅರ್ಲಿ ಪ್ರೆಗ್ನೆನ್ಸಿ ಸ್ಕ್ಯಾನ್ ಮಾಡಿಸುವಂತದ್ದು. ಮತ್ತೆ ಯಾರೆಲ್ಲ ಗಮನಿಸಿದ್ದೀರಾ ಹಾರ್ಟ್ ಬೀಟ್ ಏನು ಫಸ್ಟ್ ರಿಪೋರ್ಟ್ ಅಲ್ಲಿ ಏನೇನಿತ್ತು ಅಂತ ಯಾರ್ಯಾರೆಲ್ಲ ಗಮನಿಸಿದ್ದೀರಾ? ಜಸ್ಟ್ ಟೈಪ್ ಮಾಡಿ, ಟೆಕ್ಸ್ಟ್ ಮಾಡಿ ಚಾಟ್ ಬಾಕ್ಸ್ ಅಲ್ಲಿ ಏನೇನೆಲ್ಲ ಗಮನಿಸಿದ್ರಿ ನೀವು. ನೋಡಿದ ತಕ್ಷಣ ರಿಪೋರ್ಟ್ ಎಲ್ಲರೂ ಕುತೂಹಲದಿಂದ ರಿಪೋರ್ಟ್ ವಾಚ್ ಮಾಡಿರ್ತೀರಾ. ಏನೇನಿತ್ತಪ್ಪ ಅಂತ ನೋಡೋಣ, ಮೆಮೊರಿ ಚೆಕ್ ಮಾಡೋಣ. ಹಾರ್ಟ್ ಬೀಟ್ ಅವಾಗಿಂದ ಹೇಳ್ತಾನೆ ಇದ್ದೀನಿ, ಸೊ ಅಶ್ವಿನಿ ಅಕ್ಕ ಬೇಗ ಹಾರ್ಟ್ ಬೀಟ್ ಅಂತ ಹೇಳ್ಬಿಟ್ರು. ನೆಕ್ಸ್ಟ್ ಹಾರ್ಟ್ ಬೀಟ್ HP. ಓಕೆ, ಪೇಂಟೆಡ್ ಹಾರ್ಟ್ ಬೀಟ್, ಜೆಸ್ಟೇಷನ್, ಎಕ್ಸಾಕ್ಟ್ಲಿ ಹೌದು. ಜೆಸ್ಟೇಷನಲ್ ಸ್ಯಾಕ್ ಬಗ್ಗೆ ಕೂಡ ನಾವು ತಿಳ್ಕೊಬೇಕಾಗತ್ತೆ. ಈ ಹೌದು, ಅಂದ್ರೆ ಆ ಸ್ಯಾಕ್ ಒಳಗಡೆ ಒಂದು ಸ್ಯಾಕ್ ಇದೆಯಾ, ಒಂದು ಸ್ಯಾಕ್ ಅಲ್ಲಿ ಒಂದೇ ಮಗು ಬೆಳೀತಿದ್ಯಾ ಅಥವಾ ಮಲ್ಟಿಪಲ್ ಸ್ಯಾಕ್ ಅಲ್ಲಿ ಮಗು ಬೆಳೀತಿದ್ಯಾ ಅಂತಾನು ಕೂಡ ನಾವು ಚೆಕ್ ಮಾಡ್ಬೇಕಾಗತ್ತೆ. ದಟ್ ಈಸ್ ಆಲ್ಸೋ ಇಂಪಾರ್ಟೆಂಟ್. ಜಾಸ್ತಿ ಚೆಕ್ ಮಾಡೋದು ಹಾರ್ಟ್ ಬೀಟ್ ಮತ್ತೆ EDD ಅಲ್ವಾ. ಓಕೆ, ಈಗ ಅಕ್ಷತಾ ಪೂಜಾರಿ ಅಕ್ಕ, ನಿಮ್ದು EDD ಯಾವಾಗಿದೆ ಟೆಕ್ಸ್ಟ್ ಮಾಡಿ, ಪಟ್ ಅಂತ ಟೆಕ್ಸ್ಟ್ ಮಾಡ್ಬೇಕು. ನೋಡೋಣ ಎಷ್ಟು ಚೆನ್ನಾಗಿ ನೀವು ಆ ಕೇಳಿಸ್ಕೊತಾ ಇದ್ದೀರಾ ಅಂತ ಗೊತ್ತಾಗತ್ತೆ. ವೆನ್ ಇಸ್ ಯುವರ್ EDD? ಓಕೆ, ಎಲ್ಲರೂ ಟೆಕ್ಸ್ಟ್ ಮಾಡಿ ಯಾವಾಗ ನಿಮ್ EDD ಇದೆ ಅಂತ. ಓಕೆ, ಓಕೆ, ವೆರಿ ನೈಸ್. ಎಲ್ಲರದು EDD ಚೆನ್ನಾಗಿ ನೆನ್ಪಿಟ್ಕೊಂಡಿದ್ದೀರಾ. ಮತ್ತೆ ಈ ಸ್ಕ್ಯಾನ್ ಅಲ್ಲಿ ನಮ್ಗೆ ಏನಾದ್ರು ಇಂಟರ್ನಲ್ ಬ್ಲೀಡಿಂಗ್ ಇದ್ರೆ, ಅಂದ್ರೆ ಒಳಗಡೆ, ಅಂದ್ರೆ ಯುಟ್ರಸ್ ಒಳಗಡೆ ಏನಾದ್ರು ಬ್ಲೀಡ್ ಆಗ್ತಾ ಇದೆ, ಅದನ್ನ ಡಾಕ್ಟರ್ನು ಕಂಡಿಡ್ಬಿಟ್ಟು ಅದಕ್ಕೆ ಬೇಕಾಗಿರುವಂತ ಮೆಡಿಕೇಶನ್ಸ್ ನ ಕೊಡ್ತಾರೆ. ಮತ್ತೆ ಏನಾದ್ರು ಸಿಸ್ಟ್ ಇದೆಯಾ ಅಂತಾನು ಕೂಡ ಚೆಕ್ ಮಾಡುವಂತದ್ದು ಈ ಅರ್ಲಿ ಪ್ರೆಗ್ನೆನ್ಸಿ ಸ್ಕ್ಯಾನ್ ಅಲ್ಲಿ. ಸೊ ಇಟ್ ಇಸ್ ವೆರಿ ಇಂಪಾರ್ಟೆಂಟ್. ನೀವು ನೆಕ್ಸ್ಟ್ ಸೆಕೆಂಡ್ ಪ್ರೆಗ್ನೆನ್ಸಿಗೂ ಕೂಡ ಇದನ್ನ ಮಾಡಿಸ್ಕೊಳ್ಳೇಬೇಕು. ಅಂದ್ರೆ ಯಾರಾದ್ರೂ ನಿಮ್ಮ ಅಕ್ಕಪಕ್ಕದಲ್ಲಿ ಪ್ರೆಗ್ನೆಂಟ್ ಆಗಿದ್ದಾರೆ ಅಂದ್ರೆ ಅವ್ರಿಗೂ ಕೂಡ ಹೇಳಿ, ಅರ್ಲಿ ಪ್ರೆಗ್ನೆನ್ಸಿ ಸ್ಕ್ಯಾನ್ ಇಸ್ ವೆರಿ ಇಂಪಾರ್ಟೆಂಟ್ ಅಂತ. ತುಂಬಾ ಜನ ತುಂಬಾ ಕೇರ್ಲೆಸ್ ಮಾಡ್ಕೊಂಡ್ ಬಿಡ್ತಾರೆ. ಓ, ನಾನ್ ಮಾಡ್ಸಲ್ಲ ಬಿಡು, ನೆಕ್ಸ್ಟ್ 3 months ಕಂಪ್ಲೀಟ್ ಆಗ್ಬಿಡ್ಲಿ ಆಮೇಲೆ ಹೋಗ್ಬಿಡೋಣ ಒಂದೇ ಸತಿ NT ಸ್ಕ್ಯಾನ್ಗೆ, ನ್ಯೂಕಲ್ ಟ್ರಾನ್ಸ್ಲೆನ್ಸಿ ಸ್ಕ್ಯಾನ್ಗೆ ಅಂತ ಹೇಳಿ ಅನ್ಕೋತಾರೆ. ಎಸ್, ಓಕೆ. ನೆಕ್ಸ್ಟ್ ಸ್ಕ್ಯಾನ್ ಬಂದು ನ್ಯೂಕಲ್ ಟ್ರಾನ್ಸ್ಲೆನ್ಸಿ ಅಂದ್ರೆ NT ಸ್ಕ್ಯಾನ್ ಅಂತ ಹೇಳ್ತೀವಿ. ಈ NT ಸ್ಕ್ಯಾನ್ ಅಲ್ಲಿ ಏನ್ ಗೊತ್ತಾಗತ್ತೆ ನಮ್ಗೆ? ಯಾರಿಗಾದ್ರೂ ಏನಾದ್ರು ಐಡಿಯಾ ಇದೆಯಾ ಏನಕ್ಕೆ NT ಸ್ಕ್ಯಾನ್ ಮಾಡ್ತಾರೆ ಅಂತ? ಏನ್ ಅಬ್ನಾರ್ಮಲಿಟೀಸ್. ಡೆವಲಪ್ ಆಗಿರುತ್ತೆ? ಡೌನ್ ಸಿಂಡ್ರೋಮ್ ಅದೇನಾದ್ರು ಚೆಕ್ ಮಾಡಕ್ಕೆ. ನೇಸಲ್ ಬೋನ್. ಟ್ರಿಪಲ್ ಮಾರ್ಕರ್ ಟೆಸ್ಟ್ ನ, ಎಸ್, ನೇಸಲ್ ಬೋನ್, ಹೌದು. ಹಾರ್ಟ್ ಬೀಟ್ ಫಸ್ಟ್ ಇಂದ ಲಾಸ್ಟ್ ಟ್ರೈಮಿಸ್ಟರ್ವರೆಗೂ ಹಾರ್ಟ್ ಬೀಟ್, ಎಸ್. ಎನಿ ಅಬ್ನಾರ್ಮಲಿಟೀಸ್, ಡಬಲ್ ಮಾರ್ಕರ್ ಟೆಸ್ಟ್, ಎಸ್ ಕೀರ್ತನ ಅಕ್ಕ. ಬೇಬಿ ಆರ್ಗನ್ಸ್, ಎಸ್, ವೆರಿ ಎಕ್ಸಾಕ್ಟ್ಲಿ ಟ್ರೂ. ನ್ಯೂಕಲ್ ಈ ಸ್ಕ್ಯಾನ್ ಕೂಡ, ಎಸ್, ಈ ಸ್ಕ್ಯಾನ್ ಕೂಡ ನಮ್ಗೆ ಟ್ರಾನ್ಸ್ ಅಬ್ಡಾಮಿನಲಿ ಮಾಡುವಂತದ್ದು. ಅಂದ್ರೆ ಹೊಟ್ಟೆ ಮೇಲೆ ಪ್ರೋಬ್ ನ ಇಟ್ಟು ಜೆಲ್ ಹಾಕಿ ಮಾಡುವಂತದ್ದು. ಮತ್ತೆ ಏನಾದ್ರು ಕ್ರೋಮೋಸೋಮಲ್ ಅಬ್ನಾರ್ಮಲಿಟೀಸ್ ಇದೆಯಾ ಅಂತಾನು ಕೂಡ ಚೆಕ್ ಮಾಡ್ತಾರೆ. ಡೌನ್ ಸಿಂಡ್ರೋಮ್ ಏನ್ ಇಂಪಾರ್ಟೆಂಟ್ ಆಗಿ. ಮತ್ತೆ ಈ NT ಸ್ಕ್ಯಾನ್ ಅನ್ನ 11 weeks ಇಂದ 14 weeks ಒಳಗಡೆ ಮಾಡಿಸ್ಕೋಬೇಕಾಗತ್ತೆ. ಸೊ 11 weeks ಇಂದ 14 weeks ಒಳಗಡೆ ಮಾಡಿಸ್ಕೋಬೇಕಾಗತ್ತೆ. ಯಾಕೆ 14 weeks ಒಳಗಡೆನೆ ಅಂತ ಹೇಳಿದ್ರೆ, ಬೇಬಿ ಸುತ್ತ ಫ್ಲೂಯಿಡ್ ಇರುತ್ತೆ. ಬೇಬಿ ನೆಕ್ ಏನಿದೆ ಅಲ್ಲ, ಸೊ ನೆಕ್ ಸುತ್ತ ಫ್ಲೂಯಿಡ್ ಇರುತ್ತೆ. ಸೊ ಆ ಫ್ಲೂಯಿಡ್ ಇಟ್ ಶೋಸ್ ದ ಡೌನ್ ಸಿಂಡ್ರೋಮ್. ಆ 14 weeks ಆದ್ಮೇಲೆ ಆ ಬೇಬಿ ಸುತ್ತ ಇರುವಂತ ಒಂದು ಲಿಕ್ವಿಡ್ ಲೈಕ್ ಫುಲ್ ಅಬ್ಸಾರ್ಬ್ ಆಗ್ಬಿಡುತ್ತೆ. ಹಾಗಾಗಿ NT ಸ್ಕ್ಯಾನ್ ಇಸ್ ಡನ್ ಬಿಫೋರ್ 14 weeks. ಅವಾಗ ನಮ್ಗೆ ಏನಾದ್ರು ಡೌನ್ ಸಿಂಡ್ರೋಮ್ ಇತ್ತು ಅಂದ್ರೂ ಕೂಡ ನಮ್ಗೆ ಈಸಿಯಾಗಿ ಗೊತ್ತಾಗುತ್ತೆ. ಆಮೇಲೆ ಪ್ರಾಪರ್ ಮೆಷರ್ಮೆಂಟ್ಸ್ ಏನ್ ತಗೋಬೇಕು ಅಂತ ಹೇಳಿ ಡಾಕ್ಟರ್ ಸಜೆಸ್ಟ್ ಮಾಡ್ತಾರೆ ನಮ್ಗೆ. ಸೊ 14 weeks ಒಳಗಡೆನೆ ನಾವು NT ಸ್ಕ್ಯಾನ್ ನ ಮಾಡಿಸ್ಕೊಳ್ಳುವಂಥದ್ದು. ಮತ್ತೆ ಫ್ಲೂಯಿಡ್ ಲೆವೆಲ್ ಕೂಡ ಈ ಸ್ಟೇಜ್ ಇಂದ ತುಂಬಾನೇ ಇಂಪಾರ್ಟೆಂಟ್. ಆಮ್ನಿಯೋಟಿಕ್ ಫ್ಲೂಯಿಡ್ ಏನಿದೆ ಅಲ್ಲ, ಇಟ್ ಈಸ್ ಆಲ್ಸೋ ವೆರಿ ಇಂಪಾರ್ಟೆಂಟ್. ಆಗ್ಲೇ ಹೇಳ್ದಂಗೆ ನೇಸಲ್ ಬೋನ್ ಡೆವಲಪ್ ಆಗಿರುತ್ತೆ. ನ್ಯೂಕಲ್ ಫೋಲ್ಡ್ ಅಂತ ಹೇಳ್ತೀವಲ್ಲ, ಅದು ಕೂಡ ಡೆವಲಪ್ ಆಗೋದಕ್ಕೆ ಸ್ಟಾರ್ಟ್ ಆಗತ್ತೆ. ಸ್ಪೈನ್ ಅಂದ್ರೆ ಮಗುವಿನ ಬೆನ್ನ ಎಲುಬು ಅಂತ ಏನ್ ಹೇಳ್ತೀವಲ್ಲ, ಸೊ ಅದು ಕೂಡ ಸ್ಟಾರ್ಟ್ ಆಗುತ್ತೆ. ಸೊ ಫಸ್ಟ್ ಅರ್ಲಿ ಪ್ರೆಗ್ನೆನ್ಸಿ ಸ್ಕ್ಯಾನ್ ಅಲ್ಲಿ ನೀವು ಯಾವ ತರ ಫುಡ್ಸ್ ನ ತಗೋಬೇಕು, ಹಾರ್ಟ್ ಬೀಟ್ ಬೇಕು ಅಂದ್ರೆ ಯಾವ ತರ ಫುಡ್ಸ್ ತಗೋಬೇಕು, ಎನಿ ಐಡಿಯಾ? ಯಾರಿಗಾದ್ರೂ ಐಡಿಯಾ ಇದೆಯಾ? ಹಾರ್ಟ್ ಬೀಟ್ ಚೆನ್ನಾಗಿರ್ಬೇಕಪ್ಪ ನಮ್ಮ ಮಗುದು, ಮತ್ತೆ ಬ್ಲಡ್ ಸಪ್ಲೈ ಇಂಪಾರ್ಟೆಂಟ್ ಅಲ್ವಾ ಹಾರ್ಟ್ ಬೀಟ್ ಇರ್ಬೇಕು ಅಂದ್ರೆ. ಸೊ ಈ ಬ್ಲಡ್ ಸಪ್ಲೈ ಚೆನ್ನಾಗಿರ್ಬೇಕು ಅಂದ್ರೆ ಏನ್ ಇರ್ಬೇಕು, ನಾವ್ ಯಾವ ತರ ಆಹಾರ ತಗೋಬೇಕು, ಫೋಲೇಟ್ ಕಂಟೆಂಟ್ ತಗೋಬೇಕು. ಸೊ ಇದು ರಿಚ್ ಯಾವ್ದ್ರಲ್ಲಿ ಇರುತ್ತೆ, ಎಲ್ರು ಗೂಗಲ್ ಮಾಡಿರ್ತೀರಲ್ಲ, ಫೋಲೇಟ್ ಯಾವ್ದ್ರಲ್ಲಿ ಜಾಸ್ತಿ ಇರುತ್ತೆ, ಮೆಗ್ನೀಷಿಯಂ
ಐರನ್ ಯಾವ್ದ್ರಲ್ಲಿ ಜಾಸ್ತಿ ಇರುತ್ತೆ? ಎಕ್ಸಾಕ್ಟ್ಲಿ ಪಾಲಕ್ ಸೊಪ್ಪು. ಹೌದು, ಪಾಲಕ್ ಕಿಚಡಿ ಮಾಡ್ಕೊಂಡು ತಿನ್ನುವಂಥದ್ದು, ಈ ರೀತಿ ಮಾಡಿ. ಓಕೆ, ಜಾಸ್ತಿ ಒಂದೇ ಸತಿ ಪಾಲಕ್ ತಿನ್ನೋದಲ್ಲ, ಪಾಲಕ್ ಜೊತೆ ಹೆಸರು ಬೇಳೆನು ಮಿಕ್ಸ್ ಮಾಡ್ಕೊಂಡು ತಿನ್ನುವಂಥದ್ದು. ಯಾಕಂದ್ರೆ ಪಾಲಕ್ ಅಲ್ಲಿ ಸ್ವಲ್ಪ ಹೀಟ್ ಅಂತ ಹೇಳ್ತಾರೆ. ಸೊ ಹೆಸರು ಬೇಳೆ ಸ್ವಲ್ಪ ಕೋಲ್ಡ್, ಹೀಟ್ ಮತ್ತೆ ಕೋಲ್ಡ್ ಆದಾಗ ಏನಾಗುತ್ತೆ? ಬ್ಯಾಲೆನ್ಸ್ ಆಗುತ್ತೆ. ಎಸ್, ಚೈತ್ರ ಗಿರೀಶಕ ಫ್ಲಾಕ್ ಸೀಡ್ ಅಂತ ಹೇಳಿದ್ರಿ, ವೆರಿ ನೈಸ್. ಬಟ್ ಅದು ತುಂಬಾನೇ ಹೀಟ್ ಜನರೇಟ್ ಮಾಡುತ್ತೆ. ಫಸ್ಟ್ ನೀವು 3 months ಫ್ಲಾಕ್ ಸೀಡ್ಸ್ ನ ತಗೋಬಾರ್ದು. ಓಕೆ, ಕಿವಿ ಫ್ರೂಟ್ ಅಂತ ಹೇಳಿದ್ರು. ಎಸ್, ಕಿವಿ ಫ್ರೂಟ್ ಅಲ್ಲೂ ತುಂಬಾ ಚೆನ್ನಾಗಿರುತ್ತೆ. ಮತ್ತೆ ವಾಲ್ನಟ್ ಕೂಡ ನೈಟ್ ನೆನೆ ಹಾಕಿ ಮಾರ್ನಿಂಗ್ ತಿನ್ನುವಂಥದ್ದು. 1 ವಾಲ್ನಟ್ ಸಾಕು. ಫಸ್ಟ್ ಮಂತ್ ನೀವು ಕನ್ಫರ್ಮೇಶನ್ ಆದಾಗಿಂದ 3rd month ವರೆಗೂ ಒಂದೇ ಒಂದು ವಾಲ್ನಟ್ ಸಾಕು. ಅದ್ರ ಆಲ್ರೆಡಿ ಈ ತರ ಇನ್ಫಾರ್ಮೇಶನ್ ಫುಡ್ ಬಗ್ಗೆ ನಾವು ಆಲ್ರೆಡಿ ಕೊಟ್ಟಿದೀವಿ ರಾಜಮಾತಾ ಸೆಷನ್ಸ್ ಅಲ್ಲಿ. ಬಟ್ ಸ್ಟಿಲ್ ಇನ್ನೊಂದ್ಸತಿ ನೆನ್ಪ್ ಮಾಡ್ಕೊಳ್ಳಿ. ಬ್ಲಡ್ ಸಪ್ಲೈ ನಿಮ್ ಕಮ್ಮಿ ಆಗ್ತಿದೆ, ಡಾಕ್ಟರ್ ಹೇಳ್ತಾರೆ ಏನು, ಅಮ್ನಿಯೋಟಿಕ್ ಫ್ಲೂಯಿಡ್ ಕಮ್ಮಿ ಆಗ್ತಿದೆ, ಮತ್ತೆ ಮಗುವಿನ ಹಾರ್ಟ್ ಬೀಟ್ ತುಂಬಾ ವೇರಿ ಆಗ್ತಾ ಇದೆ ಅಂತ ಹೇಳ್ತಿರ್ತಾರೆ. ಸೊ ಆ ಟೈಮಲ್ಲಿ ನೀವು ತಿಳ್ಕೊಬೇಕು, ಓ ನಾನು ಇವಾಗ ವಾಲ್ನಟ್ ನ ಡೈಲಿ ನೈಟ್ ನೆನೆ ಹಾಕಿ ಮಾರ್ನಿಂಗ್ ಸೇವಿಸ್ಬೇಕು ಅಂತ. ವಾಲ್ನಟ್ ಜೊತೆಗೆ ಖರ್ಜೂರ, ಉತ್ತತ್ತಿ ಅಂತಾರಲ್ಲ, ಡ್ರೈ ಒಣಗಿರೋ ಅಂತದ್ದು, ಅಥವಾ ಬ್ಲಾಕ್ ಆದ್ರೂ ತಗೋಬಹುದು, ಕಪ್ಪಗಿರುತ್ತಲ್ಲ ಅದನ್ನಾದ್ರೂ ತಗೋಬಹುದು. ಯಾವುದೇ ಒಂದು ಡ್ರೈ ಫ್ರೂಟ್ಸ್ ನ ನೀವು ಸ್ಟಾರ್ಟಿಂಗ್ ಮಂತ್ಸ್ ಅಲ್ಲಿ 3 months ಒಳಗಡೆ ಸೋಪ್ ಮಾಡಿ ಕನ್ಫರ್ಮ್ ಆಗಿ ಸೋಪ್ ಮಾಡ್ಲೇಬೇಕು. ಓ ನನ್ ಮರ್ತೋಗ್ಬಿಟ್ಟೆ ಅಂದ್ರೆ ಅವತ್ತಿನ ದಿನ ತಗೊಳ್ಳೇಬೇಡಿ. ಸೊ ಸೋಪ್ ಮಾಡಿನೇ ತಗೋಬೇಕಾಗತ್ತೆ ಯಾವುದೇ ಡ್ರೈ ಫ್ರೂಟ್ಸ್ ನಾಗ್ಲಿ. ಆಮೇಲೂ ಅಷ್ಟೇ, ಕಂಪ್ಲೀಟ್ ನೀವು ಪ್ರೆಗ್ನೆನ್ಸಿ ಇರೋವರೆಗೂ ಕೂಡ ಎಲ್ಲಾ ಡ್ರೈ ಫ್ರೂಟ್ಸ್ ನು ಸೋಪ್ ಮಾಡ್ಬೇಕು. ಇಂಪಾರ್ಟೆಂಟ್ 3 months ಅಲ್ವಾ? ಸೊ ಮಗುವಿನ ಪ್ರತಿಯೊಂದು ಆರ್ಗನ್ಸ್ ಡೆವಲಪ್ ಆಗ್ಬೇಕು. ಸೊ ಅಲ್ಲಿವರೆಗೂ ಯು ಶುಡ್ ಬಿ ವೆರಿ ಕೇರ್ಫುಲ್. ಕೆಲಸ ಮಾಡ್ಬೇಕಾದ್ರೂ ಅಷ್ಟೇ ಅಲ್ಲ. ಯಾರಾದ್ರೂ ರೆಸ್ಟ್ ಅಲ್ಲಿ ಇದ್ದೀರಾ? ಯಾರು ಇಲ್ಲ ಅನ್ಸುತ್ತೆ. ರಾಜಮಾತಾ Yes, ಗರ್ಭ ma'am. Yes, ma'am. ಸಂಸ್ಕಾರದಲ್ಲಿ. ಓಕೆ, ಯಾರು? ನಾನಿದ್ದೀನಿ ಶಿಲ್ಪ ಮೇಡಮ್. ಅಕ್ಕ. ಸುಜಾತ ಅಂತ ಮ್ಯಾಮ್. ಸುಜಾತ. ಓಕೆ 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 ಅಕ್ಕ. ನೆಕ್ಸ್ಟ್ ಸೆಷನ್ ಮಾಡೋ ಅಷ್ಟರಲ್ಲಿ ನೀವು ರೆಸ್ಟ್ ಅಲ್ಲೇ ಇರಲ್ಲ. ಓ ಐ ಆಮ್ ಸೋ ಹ್ಯಾಪಿ. ಕೊನೆಯಲ್ಲಿ ಒಬ್ರು ಇದಾರೆ ಇಲ್ಲೇ, ಸೆಷನ್ ಕೂಡ ಜಾಯಿನ್ ಆಗಿದ್ದಾರೆ. ಅವ್ರ ಎಕ್ಸ್ಪೀರಿಯನ್ಸ್ ಶೇರ್ ಮಾಡ್ತಾರೆ, ಕೇಳಿಸ್ಕೊಳ್ಳಿ ಹೇಗಿದೆ ಅಂತ ಹೇಳಿ. ಅವರು ಕೂಡ ಪಾರ್ಟಿಸಿಪೆಂಟ್ ಆಗಿದ್ದಾರೆ, ಜಾಯಿನ್ ಆಗಿದ್ದಾರೆ, ನಾನು ಆಗ್ಲೇ ಅಬ್ಸರ್ವ್ ಮಾಡಿದೆ. ಅವ್ರು ಕೂಡ ಎಕ್ಸ್ಪೀರಿಯನ್ಸ್ ಶೇರ್ ಮಾಡ್ತಾರೆ. ನೋಡೋಣ ಹೇಗೆ ಈ ಕಂಪ್ಲೀಟ್ ಅಟೆಂಡ್ ಮಾಡಿದ್ಮೇಲೆ ಹೇಗ್ ಅನಿಸ್ತು ಅವ್ರಿಗೆ ಅಂತ ಹೇಳಿ. ಸೊ ವಿಲ್ ಬಿ ವೆರಿ ಆಕ್ಟಿವ್, ತುಂಬಾ ಆಕ್ಟಿವ್ ಆಗ್ಬಿಡ್ತೀರಾ. ನನ್ ರೆಸ್ಟೇ ಬೇಡಪ್ಪ, ಡಾಕ್ಟರ್ ಕೆಲ್ಸನೇ ಕೆಟ್ಟಿದೆ ಅದಕ್ಕೆ ರೆಸ್ಟ್ ಹೇಳಿದಾರೆ ನನಗೆ ಅಂತ ಹೇಳಿ ಆ ಮಟ್ಟಿಗೆ ನೀವ್ ಯೋಚನೆ ಮಾಡೋ ತರ ಬರುತ್ತೆ. ಓಕೆ ಶಿಲ್ಪಾಕ, ಕೊನೆಯಲ್ಲಿ ನಾನು ಅದು ನಿಮ್ದು ಏನಿದೆ ಒಂದು ಡೌಟ್ಸ್ ಅದು ಕ್ಲಿಯರ್ ಮಾಡ್ತೇನೆ. ಓಕೆ, NT ಸ್ಕ್ಯಾನ್ ಅಲ್ಲಿ ಏನಾದ್ರು ಡೌಟ್ಸ್ ಇದೆಯಾ? ಕ್ಲಿಯರ್ ಅಲ್ಲ? ಓಕೆ, ಹಾರ್ಟ್ ಬೀಟ್ ಕೂಡ ಚೆಕ್ ಮಾಡ್ಕೋತೀವಿ, ಮತ್ತೆ ಕ್ರೋಮೋಸೋಮಲ್ ಅಬ್ನಾರ್ಮಲಿಟೀಸ್ ಏನಿದೆ ಅದನ್ನು ಕೂಡ ಚೆಕ್ ಮಾಡ್ಕೋತೀವಿ. ಮತ್ತೆ ಕಾರ್ಡಿಯೋವಾಸ್ಕ್ಯುಲರ್ ಡೆವಲಪ್ಮೆಂಟ್ ಅಂದ್ರೆ ಮಗುಗೆ ಕರೆಕ್ಟ್ ಆಗಿ 4 ಚೇಂಬರ್ಸ್ ಇದೆಯಾ ಹಾರ್ಟ್ ನಲ್ಲಿ, ಎಲ್ಲಾ ಚೇಂಬರ್ಗೂ ಕೂಡ ಬ್ಲಡ್ ಸಪ್ಲೈ ಚೆನ್ನಾಗ್ ಆಗ್ತಿದ್ಯಾ. ಏನ್ ಇಂಪಾರ್ಟೆಂಟ್ ಬ್ಲಡ್ ಸಪ್ಲೈ ಚೆನ್ನಾಗ್ ಆಗ್ಬೇಕು ಅಂದ್ರೆ, ಬಿಂದು ಅಕ್ಕ ಟೆಕ್ಸ್ಟ್ ಮಾಡಿ, ಕೊನೆಯಲ್ಲಿ ಟಿಪ್ ಹೇಳ್ತೀನಿ ಹೌ ಟು ಪ್ರಿಪೇರ್ ಫಾರ್ ಈಚ್ ಸ್ಕ್ಯಾನ್ ಅಂತ. ವಾಯ್ಸ್ ಸರಿ ಕೇಳಿಸ್ತಿಲ್ವಾ? ಐ ಥಿಂಕ್ ಇಟ್ಸ್ ಪ್ರಾಪರ್ಲಿ ಆಡಿಬಲ್. ಮೇ ಬಿ ನಿಮ್ದು ನೆಟ್ವರ್ಕ್ ಇಶ್ಯೂ ಇದೆ ಅನ್ಸುತ್ತೆ, ಎಲ್ಲರಿಗೂ ಕೇಳಿಸ್ತಿದೆ. ಓಕೆ, ಯಾರೋ ಟೆಕ್ಸ್ಟ್ ಮಾಡಿದ್ದಾರೆ ಸೊ ಅದಕ್ಕೆ ಹೇಳಿದೆ. ಓಕೆ, ಆಮೇಲೆ NT ಸ್ಕ್ಯಾನ್ ಮುಗೀತು. ನೆಕ್ಸ್ಟ್ ವಾಟ್? NT ಸ್ಕ್ಯಾನ್ ಆಗಿದ ತಕ್ಷಣ 14 weeks ಆದ್ಮೇಲೆ ಡಾಕ್ಟರ್ ಏನ್ ಸಜೆಸ್ಟ್ ಮಾಡ್ತಾರೆ? ಯಾರಿಗಾದ್ರೂ ಏನಾದ್ರು ಐಡಿಯಾ ಇದೆಯಾ? ಆಗ್ಲೇ ಯಾರೋ ಒಬ್ರು ಏನೋ ಹೇಳಿದ್ರು, ಡ್ಯುಯಲ್ ಮಾರ್ಕರ್, ಡಬಲ್ ಮಾರ್ಕರ್ ಟೆಸ್ಟ್ ಅಂತ. ಬ್ಲಡ್ ಟೆಸ್ಟ್ ಆಕ್ಚುಲಿ ಇದು ಯಾಕೆ ಮಾಡಿಸ್ಬೇಕು? ಇದು ಅವಶ್ಯಕತೆ ಇದೆಯಾ? ಎಸ್, ಅವಶ್ಯಕತೆ ಇದೆ. ಯಾಕೆ ಮಾಡಿಸ್ಬೇಕು ಅಂದ್ರೆ ಅವರು HCG ಚೆಕ್ ಮಾಡ್ತಾರೆ, ಹ್ಯೂಮನ್ ಕ್ರೋನಿಕ್ ಗೊನಾಡೋಟ್ರೋಫಿನ್ ಅಂತ ಹೇಳಿ, ಅದನ್ನ ಚೆಕ್ ಮಾಡ್ತಾರೆ. ಆಮೇಲೆ ಪಪ್ಪ, ವಾಟ್ ಇಸ್ ದಿಸ್ ಪಪ್ಪ? ಏನಿದು ಪಪ್ಪ ಅಂದ್ರೆ? ಪ್ರೆಗ್ನೆನ್ಸಿ ಅಸೋಸಿಯೇಟೆಡ್ ಪ್ಲಾಸ್ಮಾ ಪ್ರೋಟೀನ್ A ಅಂತ ಹೇಳಿ. ಸೊ ಇದನ್ನು ಕೂಡ ನಾವು, ಒಂದ್ ನಿಮಿಷ, ಸಾರಿ. ಓಕೆ, HCG ನ ಚೆಕ್ ಮಾಡ್ತಾರೆ. ಅಂಡ್ ದೆನ್ ಪಪ್ಪ ಅಂದ್ರೆ ಪ್ರೆಗ್ನೆನ್ಸಿ ಅಸೋಸಿಯೇಟೆಡ್ ಪ್ಲಾಸ್ಮಾ ಪ್ರೋಟೀನ್ A ಅಂತ ಹೇಳಿ. ಸೊ ಇದ್ರಿಂದ ನಮ್ಗೆ ಏನ್ ಗೊತ್ತಾಗುತ್ತೆ ಅಂದ್ರೆ,
ಸೊ ಹೌ ಆರ್ ಬೇಬೀಸ್ ಡೆವಲಪಿಂಗ್ ಇನ್ ದ ಪ್ಲಾಸೆಂಟಾನಲ್ಲಿ ಮಗುವಿನ ಡೆವಲಪ್ಮೆಂಟ್ ಯಾವ ರೀತಿ ಇದೆ ಅನ್ನೋದು ಗೊತ್ತಾಗುತ್ತೆ. ಓಕೆನಾ? ಅಂದ್ರೆ ಯಾಕೆ ಬೇಕಾಗುತ್ತೆ ಇದು? ಎನಿ ಐಡಿಯಾ? ಯಾಕೆ ಪ್ಲಾಸೆಂಟಾನ ಚೆಕ್ ಮಾಡ್ಬೇಕು? ಮಗು ಬೆಳವಣಿಗೆ ಆಗೋದೇ ನಮ್ಗೆ ಪ್ಲಾಸೆಂಟಾನಲ್ಲಿ ಅಲ್ವಾ? ಪ್ಲಾಸೆಂಟಾ ಚೆನ್ನಾಗಿ ಬ್ಲಡ್ ಸಪ್ಲೈ ಆಗ್ತಿದ್ಯಾ ಅನ್ನೋದು ಕಾರಣಕ್ಕೆ ನಾವು ಈ ಒಂದು ಡ್ಯುಯಲ್ ಮಾರ್ಕರ್ನ ಟೆಸ್ಟ್ ಮಾಡಿಸ್ಬೇಕು. ಅಕಸ್ಮಾತ್ ಮರ್ತೋಗ್ಬಿಟ್ಟಿದೀನಿ ಈಗ ಡ್ಯುಯಲ್ ಮಾರ್ಕರ್ ಡಬಲ್ ಮಾರ್ಕರ್ ಟೆಸ್ಟ್ 14 ವೀಕ್ಸ್ ಕಂಪ್ಲೀಟ್ ಆಗೋಯ್ತು ನನ್ಗೆ, ಬಟ್ ನಾನ್ ಮರ್ತು ಬಿಟ್ಟೆ ಅಥವಾ ಡಾಕ್ಟರ್ ಏನೋ ಒಂದ್ ಗಡಿಬಿಡಿಯಲ್ಲಿ ಸಜೆಸ್ಟ್ ಮಾಡಿಲ್ಲ, ಏನ್ ಮಾಡ್ಬೋದು? ಟ್ರಿಪಲ್ ಮಾರ್ಕರ್ ಅಂತ ನೆಕ್ಸ್ಟ್ ಬರುತ್ತೆ. ಆವಾಗ ನೀವು ಆ ಟ್ರಿಪಲ್ ಮಾರ್ಕರ್ ಟೆಸ್ಟ್ ಮಾಡಿಸ್ಬೋದು. ಸೇಮ್ ಕ್ವಾಲಿಟೀಸ್ ಇದ್ರಲ್ಲಿ ಏನ್ ಟೆಸ್ಟ್ ಮಾಡ್ತಾರೋ ಆ ಟ್ರಿಪಲ್ ಮಾರ್ಕರ್ ಅಲ್ಲೂ ಅದೇ ಮಾಡ್ತಾರೆ. ಅದನ್ನ ಯಾವಾಗ ಮಾಡ್ತಾರೆ ಅಂತ ಹೇಳಿ ತಿಳಿಸ್ಕೊಡ್ತೀನಿ. ಆಮೇಲೆ ಬಿ.ಪಿ ವೇರಿಯೇಷನ್ಸ್ ಆಗ್ತಿರತ್ತೆ. ಸೊ ಬಿ.ಪಿ ನ ಯಾವ ರೀತಿ ಕಾಪಾಡ್ಕೋಬೇಕು? ಏನ್ ಮಾಡ್ತಿದ್ದೀರಾ ಬಿ.ಪಿ ಒಂದು ನಾರ್ಮಲ್ ರೇಂಜ್ ಅಲ್ಲಿ ಮಾಡ್ಕೊಳ್ಳೋದಕ್ಕೆ? ಯಾರಾದ್ರೂ ಏನಾದ್ರು ಟ್ರೈ ಮಾಡ್ತಾ ಇದ್ದೀರಾ? ಹೆಂಗೆ ಕಾಮ್ ಆಗಿರ್ತೀರಾ? ಹೌ ಯು ಫೀಲ್ ಕಾಮ್, ಸ್ಟ್ರೆಸ್ ಫ್ರೀ? ಮೆಡಿಟೇಷನ್, ಮ್ಯೂಸಿಕ್, ಓಕೆ, ಅಷ್ಟೇನಾ? ಪ್ರಾಣಾಯಾಮ. ಮೆಡಿಟೇಷನ್ ಮಾಡ್ತಿದ್ದೀರಾ, ಮ್ಯೂಸಿಕ್ ಕೇಳ್ತಿದ್ದೀರಾ, ಆಮೇಲೆ ನಮ್ಮ ಗರ್ಭ ಸಂಸ್ಕಾರದಿಂದ ಏನ್ ಸಿಕ್ಕಿದೆ ನಿಮ್ಗೆ? ಅಷ್ಟೇನಾ? ನಾರ್ಮಲ್ ಆಗಿ ಎಲ್ರೂ ಮಾಡ್ತಾರೆ. ರೀಡಿಂಗ್ ಬುಕ್ಸ್. ಓಕೆ, ಎಲ್ಲರೂ ಒಂದೊಂದು ಉತ್ತರ ಕೊಡ್ಬೇಕು, ಒಬ್ರೇ ಹೇಳ್ಬಾರ್ದು. ಯೋಗ, ಪ್ರಾಣಾಯಾಮ. ಓಕೆ, ಪ್ರಾಣಾಯಾಮ, ವೆರಿ ನೈಸ್. ಚಾಂಟಿಂಗ್ ಮಂತ್ರಾಸ್, ವೆರಿ ನೈಸ್ ನಂದಿನಿ ಅಕ್ಕ. Breathing exercise. ಎಸ್, ನಮ್ಗೆ ಬೇಕಾದಷ್ಟು ನೀರು ಕುಡಿಯೋದು, ಟಾಕಿಂಗ್ ಟು ಬೇಬಿ. ಎಸ್, ಮಗು ಜೊತೆ ಸಂವಾದ ಮಾಡ್ತಿದ್ದಾರೆ. ಗರ್ಭ ಸಂವಾದ ಮಾಡ್ತಾ ಇದ್ದೀರಾ? ಯಾರೆಲ್ಲ ಮಾತಾಡ್ತಾ ಇದ್ದೀರಾ? ಮಾತಾಡೋದಕ್ಕೆ ಶುರು ಮಾಡಿದ್ದೀರಾ ಮಗು ಜೊತೆ? ಆಲ್ಮೋಸ್ಟ್ ಎಲ್ರು. ಮಗು ಜೊತೆ ಮಾತಾಡ್ತಾ ಇದ್ರೆ ನಮ್ಗೆ ಸ್ಟ್ರೆಸ್ಸೇ ಅನ್ಸಲ್ಲ, ವಿಲ್ ಬಿ ಸ್ಟ್ರೆಸ್ ಫ್ರೀ, ಟೆನ್ಷನ್ ಇರಲ್ಲ. ಸೊ ಬಿ.ಪಿ ವೇರಿಯೇಷನ್ಸ್ ಆಗೋ ಚಾನ್ಸೇ ಇಲ್ಲ. ಮ್ಯೂಸಿಕ್ ಕೇಳೋದ್ರಿಂದ ನಮ್ಗೆ ಆ ಕ್ಷಣಕ್ಕೆ ಸಮಾಧಾನ ಸಿಗತ್ತೆ. ಮೆಡಿಟೇಷನ್ ಮಾಡೋದ್ರಿಂದ ಮೊದ್ಲಿಂದನೂ ಮೆಡಿಟೇಷನ್ ಮಾಡ್ತಿರ್ತೀವಿ, ಬಟ್ ಯಾರೋ ಏನೋ ಅಂದ್ರು ಅಂದಿದ ತಕ್ಷಣ ನಮ್ ಬಿ.ಪಿ ಫುಲ್ ರೈಸ್ ಆಗ್ಬಿಡುತ್ತೆ. ಬಟ್ ಅದನ್ನ ಕಾಮ್ ಮಾಡ್ಬೇಕಾದ್ರೆ ನಮ್ ಹೊಟ್ಟೆಲ್ ಮಗು ಇದೆ, ನಮ್ ಗರ್ಭದಲ್ಲಿ ಮಗು ಇದೆ ಅನ್ನೋದನ್ನ ನೀವು ತಲೆಯಲ್ಲಿ ಇಟ್ಕೋಬೇಕು. ಪ್ರತಿ ಸೆಕೆಂಡು ಕೂಡ ಇಸ್ ವೆರಿ ಇಂಪಾರ್ಟೆಂಟ್ ಇನ್ ಯೋರ್ ಪ್ರೆಗ್ನೆನ್ಸಿ ಲೈಫ್ ಸ್ಟೈಲ್. ನಾನು ಏನ್ ಮಾಡ್ತಾ ಇದ್ದೀನಿ ನನ್ ಮಗುಗೋಸ್ಕರ, ಪ್ರತಿ ನಿಮಿಷನೂ ಕೂಡ ನೀವು ಯೋಚನೆ ಮಾಡ್ಬೇಕಾಗತ್ತೆ. ಇವಾಗ ನಾನ್ ಮಾತ್ರ ಇಲ್ಲ, ಈ 9 ತಿಂಗಳು ಏನಿದೆ ಅಲ್ಲ, ಸೊ ಈ 9 ತಿಂಗಳು ನನ್ನ ಮಗುವಿನ ಮುಂದಿನ ಭವಿಷ್ಯವನ್ನ ಡಿಸೈಡ್ ಮಾಡುತ್ತೆ ಅನ್ನೋದನ್ನ ನೀವು ತಲೆಯಲ್ಲಿ ಇಟ್ಕೊಂಡಿರ್ಬೇಕು. ನೀವು ಸ್ಕ್ಯಾನ್ ಆದ್ರೂ ಹೋಗ್ಲಿ, ಎಲ್ಲಿಗೆ ಹೋದ್ರು ಅಷ್ಟೇ. ಸೊ ಯು ಆರ್ ಕ್ಯಾರಿಯಿಂಗ್ ಅ ಬೇಬಿ ಅನ್ನೋದು ನಿಮ್ ತಲೆಯಲ್ಲಿ ಇರ್ಬೇಕು. ಓಕೆ, ಯಾರ್ಯಾರೆಲ್ಲ ನೆನಪು ಮಾಡ್ಕೋತಿರ್ತೀರಾ, ಯಾರ್ಯಾರೆಲ್ಲ ಮರಿತಿದ್ದೀರಾ? ಯಾರಾದ್ರೂ ಮರಿತಾ ಇದ್ದೀರಾ? ಅಂದ್ರೆ ಮಗು ಯಾವ್ದಾದ್ರು ಕ್ಷಣ ಮರ್ತಿರೋದುಂಟಾ? ನನ್ ಪ್ರೆಗ್ನೆಂಟ್ ಇದೀನಾ ಇಲ್ವಾ ಅಂತ ಹೇಳಿ ಏನಾದ್ರು ಮಾತಾಡಿರೋದಾಗಿರ್ಬೋದು. ಸೊ ಜಾಸ್ತಿ ಡಿಸ್ಅಡ್ವಾಂಟೇಜ್ ಆಗ್ಬಿಡುತ್ತೆ. ನೀವು ತುಂಬಾ ಜಗಳ ಮಾಡೋದು, ಕೋಪ ಮಾಡ್ಕೊಳ್ಳೋದು, ಈ ತರ ಎಲ್ಲ ಮಾಡ್ತಾ ಇದ್ರೆ ಅದು ಮಗುವಿನ ಮೇಲೆ ನೆಗೆಟಿವ್ ಆಗಿ ಇಂಪ್ಯಾಕ್ಟ್ ಆಗುತ್ತೆ. ಸೊ ಈ ಪ್ರತಿಯೊಂದು ಕೂಡ ನಿಮ್ಗೆ ಟಾಕ್ ಟು ಬೇಬಿ ಸೆಷನ್ಸ್ ಅಲ್ಲಿ ಗೊತ್ತಾಗಿರುತ್ತೆ. ಎಷ್ಟು ಅಡ್ವಾಂಟೇಜ್ ಇದೆ ಈ ಟಾಕ್ ಟು ಬೇಬಿ ಸೆಷನ್, ಅಷ್ಟೇ ಡಿಸ್ಅಡ್ವಾಂಟೇಜ್ ಕೂಡ ಇದೆ. ಬೂನ್ ನಮ್ಗೆ ಒಂದು ವರ ಕೂಡ ಹೌದು, ಶಾಪ ಕೂಡ ಹೌದು. ಅದನ್ನ ಪರಿವರ್ತಿಸ್ಕೊಳ್ಳೋದು ನಾವು ಅಮ್ಮಂದಿರು. ಮಗು ನಮ್ಗೆ ವರವಾಗಿರ್ಬೇಕಾ, ಮಗುನ ನಾವು ವರವಾಗಿ ಮಾಡ್ಬೇಕಾ, ಅಥವಾ ಮಗುನ ಶಾಪವಾಗಿ ಪರಿವರ್ತಿಸ್ಬೇಕಾ ಅನ್ನೋದು ನಮ್ಮ ಕೈಯಲ್ಲಿರುತ್ತೆ. ಓಕೆ, ಸೊ ಈಚ್ ಸೆಕೆಂಡ್ ಇಸ್ ಇಂಪಾರ್ಟೆಂಟ್ ಅಟ್ ದಿಸ್ ಟೈಮ್. ಓಕೆ, ನೆಕ್ಸ್ಟ್ ಒಂದು ಅನಾಮಲಿ ಸ್ಕ್ಯಾನ್, ಥರ್ಡ್ ಸ್ಕ್ಯಾನ್. ಅನಾಮಲಿ ಸ್ಕ್ಯಾನ್ ಅಂತಾನು ಕರಿತೀವಿ, ಮತ್ತೆ ಟಿಫಾ ಸ್ಕ್ಯಾನ್ ಅಂತಾರೆ, ಮಿಡ್ ಪ್ರೆಗ್ನೆನ್ಸಿ ಸ್ಕ್ಯಾನ್ ಅಂತಾನು ಕರಿತೀವಿ. ಅಂಡ್ ದೆನ್ ಮಾರ್ಫಾಲಜಿ, ಅನಾಟಮಿ, ತುಂಬಾ ಹೆಸರಿದೆ. ಯೂಶುವಲಿ ಕರೆಯೋದು ಅನಾಟಮಿ ಸ್ಕ್ಯಾನ್ ಅಂತ. ಈ ಸ್ಕ್ಯಾನ್ ಅನ್ನ ನಾವು ಆಲ್ಮೋಸ್ಟ್ 18 to 22nd ವೀಕ್ ಅಲ್ಲಿ ಮಾಡುವಂತದ್ದು ಅನಾಮಲಿ ಸ್ಕ್ಯಾನ್. ಏನ್ ಗೊತ್ತಾಗುತ್ತೆ ಅನಾಮಲಿ ಸ್ಕ್ಯಾನ್ ಅಲ್ಲಿ? ಮಗುವಿನ ಈಚ್ ಆರ್ಗನ್, ಪ್ರತಿಯೊಂದು ಆರ್ಗನ್ ಕೂಡ ಡೆವಲಪ್ ಆಗ್ತಾ ಬರುತ್ತೆ ದಿನೇ ದಿನೇ. ಅದಕ್ಕೆ ನಾವು ಸ್ಕ್ಯಾನ್ ಮಾಡಿಸೋದು. ಎಲ್ಲರ ತಲೆಯಲ್ಲಿ ಏನಿದೆ ಇವಾಗ ಒಂದು ಪ್ರಶ್ನೆ ಎಲ್ಲರಿಗೂ, ಜಸ್ಟ್ ಟೆಕ್ಸ್ಟ್ ಮಾಡಿ, ಯಾಕೆ ನೀವು ಸ್ಕ್ಯಾನ್ ಮಾಡಿಸ್ತಾ ಇದ್ದೀರಾ? ಪಾಪು ವೈ ಆರ್ ಯು ಗೋಯಿಂಗ್ ಫಾರ್? ಯಾರೋ ಹೇಳಿದ್ರು ಪಾಪು ಬೆಳವಣಿಗೆ. ಆರ್ಗನ್ ಡೆವಲಪ್. ಓಕೆ, ಪಾಪು ಬೆಳವಣಿಗೆ ಆಗತ್ತಾ ಸ್ಕ್ಯಾನ್ ಮಾಡಿಸಿದ್ರೆ? ಮೈಂಡ್. ತಿಳ್ಕೊಳ್ಳೋದಕ್ಕೆ. ಹಾ, ಓಕೆ, ನೆಕ್ಸ್ಟ್ ಉತ್ತರ.
ಬೇಬಿ ಇನ್ ಆರ್ಡರ್ ಟು ನೋ ದ ಬೇಬಿ ಡೆವಲಪ್ಮೆಂಟ್, ಬೇಬಿ ಗ್ರೋತ್ ಅಬ್ಸರ್ವೇಷನ್, ಹೌದು ಕವನ BS. ಓಕೆ, ಅಷ್ಟೇನಾ? ಅಂತ ಚೆಕ್ ಮಾಡ್ಲಿಕ್ಕೆ ಕೂಡ. ಎಕ್ಸಾಕ್ಟ್ಲಿ, ಹೌದು. ಏನಾದ್ರು ರಿಸ್ಕ್ ಇದೆಯಾ, ಏನಾದ್ರು ಇಶ್ಯೂಸ್ ಇದೆಯಾ, ಅದನ್ನ ಏನಾದ್ರು ಮೆಷರ್ ಮಾಡಿ ಅದನ್ನ ಸರಿ ಮಾಡ್ಕೊಳ್ಳೋದು ಯಾವ ರೀತಿ ಅಂತ ತಿಳ್ಕೊಬಹುದು. ಆರ್ಗನ್ಸ್ ಚೆಕಿಂಗ್, ಎಕ್ಸಾಕ್ಟ್ಲಿ ಹೌದು. ಮಗುವಿನ ಡೆವಲಪ್ಮೆಂಟ್ ಚೆನ್ನಾಗ್ ಆಗ್ತಿದ್ಯಾ ಇಲ್ವಾ, ಏನಾದ್ರು ಕೊರತೆ ಇದೆಯಾ, ನಾನ್ ತಗೋತಾ ಇರೋಂತ ಆಹಾರದಲ್ಲಿ ಸರಿಯಾದ ಪೌಷ್ಟಿಕಾಂಶ ಸಿಗ್ತಿದ್ಯಾ, ಡಸ್ ಬೇಬಿ ಗೆಟಿಂಗ್ ಅ ಪ್ರಾಪರ್ ನರಿಶ್ಮೆಂಟ್ ಅಂತ ಚೆಕ್ ಮಾಡೋದಕ್ಕೋಸ್ಕರ ವಿಲ್ ಗೋ ಫಾರ್ ಸ್ಕ್ಯಾನ್. ಎಲ್ರಿಗೂ ಈ ತಲೆಲಿದ್ಯಾ, ನನ್ ಸ್ಕ್ಯಾನಿಂಗ್ ಯಾರೋ ಒಬ್ರು ಹೇಳಿದ್ರು ನನ್ಗೆ ಸ್ಕ್ಯಾನ್ ಮಾಡ್ಸು ಅಂತ, ಅಥವಾ ಡಾಕ್ಟರ್ ಸಜೆಸ್ಟ್ ಮಾಡಿದ್ರು, ಯಾವ್ದಾದ್ರು ಕ್ವಶನ್ ಬಂದಿದ್ಯಾ ಸ್ಕ್ಯಾನಿಂಗ್ ಯಾಕಪ್ಪ ಮಾಡಿಸ್ಬೇಕು ಬೇಡ ಅಂತ? ಯಾರಿಗೂ ಬಂದಿಲ್ವಾ? ನನಗ್ ಬಂದಿತ್ತು ಆಕ್ಚುಲಿ. ಯಾರಿಗೂ ಬಂದಿಲ್ವಾ? ಸೊ ಎಲ್ಲರೂ ನಾರ್ಮಲ್ ಆಗಿದ್ದೀರಾ, ನೋ ಅಬ್ನಾರ್ಮಲ್ ಪೀಪಲ್ ಲೈಕ್ ಮೀ. ಯಾರಿಗೂ ಬಂದಿಲ್ವಾ? ಯಾರು ಹ್ಯಾಂಡ್ ರೈಸ್ ಮಾಡ್ತಿಲ್ಲ, ಯಾರು ಹೇಳ್ತಾನೂ ಇಲ್ಲ. ಓಕೆ, ಎಲ್ಲರೂ ಸ್ಕ್ಯಾನ್ ಮಾಡಿಸ್ಬೇಕು, ನನ್ ಮಗು ನೋಡ್ಬೇಕು. ನೀವ್ ಕೇಳಿದೀರಾ ಡಾಕ್ಟರ್ನ ಹೋಗ್ಬಿಟ್ಟು ನನ್ ಮಗು ನೋಡ್ಬೇಕು ನಂಗೆ ತೋರ್ಸಿ ಅಂತ? ಮಾನಿಟರ್ ವಾಚ್ ಮಾಡಿದೀರಾ? ಎಸ್ ಆರ್ ನೋ, ಜಸ್ಟ್ ಟೈಪ್ ಎಸ್ ಆರ್ ನೋ. ಬಂದಿಲ್ಲ. ಫೈನ್. ಓಕೆ, ಈಗ ನಾವು ಅನಾಮಲಿ ಸ್ಕ್ಯಾನ್ ಮಾಡಿಸ್ತಿದೀವಿ ಅಂದ್ರೆ ಏನೇನ್ ಚೆಕ್ ಮಾಡ್ತೀವಿ ನಾವು? ನಾನು ಇವಾಗ ಹೇಳ್ದೆ, ಎಲ್ಲರೂ ಒಂದೊಂದು ಆರ್ಗನ್ ನ ಟೈಪ್ ಮಾಡಿ, ಮಗುವಿನಲ್ಲಿ ನೀವ್ ಯಾವ ಯಾವ ತರ ಆರ್ಗನ್ ನೋಡಿದೀರಾ ಅಂತ ಹೇಳಿ. ಈಗ ತುಂಬಾ ಜನ ನಾನು ಡಾಕ್ಟರ್ಸ್ ನ ತಲೆ ತಿಂದಿರ್ತೀರಾ, ಏನು ಡಾಕ್ಟರ್ ಸ್ವಲ್ಪ ಕೂಲ್ ಆಗಿದ್ದಾರೆ, ಕಾಮ್ ಆಗಿದ್ದಾರೆ, ನಮ್ಮ ಮಾತ್ ಕೇಳ್ತಾರೆ ಅಂದ್ರೆ, ಸರ್ ಪ್ಲೀಸ್ ನನ್ ಮಗುನ್ ನಾನ್ ನೋಡ್ಬೇಕು, ಸ್ವಲ್ಪ ತೋರ್ಸಿ ಮಾನಿಟರ್ನ ಅಂತ ಹೇಳಿ. ಮಂಜುನಾಥ ಕೊನೆಯಲ್ಲಿ ಡೌಟ್ಸ್. ಸ್ಪೈನ್, ಓಕೆ, ಸ್ಪೈನ್ ಸೆಕೆಂಡ್ ಮಂತ್ ಅಲ್ಲಿ ಆಲ್ಮೋಸ್ಟ್. ಲೆಗ್, ಹೌದು. ನೋಸ್, ಮಗು ನೋಡಿದ್ದೀರಾ ಎಲ್ರು? ಅದು ಹೇಗಿರುತ್ತೆ ಮಗು? ಎಸ್, ಕವನ ಕುಂದೂರಕ ಫುಲ್ ವಿತ್ ಸ್ಮೈಲ್ ಹೇಳ್ತಿದಾರೆ ಎಸ್ ಅಂತ. ಇಯರ್ ಬೋನ್ಸ್, ಎಕ್ಸಾಕ್ಟ್ಲಿ ಹೌದು. ಟೈಪ್ ಮಾಡಿರೋರೇ ಮಾಡ್ತಾ ಇದ್ದೀರಾ, ಬೇರೆ ಯಾರು? ಎಲ್ಲರೂ ಕೂಡ ಯಾರು ಆಫ್ ಮಾಡ್ಕೊಂಡಿದಾರೆ ಕ್ಯಾಮ್ರಾ ಅವರು ಕೂಡ ಯು ಕ್ಯಾನ್ ಟೆಕ್ಸ್ಟ್, ಸೊ ದಟ್ ನನ್ಗೆ ಗೊತ್ತಾಗುತ್ತೆ, ಓ ಇವ್ರು ಆಕ್ಟಿವ್ ಇದಾರಪ್ಪ ಅಂತ. ಓಕೆ, ಫಿಂಗರ್ಸ್, ನೇಲ್ಸ್ ಕಾಣಿಸ್ತಿದ್ಯಾ ಯಾರಿಗಾದ್ರು? ನಮ್ ಕಣ್ಣುಗಳು, ಮಗುವಿನ ಕಣ್ಣುಗಳು, ಐಬ್ರೋಸ್, ಮೂಗು, ಬಾಯಿ, ಎರಡು ಕಿವಿ, ಮತ್ತೆ ಕೈ ಕಾಲ್ಗಳು ಎಷ್ಟ್ ಚೆನ್ನಾಗ್ ಅನ್ಸ್ತಿರುತ್ತಲ್ಲ. ಮಗು ಕೈ ಹೆಂಗ್ ಇಟ್ಕೊಂಡಿರುತ್ತೆ? ಸ್ಕ್ಯಾನ್ ಮಾಡಿಸ್ಬೇಕಾದ್ರೆ ಮಗುವಿನ ಕೈ ಹೇಗಿರುತ್ತೆ? ಶ್ವೇತಾ ಹೊಸಪೇಟೆ ಅಕ್ಕ ತೋರಿಸ್ತಾರೆ ಈಗ ಮಗುವಿನ ಕೈ ಹೇಗಿರುತ್ತೆ ಅಂತ ಹೇಳಿ. ಓ ಸಾರಿ, ನೀರ್ ಕುಡಿತಿದ್ರಿ, ಡಿಸ್ಟರ್ಬ್ ಮಾಡಿದೆ ಅನ್ಸುತ್ತೆ. ಈ ತರ Just ಇರುತ್ತೆ ಮ್ಯಾಮ್. ಹಿಂಗೆ. ಹೌದು, ಮುಷ್ಟಿ ಜ್ಯೋತಿ ಅಕ್ಕ ಹೇಳ್ತಿದ್ದಾರೆ. ಓಕೆ, ಓಪನ್ ಇತ್ತು, ಒಬ್ರದ್ದು ಓಪನ್ ಇತ್ತಂತೆ, ಆಲ್ಮೋಸ್ಟ್ ವಿದ್ಯಾಕ್ ಅವ್ರದ್ದು ಫೋಲ್ಡ್ ಆಗಿರುತ್ತೆ. ಓಕೆ, ಸ್ಟೊಮಕ್ ಮೇಲೆ ಒಂದು, ಫೇಸ್ ಮೇಲೆ, ಹೌದು ಸ್ಟೊಮಕ್ ಮೇಲೆ ಒಂದು, ಫೇಸ್ ಮೇಲೆ ಒಂದು, ಎರಡು ಕೈ ಅಬ್ಸರ್ವ್ ಮಾಡ್ತಿದ್ದಾರೆ. ಶಾಲಿನಿ ಅಕ್ಕ ಸ್ವಲ್ಪ ಇನ್ನು ಮೇಲೆ ಹೋಗಿದ್ದಾರೆ, ರಾಜಮಾತಾ ಆಗ್ತಾ ಇದ್ದಾರೆ ಶಾಲಿನಿ ಅಕ್ಕ. ಓಕೆ, ಹಾರ್ಟ್ ಚೆಕ್ ಮಾಡ್ತೀವಿ, ಮತ್ತೆ ಕಿಡ್ನಿ ಅಂದ್ರೆ ಎರಡು ಕಿಡ್ನಿಗಳು ಕರೆಕ್ಟ್ ಆಗಿದ್ಯಾ, ಲಿವರ್, ಅಬ್ಡಾಮಿನಲ್ಸು, ಮತ್ತೆ ಆರ್ಮ್ಸ್, ಪ್ಲಾಸೆಂಟಾ, ಬ್ಲಡ್ ಸರ್ಕಂಫರೆನ್ಸ್ ಅಂದ್ರೆ ಬ್ಲಡ್ ಪ್ರಾಪರ್ ಆಗಿ ಫ್ಲೋ ಆಗ್ತಿದ್ಯಾ, ಮತ್ತೆ ಮಗುವಿನ ಹೆಡ್ ಚೆನ್ನಾಗಿ ಡೆವಲಪ್ ಆಗ್ತಿದ್ಯಾ, ಮಗುವಿನ ಒಂದು ಕಂಪ್ಲೀಟ್ ಒಂದು ಬಾಡಿ ಅಂದ್ರೆ ಮೆಷರ್ ಮಾಡ್ತಾರೆ ಅಲ್ವಾ. ಸೊ ಯಾರೆಲ್ಲ ಬ್ಲಡ್ ರಿಪೋರ್ಟ್ ಅಲ್ಲಿ ಏನೇನ್ ತುಂಬಾ ಪ್ರತಿ ಸ್ಕ್ಯಾನಿಂಗ್ ಅಲ್ಲೂ ಗಮನಿಸುವಂತ ವಿಚಾರ ಏನು? ಏನ್ ಗಮನಿಸ್ತೀರಾ? HBL. ಓಕೆ, HBL ಅಂದ್ರೆ ಹೆಡ್ ಸರ್ಕಂಫರೆನ್ಸ್, ಥೈರಾಯ್ಡ್, HB ಲೆವೆಲ್. ಓಕೆ, ಇದೆಲ್ಲ ಟೆಸ್ಟ್ ಮಾಡಿಸ್ಬೇಕಾಗತ್ತೆ ಆಮೇಲೆ. ಸೊ ಈ ಟೈಮ್ ಅಲ್ಲಿ ಅಂದ್ರೆ NT ಸ್ಕ್ಯಾನ್ ಆದ್ಮೇಲೆ ಅನಾಮಲಿ ಸ್ಕ್ಯಾನ್ ಆಗುತ್ತಲ್ಲ, ಸೊ ಅನಾಮಲಿ ಸ್ಕ್ಯಾನ್ ಟೈಮ್ ಅಲ್ಲಿ ಯು ವಿಲ್ ಗೋ ಫಾರ್, ನೀವೇನಾದ್ರೂ ಆವಾಗ ಮರ್ತಿದ್ರೆ ಅಂದ್ರೆ ಡ್ಯುಯಲ್ ಮಾರ್ಕರ್, ಡಬಲ್ ಮಾರ್ಕರ್ ಟೆಸ್ಟ್ ಏನಂತ ಹೇಳ್ತಿದ್ವಲ್ಲ, ಸೊ ಅವಾಗ ಮರ್ತಿದ್ರೆ ಇಲ್ಲಿ ಈಗ ಟ್ರಿಪಲ್ ಮಾರ್ಕರ್ ಟೆಸ್ಟ್ ಅಂತ ಹೇಳಿ ಮಾಡ್ತಾರೆ. ಸೊ ಒನ್ಸ್ ಯು ಕಂಪ್ಲೀಟ್ 18 to 22 weeks ಒಳಗಡೆ ನಿಮ್ಗೆ ಟ್ರಿಪಲ್ ಮಾರ್ಕರ್ ಟೆಸ್ಟ್ ಅಂತ ಹೇಳಿ ಮಾಡ್ತಾರೆ. ಇಟ್ ಇಸ್ ಆಲ್ಸೋ ಸೇಮ್ ರಿಲೇಟೆಡ್ ಟು ಡಬಲ್ ಮಾರ್ಕರ್ ಟೆಸ್ಟ್, ನೀವು ಮಾಡಿಸ್ಕೋಬಹುದು. ಓಕೆ, ನೆಕ್ಸ್ಟ್ ಗ್ರೋತ್ ಸ್ಕ್ಯಾನ್. ಏನ್ ಗ್ರೋತ್ ಸ್ಕ್ಯಾನ್ ಅಂದ್ರೆ ಎಷ್ಟ್ ಸರಿ ಮಾಡ್ತಾರೆ ಗ್ರೋತ್ ಸ್ಕ್ಯಾನ್? ಅನಾಮಲಿ ಸ್ಕ್ಯಾನ್ ಆಯ್ತು, ಎಷ್ಟಪ್ಪ ಸ್ಕ್ಯಾನ್ಸ್ ಮಾಡಿಸ್ತಾರೆ ಅಂತ ಹೇಳಿ ತುಂಬಾ ಜನ ತಲೆ ಕೆಡಿಸ್ಕೊತಾ ಇರ್ತಾರೆ. ನೆಕ್ಸ್ಟ್ ಗ್ರೋತ್ ಸ್ಕ್ಯಾನ್,
ಕೆಲವ್ರಿಗೆ ವಿತೌಟ್ ಡಾಪ್ಲರ್ ಮತ್ತೆ ವಿತ್ ಡಾಪ್ಲರ್ ಕೂಡ ಸಜೆಸ್ಟ್ ಮಾಡ್ತಾರೆ. ಯಾಕೆ ಡೋಪ್ಲರ್ ಬೇಕು, ಯಾಕೆ ಡೋಪ್ಲರ್ ಬೇಡ ಅಂತ ಹೇಳಿ ತಿಳಿಸ್ಕೊಡ್ತೀನಿ. ಈ ಗ್ರೋತ್ ಸ್ಕ್ಯಾನ್ ಅನ್ನುವಂಥದ್ದು 28 ವೀಕ್ಸ್ ಇಂದ 29 ಅಂದ್ರೆ EDD ನ ಪ್ರಾಪರ್ ಆಗಿ ನೋಡೋದಕ್ಕೆ, ಮತ್ತೆ ಮಗು ಸರಿಯಾಗಿ ಡೆವಲಪ್ ಆಗಿದ್ಯಾ, ಆಗ್ತಾ ಇದ್ಯಾ, ಮಗುವಿನ ಆರ್ಗನ್ಸ್ ಎಲ್ಲ ಚೆನ್ನಾಗಿ ಡೆವಲಪ್ ಆಗಿದ್ಯಾ, ಸ್ಪೈನ್ ಅಲ್ಲಿ ಏನಾದ್ರೂ ಪ್ರಾಬ್ಲಮ್ ಇದೆಯಾ, ಅಥವಾ ಕಂಪ್ಲೀಟ್ ಆಗಿ ಮಗುವಿನ ಪೊಸಿಷನ್ ಎಲ್ಲ ತುಂಬಾ ಚೆನ್ನಾಗಿದ್ಯಾ, ಬೇಬಿ ಮೂಮೆಂಟ್ಸ್ ಚೆನ್ನಾಗಿದ್ಯಾ. ಬೇಬಿ ಮೂಮೆಂಟ್ಸ್ ಆಲ್ಮೋಸ್ಟ್ 4th ಮಂತ್ ಕಂಪ್ಲೀಟ್ ಆಗಿದ್ಮೇಲೆ ನಿಮ್ಗೆ ಬೇಬಿ ಮೂಮೆಂಟ್ ಸ್ಟಾರ್ಟ್ ಆಗುವಂತದ್ದು. ಸೊ ಒನ್ಸ್ ಯು ಕಂಪ್ಲೀಟ್ 4th ಮಂತ್, ಫಸ್ಟ್ ಪ್ರೆಗ್ನೆನ್ಸಿ ಆದ್ರೆ ಸ್ವಲ್ಪ ಲೇಟ್ ಆಗ್ಬೋದು, ಅಂದ್ರೆ 5th ಕಂಪ್ಲೀಟ್ ಆಗುವಷ್ಟರಲ್ಲಿ ನಿಮ್ಗೆ ಬೇಬಿ ಮೂಮೆಂಟ್ಸ್ ಬರುತ್ತೆ. ಸೊ ಈ ಗ್ರೋತ್ ಸ್ಕ್ಯಾನ್ ಅಲ್ಲಿ ಬೇಬಿ ಮೂಮೆಂಟ್ಸ್ ಎಷ್ಟು ಇರ್ಬೇಕು ಅಂತ ಹೇಳಿದ್ರೆ, ಒಂದು ಹಾಫ್ ಅನ್ ಅವರ್ ಅಲ್ಲಿ ನಿಮ್ಗೆ 3 ಕೌಂಟ್ಸ್ ಆದ್ರೂ ಇರ್ಬೇಕು. ಕಿಕ್ ಮಾಡ್ತಾ ಇರ್ಬೇಕು, ಅಂದ್ರೆ ಗುದಿತಾ ಇರ್ಬೇಕು. 3 ಮಿನಿಮಮ್ 3 ಅರ್ಧ ಅವರಲ್ಲಿ ನೀವು ಗಮನಿಸ್ಕೋಬೇಕು ಗ್ರೋತ್ ಸ್ಕ್ಯಾನ್ ಟೈಮ್ ನಲ್ಲಿ. ಅಥವಾ ಒನ್ಸ್ ಯು ಕಂಪ್ಲೀಟ್ ಒಂದು 7 ಮಂತ್ಸ್ ಕಂಪ್ಲೀಟ್ ಆಗಿದೆ ಅಂದಿದ ತಕ್ಷಣನೇ ನೀವು ಯು ಶುಡ್ ಬಿ ಕಾನ್ಸಂಟ್ರೇಟಿಂಗ್ ಆನ್ ದ ಬೇಬಿ ಕಿಕ್ಸ್. ಸೊ ಈ ಕಂಪ್ಲೀಟ್ ಆಗಿ ಡೆವಲಪ್ ಆಗ್ಬಿಟ್ಟಿರುತ್ತೆ ಬೇಬಿದು ಒಂದು ಕಂಪ್ಲೀಟ್ ಒಂದೊಂದು ಆರ್ಗನ್ ಕೂಡ, ಅದು ಜಸ್ಟ್ ಇವಾಗ ಡೆವಲಪ್ ಆಗೋಕೆ ಸ್ಟಾರ್ಟ್ ಆಗುತ್ತೆ ಗ್ರೋತ್ ಸ್ಕ್ಯಾನ್ ಅಲ್ಲಿ. ಸೊ ಈಚ್ ಡೋಪ್ಲರ್ ಏನಕ್ಕೆ ಮಾಡಿಸ್ತಾರೆ ಅಂದ್ರೆ, ನಿಮ್ಗೆ ಏನಾದ್ರು ಇಶ್ಯೂ ಕಾಣಿಸಿದ್ರೆ, ನಾರ್ಮಲ್ ಸ್ಕ್ಯಾನ್ ಅಲ್ಲಿ ಏನಾದ್ರು ಇಶ್ಯೂ ಕಾಣಿಸಿದ್ರೆ, ಮಗುವಿನಲ್ಲಿ ಹಾರ್ಟ್ ಬೀಟ್ ಚೆನ್ನಾಗ್ ಆಗ್ತಿಲ್ಲ, ಬ್ಲಡ್ ಸಪ್ಲೈ ಚೆನ್ನಾಗ್ ಆಗ್ತಿಲ್ಲ, ಮತ್ತೆ ಯಾವ್ದೋ ಒಂದು ಆರ್ಗನ್ ಅಲ್ಲಿ ತೊಂದರೆ ಇದೆ ಅಂತ ಡಾಕ್ಟರ್ಗೆ ಏನಾದ್ರು ಕಾಣಿಸ್ತು ಅಂದ್ರೆ ದೇ ಗೋ ಫಾರ್ ಡೋಪ್ಲರ್. ಅಂದ್ರೆ ಕಲರ್ ಆಗಿ ಕಾಣಿಸುತ್ತೆ ಡೋಪ್ಲರ್ ಅಂದ್ರೆ, ಇನ್ನೇನು ಇಲ್ಲ. ಓಕೆ, ಮತ್ತೆ ಇನ್ನೊಂದು, ಇಷ್ಟು ಸ್ಕ್ಯಾನ್ ಮಾಡಿಸ್ಬೋದಾ ಅಂತ ಕೆಲವ್ರಿಗೆ ಡೌಟ್ ಇರುತ್ತೆ. ತುಂಬಾ ಜನ ಹೇಳ್ತಾರೆ, ಅಂದ್ರೆ ನಮ್ಮ ಅಜ್ಜಿಯವರು ತಾತದಿರು ಎಲ್ಲ ಹೇಳ್ತಾರೆ ಏನಂತ, ಓ ಜಾಸ್ತಿ ಸ್ಕ್ಯಾನ್ ಮಾಡಿಸ್ಬೇಡ, ರೇಡಿಯೇಷನ್ಸ್ ಬರುತ್ತೆ. ನಿಮ್ಗೆ ಯಾರಿಗಾದ್ರೂ ಅನ್ಸಿದ್ಯಾ ಆ ತರ ಸ್ಕ್ಯಾನ್ ಮಾಡಿಸ್ಬಾರ್ದು ಜಾಸ್ತಿ ಅಂತ? ಯಾರಿಗೂ ಅನ್ಸಿಲ್ವಾ ಸ್ಕ್ಯಾನ್ ಡೇಂಜರ್ ಇದೆಯಪ್ಪ ಮಾಡಿಸ್ಬಾರ್ದು? ಆಕ್ಚುಲಿ ರೇಡಿಯೇಷನ್ಸ್ ಬರುವಂತದ್ದು ನಿಜ. ನಮ್ ಕೈಯಲ್ಲೇ ಫೋನ್ ಪ್ರತಿ ಗಂಟೆನೂ ಇಟ್ಕೊಂಡಿರ್ತೀವಿ, ಗಂಟೆ ಅಲ್ಲ ನಿಮಿಷಕ್ಕೂ ಇಟ್ಕೊಂಡೇ ಇರ್ತೀವಿ. ನಾವೇನು ವಾಶ್ರೂಮ್ ಹೋದ್ರು ಕೆಲವೊಬ್ರು ಫೋನ್ ನ ಕ್ಯಾರಿ ಮಾಡ್ತಾರೆ, ಅದ್ರಲ್ಲೇ ರೇಡಿಯೇಷನ್ಸ್ ಬರುತ್ತೆ. ಈ ಸ್ಕ್ಯಾನಿಂಗ್ ಅಲ್ಲಿ ಎಷ್ಟಪ್ಪ ರೇಡಿಯೇಷನ್ಸ್ ಬರುತ್ತೆ? ಸೊ 5 to 5 ಸ್ಕ್ಯಾನ್ಸ್ ಮಾಡಿಸಿದ್ರೆ ಏನೂ ತೊಂದರೆ ಆಗಲ್ಲ, ಅದನ್ನ ನೀವು ತಲೆಯಿಂದ ತೆಗ್ದಾಕ್ಬಿಡಿ. ಹಾ, ಕೆಲವ್ರು ಅಮ್ಮಂದಿರು ಬೈತಾರೆ, ಬಟ್ ಕೆಲ ಅಮ್ಮಂದಿರು ಬೇಡ ಜಾಸ್ತಿ ಸ್ಕ್ಯಾನ್ ಮಾಡಿಸ್ಬಾರ್ದು, ಮಗುಗೆ ರೇಡಿಯೇಷನ್ಸ್ ಎಫೆಕ್ಟ್ ಆಗ್ಬಿಡುತ್ತೆ, ಮಗುವುದು ಆರ್ಗನ್ ಸರಿ ಡೆವಲಪ್ ಆಗಲ್ಲ. ಅವ್ರು ಚೆಲ್ಲಾಕಿರ್ತಾರೆ, ಅದು ಮೀಡಿಯಂ ತರಾನೇ ವರ್ಕ್ ಆಗುತ್ತೆ. ನಾವೇನ್ ಕರೆಕ್ಟ್ ಶಾಕ್ ಕೊಡ್ತಾ ಇಲ್ಲ ಮಗುಗೆ, ಜಸ್ಟ್ ನಾವ್ ಚೆಕ್ ಮಾಡ್ತಾ ಇದೀವಿ ಅಷ್ಟೇ, ಮಗುದು ಆರ್ಗನ್ಸ್ ಎಲ್ಲ ಚೆನ್ನಾಗಿ ಡೆವಲಪ್ ಆಗ್ತಿದ್ಯಾ ಇಲ್ವಾ ಅಂತ ಹೇಳಿ. ಓಕೆ, ಸೊ ಯಾವ್ದೇ ರೀತಿ ಭಯ ಪಡೋಂಗಿಲ್ಲ. ಯಾವ್ದೇ ಒಂದು ಸ್ಕ್ಯಾನ್ ಮಾಡಿಸ್ಬೇಕಾದ್ರೂ ಕೂಡ ತುಂಬಾ ಧೈರ್ಯವಾಗಿ ಹೋಗಿ ನಿಮ್ಮ ಸ್ಕ್ಯಾನ್ ಅನ್ನ ಮುಗಿಸ್ಕೊಂಡು ಬರ್ಬೋದು. ಓಕೆ, ಕಂಫರ್ಟಬಲ್ ಕ್ಲೋತಿಂಗ್ ಹಾಕೊಳ್ಳಿ, ಲೆಗಿನ್ಸ್ ಹಾಕ್ಬೇಡಿ ದಯವಿಟ್ಟು ಯಾರು ಕೂಡ. ಅದ್ರಲ್ಲೂ ಕಾಟನ್, ನಾರ್ಮಲ್ ಆಗಿ ಕಾಟನ್ ಪ್ಯಾಂಟೀಸ್, ಇದು ಸ್ಕ್ಯಾನಿಂಗ್ ಕೂಡ ತುಂಬಾನೇ ಇಂಪಾರ್ಟೆಂಟ್ ಆಗತ್ತೆ. ಮಗುಗೆ ಚೆನ್ನಾಗಿ ಬ್ಲಡ್ ಸಪ್ಲೈ ಆಗ್ಬೇಕು ಅಂದ್ರೆ ನಾವು ಹಾಕಿರೋಂತ ಬಟ್ಟೆ ಕೂಡ ಮುಖ್ಯ ಆಗತ್ತೆ ಅಲ್ವಾ. ಹಿಂದಿನ ಕಾಲದಲ್ಲಿ ಸೀರೆ ಯಾಕೆ ಉಟ್ಕೋತಾ ಇದ್ರು? ಅದ್ರಲ್ಲೂ ಪ್ರೆಗ್ನೆನ್ಸಿ ಇದಾರೆ ಅಂದ್ರೆ ಅಂಬಿಲಿಕಲ್ ಕಾರ್ಡ್ ಹತ್ರ ಅವರು ಇದನ್ನೇ ಕಟ್ತಾ ಇರ್ಲಿಲ್ಲ, ಏನೋ ಒಂದು ನಾವು ಲಾಡಿದಾರ ಏನ್ ಕಟ್ಕೋತಿರಲ್ಲ, ಸೊ ಅದನ್ನ ಕಟ್ತಾನೆ ಇರ್ಲಿಲ್ಲ, ಇನ್ನು ಕೆಳಗಡೆನೆ ಕಟ್ಕೋತಾ ಇದ್ರು, ಮಗುಗೆ ಚೆನ್ನಾಗಿ ಉಸಿರಾಡೋದಕ್ ಜಾಗ ಸಿಗ್ಲಿ ಅಂತ. ಮಗು ಹೇಗ್ ಉಸಿರಾಡತ್ತೆ ಈಗ? ಹೇಗ್ ಉಸಿರಾಡತ್ತೆ ಮಗು? ಮಗು ಹೇಗ್ ಉಸಿರಾಡುತ್ತೆ? ಪ್ಲೆಸೆಂಟಾ ಮುಖಾಂತರ. ಎಕ್ಸಾಕ್ಟ್ಲಿ, ಪ್ಲೆಸೆಂಟಾ ಮುಖಾಂತರ. ಹೆಂಗೆ ಅದಕ್ಕೆ ಅಂಬಲಿಕಲ್ ಹೆಂಗೆ ಕಾರ್ಡ್ ಆಕ್ಸಿಜನ್ ಸಪ್ಲೈ ಆಗುತ್ತೆ? ಅಂಬಲಿಕಲ್ ಹೌದು, ಕಾರ್ಡ್ ಅಂಬಿಲಿಕಲ್ ಕಾರ್ಡ್. ಹೌದು, ಅಂಬಿಲಿಕಲ್ ಕಾರ್ಡ್ ನಲ್ಲಿ ಮಗು ಉಸಿರಾಡುವಂತದ್ದು. ಸೊ ಅಲ್ಲಿ ಅಂತಾನೆ ಅಲ್ವಾ ನಾವು ಕಂಪ್ಲೀಟ್ ಆಗಿ ಎಲ್ಲ ಫುಲ್ ಸಲ್ವಾರ್ ಎಲ್ಲ ಹಾಕೊಂಡು ಕಂಪ್ಲೀಟ್ ಕ್ಲೋಸ್ ಮಾಡ್ಕೊಂಡ್ಬಿಟ್ರೆ ಹೆಂಗಪ್ಪ ಉಸಿರಾಡುತ್ತೆ? ಗಾಳಿ ಹಿಂಗ್ ಹೋಗುತ್ತೆ. ಕಾಟನ್ ಹಾಕೊಂಡ್ರೆ ಓಕೆ ಫೈನ್, ಹೆಂಗೋ ಸ್ವಲ್ಪ ಬ್ರೀತ್ ಮಾಡಬಹುದು. ಬಟ್ ನಾವು ಒಂದ್ 2 ನಿಮಿಷ ಎಲ್ಲರೂ ಕೂಡ ನಿಮ್ ದುಪ್ಪಟ್ಟ ಕಂಪ್ಲೀಟ್ ಸ್ವಲ್ಪ ಕ್ಲೋಸ್ ಮಾಡ್ಕೊಳ್ಳಿ ನಿಮ್ ಮೂಗ್ ಹತ್ರ, ತುಂಬಾ ಸಫೋಕೇಟ್ ಆಗ್ತೀರಾ. ಹೌದಾ? ಅನ್ಸುತ್ತಾ ಸಫೋಕೇಟ್ ಆಗ್ತೀರಾ? ಚೆಕ್ ಮಾಡ್ಕೊಳ್ಳಿ ಯಾರಾದ್ರೂ ಒಬ್ರು, ನಿಮ್ ದುಪ್ಪಟ್ಟ ಅಥವಾ ನಿಮ್ ಹತ್ರ ಇರುವಂತ ಬಟ್ಟೆಗಳನ್ನ ಜಸ್ಟ್ ಈ ರೀತಿ ಇಟ್ಕೊಂಡು ಚೆಕ್ ಮಾಡ್ಕೊಳ್ಳಿ. ಆಗುತ್ತೆ ಅಕ್ಕ, ಚೆಕ್ ಸಫೋಕೇಟ್ ಮಾಡ್ಕೊಳ್ಳೋದೇ ಬೇಡ ಅಲ್ವಾ? ಆಗುತ್ತೆ. ಮತ್ತೆ ಮಗುಗೆ ಎಷ್ಟು ಸಫೋಕೇಶನ್ ಆಗ್ಬೋದು. ಇನ್ ಮುಂದೆ ಎಲ್ಲರೂ ಕೂಡ ಸ್ಯಾರಿನ ಆದಷ್ಟು ವೇರ್ ಮಾಡಿ, ಕಾಟನ್ ಜಾಸ್ತಿ ಯೂಸ್ ಮಾಡಿ, ಅಂಬಿಲಿಕಲ್ ಕಾರ್ಡ್ ಹತ್ರ
ಆಲ್ಮೋಸ್ಟ್ ಸ್ವಲ್ಪ ಗಾಳಿ ಆಡೋ ತರ ಮಾಡ್ಕೊಳ್ಳಿ ಪ್ರತಿ ಸರಿನೂ ಕೂಡ. ಮತ್ತೆ ಮಲ್ಕೊಂಡಿದ್ದಾಗ ಅದನ್ನ ಕಂಪ್ಲೀಟ್ ಆಗಿ ಸ್ವಲ್ಪ ಓಪನ್ ಆಗಿಡಿ ಅಂಬಲಿಕಲ್ ಕಾರ್ಡ್ ಹತ್ರ, ಅಂಬಲಿಕಸ್ ಹತ್ರ. ಅದರಿಂದನೇ ಮಗುಗೆ ಬ್ಲಡ್ ಸಪ್ಲೈ ಆಗೋದು, ಮಗು ಪ್ಲೆಸೆಂಟ್ ಆಗಿ ಚೆನ್ನಾಗಿ ಬ್ಲಡ್ ಸಪ್ಲೈ ಆದ್ರೇನೆ ಮಗುವಿನ ಒಂದು ಅಂಗಾಂಗಗಳು ಕೂಡ ಚೆನ್ನಾಗಿ ಬೆಳೆಯುತ್ತೆ. ಹೌದಾ? ಓಕೆ. ಇವಾಗೇನ್ ತುಂಬಾ ವೆರೈಟಿ ಡ್ರೆಸ್ಸಸ್ ಸಿಗುತ್ತೆ, ಅದನ್ನೆಲ್ಲ ಯೂಸ್ ಮಾಡಿ. ಸ್ಯಾರಿನೇ ಹಾಕೋಬೇಕು ಅಂತ ಏನಿಲ್ಲ ಅಲ್ವಾ? ಯಾಕಂದ್ರೆ ತುಂಬಾ ಜನಕ್ಕೆ ಅಷ್ಟು ಕಂಫರ್ಟೇಬಲ್ ಇರಲ್ಲ, ಅನ್ಕಂಫರ್ಟ್ ಅಂತ ಅನ್ಸುತ್ತೆ ಸ್ಯಾರೀಸ್. ಬಟ್ ಸ್ಯಾರೀಸ್ ಆರ್ ವೆರಿ ಗುಡ್ ಅಟ್ ದಿಸ್ ಟೈಮ್. ತುಂಬಾ ಹೇಳ್ತಾರೆ ನೈಟೀಸ್ ಹಾಕೊಳ್ಳಿ ಅಂತ ಹೇಳಿ. ಆಕ್ಚುಲಿ ಅದ್ರಷ್ಟು ನೆಗೆಟಿವ್ ಪರಿಣಾಮ ಬೀಳೋದು ಯಾವ್ದೂ ಇಲ್ಲ. ಯಾಕಂದ್ರೆ ಎಷ್ಟು ಉದ್ದ ಇರುತ್ತಲ್ವಾ, ಅದರಿಂದ ಆಕ್ಸಿಜನ್ ಸಪ್ಲೈ ಮಗುಗೆ ಹೆಂಗ್ ಹೋಗುತ್ತೆ? ಅದೇ ಕಾರಣಕ್ಕೆ ಇವಾಗ ತುಂಬಾ ಸಿ ಸೆಕ್ಷನ್ಸ್ ಎಲ್ಲ ಆಗ್ತಿರೋ ಕಾರಣನೇ ಅದು. ಸರಿಯಾಗಿ ಬ್ಲಡ್ ಸಪ್ಲೈ ಆಗಲ್ಲ ಮಗುಗೆ. ಬ್ಲಡ್ ಸಪ್ಲೈ ಆಗಿಲ್ಲ ಅಂದ್ರೆ ಪ್ಲೆಸೆಂಟ್ ಆಗಿ ಸರಿಯಾಗಿ ಆಕ್ಸಿಜನ್ ಸಪ್ಲೈ ಆಗಲ್ಲ, ಮತ್ತೆ ಮಗುಗೆ ಉಸಿರಾಡೋದಕ್ಕೆ ತೊಂದರೆ ಆಗುತ್ತೆ, ಅಮ್ನಿಯಾಟಿಕ್ ಫ್ಲೂಯಿಡ್ ಕಮ್ಮಿ ಆಗತ್ತೆ, ಮತ್ತೆ ಮಗುವಿನ ಹಾರ್ಟ್ ಬೀಟ್ ಕಮ್ಮಿ ಆಗತ್ತೆ. ತುಂಬಾ ವೇರಿಯೇಷನ್ಸ್ ಆಗ್ತಿರತ್ತೆ ಮಗುವಿನ ಹಾರ್ಟ್ ಬೀಟ್. ಮಗುದು ಹಾರ್ಟ್ ಬೀಟ್ ತುಂಬಾ ವೇರಿಯೇಷನ್ ಆಗ್ತಿದೆ, ಅಮ್ನಿಯಾಟಿಕ್ ಫ್ಲೂಯಿಡ್ ಕಮ್ಮಿ ಆಗ್ಬಿಟ್ಟಿದೆ, ವಿ ಹ್ಯಾವ್ ಟು ಗೋ ಫಾರ್ ಸಿ ಸೆಕ್ಷನ್ ಅಂದ್ಬಿಟ್ಟು ಡಾಕ್ಟರ್ ಏನ್ ಮಾಡ್ತಾರೆ, ರಿಸ್ಕೆ ತಗೊಳಕ್ ಆಗಲ್ಲ ಅಂದ್ಬಿಟ್ಟು ದೇ ಗೋ ಫಾರ್ ಸಿ ಸೆಕ್ಷನ್. ಸೊ ಇಷ್ಟೆಲ್ಲ ಒಂದು ಬಟ್ಟೆ ಹಾಕೊಳ್ಳೋದ್ರಿಂದ ಎಷ್ಟೆಲ್ಲ ಡಿಸ್ಅಡ್ವಾಂಟೇಜ್ ಇದೆ ಅಲ್ವಾ ನಮ್ಗೆ. ಸೊ ಯು ಶುಡ್ ಅಬ್ಸರ್ವ್ ದೀಸ್ ಆಲ್ ಥಿಂಗ್ಸ್. ಸ್ಮಾಲ್ ಪಾಯಿಂಟ್ಸ್ ಕೂಡ ನೀವು ಅಬ್ಸರ್ವ್ ಮಾಡ್ಬೇಕಾಗತ್ತೆ ಇವಾಗ, ಅದ್ರಲ್ಲೂ ಈ ಪ್ರೆಗ್ನೆನ್ಸಿ ಟೈಮ್ ಅಲ್ಲಿ. ಓಕೆ ಓಕೆ. ಮತ್ತೆ ಓಕೆ, ಈಗ ಎಲ್ಲರೂ ನಿಮ್ ಗರ್ಭದ ಮೇಲೆ ಕೈ ಇಟ್ಕೊಳ್ಳಿ, ಮಗು ಕಿಕ್ ಮಾಡುತ್ತಾ ಅಂತ ಹೇಳಿ ನೋಡೋಣ. ಯಾರು ಚೆನ್ನಾಗಿ ಹಾಡಾಡ್ತೀರಾ? ಎನಿಬಡಿ ಸಿಂಗರ್? ಸ್ವಲ್ಪ ಸ್ಮೂತ್ ಆಗಿ ವಾಯ್ಸ್ ಕೊಟ್ರು ಓಕೆ. ಮಂಜುನಾಥ ಹಾಡಾಡ್ತೀರಾ? ಓಕೆ. 2E5 ಜ್ಯೋತಿ ಅಕ್ಕ. ಓಕೆ, ಜ್ಯೋತಿ ಅಕ್ಕ ಅನ್ಮ್ಯೂಟ್ ಮಾಡ್ಕೊಂಡು ಒಂದ್ ಯಾವ್ದಾದ್ರು ಹಾಡಾಡಿ. ಎಷ್ಟೊಂದೆಲ್ಲ ಕಳ್ಸ್ಕೊಡ್ತೀವಲ್ಲ ನಾವು ಗರ್ಭ ಸಂಸ್ಕಾರ ಕಡೆಯಿಂದ. ಒಂದ್ 540 ಇದೆ, 542 ವರ್ಗು ಹಾಡಾಡಿ ನೋಡೋಣ ಎಷ್ಟು ಮಗು ಕಿಕ್ ಮಾಡುತ್ತೆ ಅಂತ. ಆಲ್ರೆಡಿ ಕಿಕ್ಕಿಂಗ್ ಸ್ಟಾರ್ಟ್ ಆಗಿರುತ್ತೆ. ಜಸ್ಟ್ ಪ್ಲೇಸ್ ಯೋರ್ ಒಂದು ಕೈನ ನಿಮ್ದು ಹಾರ್ಟ್ ಹತ್ರ ಇಟ್ಕೊಳ್ಳಿ, ಇನ್ನೊಂದು ರೈಟ್ ಹ್ಯಾಂಡ್ ನ ನಿಮ್ದು ಗರ್ಭದ ಮೇಲೆ ಇಟ್ಕೊಳ್ಳಿ, ಲೆಫ್ಟ್ ಹ್ಯಾಂಡ್ ನ ನಿಮ್ಮ ಹಾರ್ಟ್ ಹತ್ರ ಇಟ್ಕೊಳ್ಳಿ. ಜ್ಯೋತಿ ಅಕ್ಕ, ಯು ಕ್ಯಾನ್ ಸ್ಟಾರ್ಟ್. ಜ್ಯೋತಿ ಅಕ್ಕ ಎಸ್ ಅಂತ ಹೇಳಿದ್ರಿ, ಪ್ಲೀಸ್ ಸ್ಟಾರ್ಟ್. ಅನ್ಮ್ಯೂಟ್ ಮಾಡ್ಬೇಕಾ? ಅನ್ಮ್ಯೂಟ್ ಆಗ್ತಿದೆ ಅಲ್ವಾ ಜ್ಯೋತಿ ಅಕ್ಕ? ಹಲೋ ಜ್ಯೋತಿ ಅಕ್ಕ. ಬೇರೆದಕ್ಕೆ ನಾ ಎಸ್ ಅಂತ ಹೇಳಿದ್ದು ಹಾಡಿಗೆಲ್ರಿ. ಹೌದಾ? ಓಕೆ. ನಾನು ಓಂ ನಮೋ ಭಗವತೆ ವಾಸುದೇವಾಯ ಅಂತ ಚಾಂಟ್ ಮಾಡೋಣ ಒಂದು 5 times. ಓಕೆ, ಜಸ್ಟ್ ಕ್ಲೋಸ್ ಯುವರ್ ಐಸ್, ಫೀಲ್ ದ ಬೇಬಿ. ಓಕೆ, ನಾರ್ಮಲ್ ಆಗಿ ಬ್ರೀತ್ ಆಡಿ, ಉಸಿರಾಡಿ, ನಾರ್ಮಲ್ ಆಗಿರ್ಲಿ ನಿಮ್ ಉಸಿರಾಟ. ಎಲ್ಲರೂ ರೆಡಿ ಇದ್ದೀರಾ ಅನ್ಕೋತೀನಿ. ಜಸ್ಟ್ ನಾರ್ಮಲ್ ಬ್ರೀತಿಂಗ್ ಇರ್ಲಿ, ಜಸ್ಟ್ ಎಂಜಾಯ್ ದ ಬೇಬಿ ಮೂಮೆಂಟ್. ನಾರ್ಮಲ್ ಉಸಿರಾಟ ಇರ್ಲಿ. ಓಕೆ, ಈಗ ಡೀಪ್ ಆಗಿ ಇನ್ಹೇಲ್ ಮಾಡ್ಕೊಳ್ಳಿ, ಉಸಿರನ್ನ ತಗೊಳ್ಳಿ. ಎಕ್ಸೇಲ್, ಇನ್ಹೇಲ್, exhale, inhale, exhale, inhale, exhale. ಈಗ ನಾನು ಓಂ ನಮೋ ಭಗವತೆ ಚಾಂಟ್ ಮಾಡ್ತೀನಿ, ಜಸ್ಟ್ ಲಿಸನ್ ಟು ಇಟ್, ಕಣ್ ಬಿಡ್ಬೇಡಿ. ನಮೋ ಭಗವತೆ ವಾಸುದೇವಾಯ. ನಮೋ ಭಗವತೆ ವಾಸುದೇವಾಯ. ನಮೋ ಭಗವತೆ ವಾಸುದೇವಾಯ.
ನಮೋ ಭಗವತಿ ವಾಸುದೇವಾಯ. ಓಂ ನಮೋ ಭಗವತಿ ವಾಸುದೇವಾಯ. ಹಾಗೆ ಇರ್ಲಿ ನಿಮ್ಮ ಗರ್ಭದ ಮೇಲೆ ನಿಮ್ಮ ಕೈಗಳು. ಜಸ್ಟ್ ಫೀಲ್ ದ ಬೇಬಿ ಸ್ಟಿಕ್. ಆ ದೇವರ ಸಂಪೂರ್ಣ ಆಶೀರ್ವಾದ ಮಗುವಿಗೆ ತಲುಪಿದೆ. ನಿಮ್ಮ ಎರಡೂ ಕೈಗಳನ್ನ ಚೆನ್ನಾಗಿ ಉಜ್ಜಿ ಬಿಸಿ ಮಾಡ್ಕೊಳ್ಳಿ. ಆ ಶಾಖವನ್ನ ನಿಮ್ಮ ಕೈಗಳು ಚೆನ್ನಾಗಿ ಬಿಸಿ ಆದ ನಂತರ ನಿಮ್ಮ ಕಣ್ಣುಗಳ ಮೇಲೆ ಇಟ್ಕೊಳ್ಳಿ. ಜಸ್ಟ್ ಫೀಲ್ ದ ವಾರ್ಮ್. ನಿಧಾನಕ್ಕೆ ಕಣ್ಣುಗಳನ್ನ ಮಿಟುಕಿಸುತ್ತಾ ತೆಗಿರಿ. ಗರ್ಭವನ್ನ ನೋಡ್ಕೊಳ್ಳಿ ಅಥವಾ ಭೂತಾಯಿಯನ್ನ ನೆನೆದು ನಮಸ್ಕರಿಸಿ. ಓಕೆ, ವೆಲ್ಕಮ್ ಬ್ಯಾಕ್ ಆಲ್ ಗರ್ಭ ಸಂಸ್ಕಾರ ಲೇಡೀಸ್ ರಾಜಮಾತಾಸ್. ಓಕೆ, ಹೇಗನ್ನಿಸ್ತು ಡಿವೈನ್ ಫೀಲ್? ಹೇಗನ್ನಿಸ್ತು ಮಂಜುಳಾಕ? ಆರ್ ಯು ಫೀಲಿಂಗ್ ಕಾಮ್? ಈ ರೀತಿ ಒಂದು ಎಸ್ ಸಜಿನಿ ಅಕ್ಕ ಕೇಳ್ತಿದ್ದಾರೆ, ಕಿಕ್ಸ್. ಎಸ್ ನಂದಿನಿ ಅಕ್ಕ, ಇವರೆಲ್ಲನೂ ಕೂಡ ತುಂಬಾ ಅಬ್ಸರ್ವ್ ಮಾಡ್ಕೊಂಡು ಇಟ್ಕೊಂಡಿದ್ರು, ಮಗುನ ಅಬ್ಸರ್ವ್ ಮಾಡ್ತಾ ಇದ್ರು ಅಂತ ಹೇಳಿ ಗೊತ್ತಾಗ್ತಿದೆ. ಯಾರಿಗೆಲ್ಲ ಕಿಕ್ ಗೊತ್ತಾಗಿದೆ, ಮಗು ಪ್ರತಿಯೊಂದು ಮಾತುಗಳನ್ನ, ನಿಮ್ಮ ಮಾತುಗಳನ್ನ, ನಿಮ್ಮ ಫೀಲಿಂಗ್ಸ್ ಗಳನ್ನ ಕೇಳಿಸ್ಕೊತಾ ಇದೆ ಅಂತ ಅರ್ಥ. ಸೊ ನೀವು ಸ್ಕ್ಯಾನಿಂಗ್ ಹೋಗಕ್ಕೂ 1-2 ಅವರ್ಸ್ ಬಿಫೋರ್ ಈ ರೀತಿ ನಿಮ್ಗೆ ಇಷ್ಟ ದೇವತೆಗಳನ್ನ ಅಥವಾ ಓಂ ನಮೋ ಭಗವತೆ ವಾಸುದೇವಾಯ ಅಥವಾ ಓಂಕಾರವನ್ನ ಅಥವಾ ಗಾಯತ್ರಿ ಮಂತ್ರವನ್ನ ಜಪಿಸಿ ನೀವು ಹೋಗೋದ್ರಿಂದ ಮಗು ತುಂಬಾ ಚೆನ್ನಾಗಿ ರೆಸ್ಪಾಂಡ್ ಮಾಡುತ್ತೆ. ಈ ರೆಸ್ಪಾಂಡ್ ನಿಮ್ಗೆ ಗೊತ್ತಾಗ್ಲಿ ಅಂತಾನೆ ಇದನ್ನ ನಾನು ಮಾಡಿಸಿದ್ದು. ಜಸ್ಟ್ 2 ಮಿನಿಟ್ಸ್ ಅಷ್ಟೇ ಆಯ್ತು, ಬಟ್ ಮಗು ಇಷ್ಟು ಚೆನ್ನಾಗಿ ರೆಸ್ಪಾಂಡ್ ಮಾಡ್ತು ಅಂದ್ರೆ ಸ್ಕ್ಯಾನಿಂಗ್ ಅಲ್ಲೂ ರೆಸ್ಪಾಂಡ್ ಮಾಡತ್ತಾ? ಮತ್ತೆ ನಿಮ್ಗೆ ಒಂದು ಕಾಮ್ನೆಸ್ ಬರುತ್ತಾ? ಸ್ಟ್ರೆಸ್ ಅನ್ಸಲ್ಲ, ತುಂಬಾ ಫ್ರೀ ಆಗಿರ್ತೀರಾ, ಆರಾಮ್ ಫೀಲ್ ಮಾಡ್ತೀರಾ. ನಿದ್ದೆ ಮಾಡಿ ಎದ್ದಂಗಿರುತ್ತೆ ಅಲ್ವಾ? ಏನೇನೆಲ್ಲ ಗಮನಿಸ್ತೀವಿ ಅಂತ ನೋಡ್ತಾ ಇದ್ವಿ ಅಲ್ಲ. ಸೊ ಇದ್ರಲ್ಲಿ ನಾವು ಫೀಟಲ್ ವೆಯ್ಟ್ ಅನ್ನ ಗಮನಿಸ್ತೀವಿ. ಗ್ರೋತ್ ಸ್ಕ್ಯಾನ್ ಅಲ್ಲಿ ಯೂಶುವಲ್ ಆಗಿ ಜಾಸ್ತಿ ನೋಡುವಂತದ್ದು ಮಗುವಿನ ತೂಕ. ಹೇಗೆ ಡಿಸೈಡ್ ಮಾಡ್ತಾರೆ ಮಗುವಿನ ತೂಕ ಅಂದ್ರೆ, ಮಗುವಿನ ಬೆಳವಣಿಗೆ ಮೇಲೆ ಮಗುವಿನ ತೂಕವನ್ನ ಗಮನಿಸ್ತಾರೆ. ಮಗು ಚೆನ್ನಾಗಿ ಬೆಳವಣಿಗೆ ಆಗ್ತಾ ಇಲ್ಲ, ಯಾಕೆ ಹೇಳ್ತಾರೆ ಹೀಗೆ? ಅದೇನೋ FGS ಅಂತ ಏನೋ ಹೇಳ್ತಾರಪ್ಪ, ಮಗು ಫೀಟಲ್ ಗ್ರೋತ್ ರೆಸ್ಟ್ರಿಕ್ಷನ್, FGR ಅಂತ ಹೇಳ್ತಾರೆ. ಯಾಕೆ ಹೇಳ್ತಾರೆ ಅಂದ್ರೆ, ಮಗು ಚೆನ್ನಾಗಿ ಬೆಳವಣಿಗೆ ಆಗ್ತಿಲ್ಲ, ಮಗು ಚೆನ್ನಾಗಿ ಸರಿಯಾದಂತಹ ತೂಕವನ್ನ ಬರ್ತಾ ಇಲ್ಲ ಅಂತ ಹೇಳ್ತಾರೆ. ಯಾಕೆ? ವಾಟ್ಸ್ ದ ರೀಸನ್ ಬಿಹೈಂಡ್ ದಿಸ್? ಯಾಕೆ ಮಗು ಸರಿಯಾಗಿ ತೂಕ ಆಗ್ತಿಲ್ಲ? ವೈ ದ ಬೇಬಿ ಇಸ್ ನಾಟ್ ಗೇನಿಂಗ್ ವೆಯ್ಟ್? ಎನಿ ಆನ್ಸರ್ಸ್ ಫ್ರಮ್ ಯುವರ್ ಸೈಡ್? ಜಸ್ಟ್ ಐಡಿಯಾ ಇರುತ್ತಲ್ಲ, ಮಗು ಯಾಕೆ ವೇಟ್ ಗೇನ್ ಆಗಲ್ಲ? ನ್ಯೂಟ್ರಿಷನ್ ಫುಡ್ ಚೆನ್ನಾಗಿ ತಗೊಂಡಿಲ್ಲ ಅಂದ್ರೆ, ಮತ್ತೆ HB ಲೆವೆಲ್ ಏನಾದ್ರು ಕಡಿಮೆ ಇದ್ರೆ, ಅದಕ್ಕೆ ಸರಿಯಾದ ಐರನ್ ಕ್ಯಾಲ್ಸಿಯಂ ತಗೊಂತಾ ಇಲ್ಲ ಅಂದ್ರೂ ಬೇಬಿ ಗ್ರೋತ್ ವೆಯ್ಟ್ ಬರಲ್ಲ ಅಂತ. ಹೌದು, ಇದಕ್ಕೆಲ್ಲ ಏನ್ ಮಾಡ್ಬೇಕು? ಐರನ್ ಅಂಡ್ ಕ್ಯಾಲ್ಸಿಯಂ ಮತ್ತೆ ನಿಮ್ಗೆ ಆಲ್ರೆಡಿ ನ್ಯೂಟ್ರಿಷನ್ ಫುಡ್. ಓಕೆ, ನಮ್ ಟೀಮ್ ಅಲ್ಲಿ ಹೇಳ್ಕೊಡೋ ಅಂತ ಪ್ರತಿಯೊಂದನ್ನು ಕೂಡ ನೀವು ಪಾಲಿಸಿ. ನೀವು ಪಾಲಿಸಿದ್ದೆ ಆದ್ರೆ ಮಗುವಿನ ವೆಯ್ಟ್ ರೆಸ್ಟ್ರಿಕ್ಷನ್ ಬಗ್ಗೆ ಮಾತೇ ಬರಲ್ಲ, ಗ್ರೋತ್ ರೆಸ್ಟ್ರಿಕ್ಷನ್ ಕಾರಣನೇ ಇರಲ್ಲ. ಮಗು ಸರಿಯಾಗಿ ಡೆವಲಪ್ ಆಗ್ತಿರುತ್ತೆ, ಮಗು ಪ್ರಾಪರ್ ಆಗಿ ಆಕ್ಸಿಜನ್ ಸಪ್ಲೈ ಆಗತ್ತೆ, ಮತ್ತೆ ಪ್ರತಿಯೊಂದು ಅಂಗಗಳಲ್ಲಿ ಯಾವುದೇ ರೀತಿ ಡಿಫೆಕ್ಟಿವ್ ಇರೋದಿಲ್ಲ. ಓಕೆನಾ? ಸೊ ಎಲ್ಲರೂ ಕೂಡ ನಮ್ ಟೀಮ್ ಅಲ್ಲಿ ಪ್ರತಿಯೊಂದು ಮಾತನ್ನು ಕೂಡ ಗಮನಿಸಿ. ಎಲ್ಲರೂ ಕೂಡ ಜಾಯಿನ್ ಆಗಿದ್ದೀರಾ, ತುಂಬಾ ಜನ, ಖುಷಿ ಆಯ್ತು. ಸೊ ಈಚ್ ಅಂಡ್ ಎವ್ರಿಥಿಂಗ್ ಇಸ್ ಇಂಪಾರ್ಟೆಂಟ್ ಅಟ್ ದಿಸ್ ಸೈಡ್. ಓಕೆ, ಯಾವುದೇ ಸೆಷನ್ ತಗೊಂಡ್ರು ಕೂಡ ನೀವು ಅಟೆಂಡ್ ಮಾಡ್ಲೇಬೇಕು. ಅಟೆಂಡ್ ಮಾಡ್ತೀರಾ? ಓಕೆ, ಈಗ ನೋಡೋಣ ಆಲ್ಮೋಸ್ಟ್ ಎಷ್ಟು ಜನ ಇದಾರೆ. 90, ನನ್ ಬಿಟ್ಟು 96. ಇದ್ರಲ್ಲಿ ಎಷ್ಟು ಜನ ಅಟೆಂಡ್ ಮಾಡ್ತೀರಾ ಅಂತ ಗೊತ್ತಾಗುತ್ತೆ. ಬೆಂಗಳೂರಿಯನ್ಸ್ ಯಾರ್ಯಾರು ಇದ್ದೀರಾ? ಈಗ ನೆಕ್ಸ್ಟ್ ಕಮ್ಮಿಂಗ್ ಸಂಡೇ 9th ಆಫ್ಲೈನ್ ಪ್ರೋಗ್ರಾಮ್ ಇದೆ. ಯಾರ್ಯಾರೆಲ್ಲ ಅಟೆಂಡ್ ಮಾಡ್ತೀರಾ? ಪಟ ಪಟ ಯೋಚನೆನೇ ಮಾಡ್ಬಾರ್ದು, ನಮ್ಮ ಮಗುಗೋಸ್ಕರ ಐ ಆಮ್ ಗೋಯಿಂಗ್ ಟು ಅಟೆಂಡ್ ಅಷ್ಟೇ. ಎಸ್ 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 ಅಂತ ಕೇಳಿಸ್ಬೇಕು. ಎಸ್. ಓಕೆ, ಹೇಗಿರುತ್ತಪ್ಪ ಈ ಆಫ್ಲೈನ್ ಪ್ರೋಗ್ರಾಮ್ ಅಂತ ನೋಡೋಣ, ಹೇಗಿರುತ್ತೆ ಆಫ್ಲೈನ್ ಪ್ರೋಗ್ರಾಮ್ ಅಂತ ಒಂದು ಶಾರ್ಟ್ ವಿಡಿಯೋನಲ್ಲಿ. ಓಕೆ, ಟೀಮ್ ಪ್ಲೇ ವಿಡಿಯೋ.
ಯಾರಿಗೆಲ್ಲ ಕ್ಲಾಪ್ ಮಾಡ್ಬೇಕು ಅನಿಸ್ತಿದೆ ಇದನ್ನ ನೋಡಿ, ಜಸ್ಟ್ ಕ್ಲಾಪ್. ಯಾರಿಗ ಅನಿಸ್ತಿದೆ ಅಷ್ಟೇ ಕ್ಲಾಪ್ ಮಾಡಿ, ಯಾರಿಗ ಅನಿಸ್ತಿಲ್ಲ ಕ್ಲಾಪ್ ಬೇಡ. ಏನೇನೆಲ್ಲ ಗಮನಿಸಿದ್ರಿ ಆಫ್ಲೈನ್ ಪ್ರೋಗ್ರಾಮ್ ಅಲ್ಲಿ? ಏನೇನಿತ್ತು ನಮ್ಮ ಆಫ್ಲೈನ್ ಪ್ರೋಗ್ರಾಮ್ ನಲ್ಲಿ? ಟೆಕ್ಸ್ಟ್ ಮಾಡಿ ನೋಡೋಣ. ನಿಮ್ದು ಕಂಪ್ಲೀಟ್ ಆಗಿ ಕಾನ್ಸಂಟ್ರೇಟ್ ಇಟ್ಟು ನೋಡಿದ್ದೆ ಆದ್ರೆ ಟೆಕ್ಸ್ಟ್ ಮಾಡ್ತೀರಾ. ಗಮನ ಇದ್ರೆ ಯೋಗ, ಓಕೆ ಐಫೋನ್ ಅಕ್ಕ ಯಾವಾಗ್ಲೂ ಯೋಗ, ಓಕೆ ಫೆಲ್ಟ್ ಹ್ಯಾಪಿ, ಓಕೆ. ಅಲ್ಲ ನಾನು ಕೇಳಿದ್ದು ಏನೇನ್ ಇತ್ತು ಅಂತ ಹೇಳಿ, ಲೈಕ್ ಯಾವ ಎಲಿಮೆಂಟ್ಸ್ ಇತ್ತು ನಮ್ಮ ಒಂದೊಂದು ಆಫ್ಲೈನ್ ಪ್ರೋಗ್ರಾಮ್ ಅಲ್ಲಿ ಅಂತ. ಉಡಿ ತುಂಬೋದು, ಹೌದು ಶ್ವೇತಾ. ಸೀಮಂತ, ಭಜನ, ಹೌದು ಭಜನ್ ಕಾವ್ಯಕ. ಸ್ಟಾರ್ಟಿಂಗ್ ಅಲ್ಲಿ ಭಜನ, ಡ್ಯಾನ್ಸ್ ಎಕ್ಸಾಕ್ಟ್ಲಿ ಹೌದು, ಭರತನಾಟ್ಯಂ ಹೌದು ಡ್ಯಾನ್ಸ್, ಎಸ್ ಸೀಮಂತ. ಆಮೇಲೆ ಇನ್ನೊಂದು ಇಂಪಾರ್ಟೆಂಟ್ ಯೂಶುವಲಿ ಮ್ಯೂಸಿಕ್, ಭಜನ್ಸು, ಡ್ಯಾನ್ಸು ಎಲ್ಲಾ ತರ ಪ್ರೋಗ್ರಾಮ್ಸ್ ಅಲ್ಲೂ ಇರುತ್ತೆ. ಪಾಸಿಟಿವ್ ಸ್ಪೀಚ್. ಅಕ್ಕ ನಿಮ್ಗೆ ಹೆಂಗ್ ಗೊತ್ತಾಯ್ತು ಅದು ಪಾಸಿಟಿವ್ ಸ್ಪೀಚ್ ಅಂತ? ಸ್ಪೀಚ್ ಹೌದು, ಹೆಂಗ್ ಗೊತ್ತಾಯ್ತು ಪಾಸಿಟಿವ್ ಸ್ಪೀಚ್ ಅಂತ? ಸೌಂಡ್ ಥೆರಪಿ, ಎಕ್ಸಾಕ್ಟ್ಲಿ ಹೌದು, ಸೌಂಡ್ ಥೆರಪಿ. ದಿಸ್ ಪ್ಲೇಸ್ ಅ ಗ್ರೇಟ್ ರೋಲ್. ನೋಡಿ ಈ ಸೌಂಡ್ ಥೆರಪಿ ಎಷ್ಟು ಅದ್ಭುತವಾಗಿರುತ್ತೆ ಅಂದ್ರೆ, ಅದು ಒಂದೊಂದು ಇನ್ಸ್ಟ್ರೂಮೆಂಟ್ ನ ಪ್ಲೇ ಮಾಡ್ಬೇಕಂದ್ರೂ ಕೂಡ ಅಷ್ಟು ಚೆನ್ನಾಗ್ ಅನ್ಸುತ್ತೆ. ನಮ್ಮದೊಂದು ಆರ್ಗನ್ಸ್ ಕಂಪ್ಲೀಟ್ ಆಗಿ ಒಂದು ಒಂಥರ ಮಸ್ಮರೈಸಿಂಗ್ ಆಗ್ಬಿಡುತ್ತೆ, ಗೂಸ್ ಬಂಪ್ಸ್ ಬರುತ್ತಲ್ಲ, ಆ ರೀತಿ ಫೀಲ್ ಆಗತ್ತೆ. ಅದ್ರಲ್ಲಿ ಪ್ರೆಗ್ನೆನ್ಸಿ ಟೈಮ್ ಅಲ್ಲಿ ನೀವೊಂದು ಆ ಸೌಂಡ್ ಥೆರಪಿನ ಕೇಳಿದ್ದೆ ಆದ್ರೆ ಇನ್ನೂ ಚೆನ್ನಾಗ್ ಅನ್ಸುತ್ತೆ. ಯು ಕುಡಂಟ್ ಏಬಲ್ ಟು ಫರ್ಗೆಟ್, ಅದನ್ನ ಮರೆಯಕ್ಕೆ ಸಾಧ್ಯ ಆಗಲ್ಲ. ಪ್ರೆಗ್ನೆಂಟ್ ಲೇಡೀಸ್ ಮಾತ್ರ ಅಲ್ಲ, ಅವ್ರ ಜೊತೆಲಿ ಬರ್ದಿರ್ತಾರಲ್ಲ ಕಂಪ್ಯಾನಿಯನ್ಸ್, ಅವ್ರ ಹಸ್ಬೆಂಡ್, ಅತ್ತೆ ಮಾವ ಜೊತೆಲಿ ಯಾರಾದ್ರೂ ಕರ್ಕೊಂಡ್ ಬಂದಿರ್ತಾರಲ್ಲ, ಸೊ ಅವ್ರು ಕೂಡ ಅಟೆಂಡ್ ಮಾಡಿದ್ರು, ತುಂಬಾನೇ ಖುಷಿ ಪಟ್ರು. ಸೊ ಎಲ್ಲರೂ ಕೂಡ ಆಫ್ಲೈನ್ ಪ್ರೋಗ್ರಾಮಿಗೆ ಬನ್ನಿ, ಈ ಒಂದು ಎಂಜಾಯ್ಮೆಂಟ್ ನ ಎಂಜಾಯ್ ಮಾಡಿ ಪ್ರತಿಯೊಬ್ರು ಕೂಡ. ಓಕೆನಾ? ಎಲ್ರು ರೆಡಿನ ಆಫ್ಲೈನ್ ಪ್ರೋಗ್ರಾಮ್ ಬರೋದಕ್ಕೆ? ಜಸ್ಟ್ ಥಮ್ಸ್ ಅಪ್ ಯಾರಿಗೆಲ್ಲ ಇಷ್ಟ ಇದೆ, ಜಸ್ಟ್ ಗಿವ್ ಅ ಟ್ರೈ. ಬನ್ನಿ. ಹೊರಗಡೆ ಎಲ್ಲೆಲ್ಲೋ ಹೋಗ್ತೀವಿ, ಎಕ್ಸಿಬಿಷನ್ ಹೋಗ್ತೀವಿ, ಹೊರಗಡೆ ತುಂಬಾ ಬೇರೆ ಬೇರೆ ಕಡೆ ಹೋಗ್ತೀವಿ, ಆದ್ರೆ ಇದು ಪ್ರೆಗ್ನೆನ್ಸಿನಲ್ಲಿ ಮಾತ್ರ ಬರುವಂತದ್ದು. ಪ್ರೆಗ್ನೆನ್ಸಿನಲ್ಲಿ ಮಾತ್ರ ಸ್ವಲ್ಪ ಎಂಟರ್ಟೈನ್ಮೆಂಟ್ ಇರ್ಲಿ ಅಂತ ಹೇಳಿ ಸ್ಟಾಪ್ ಮಾಡಿದ್ದೆ. ಗ್ರೋತ್ ಸ್ಕ್ಯಾನ್ ಅಲ್ಲಿ ಇನ್ನೇನೆಲ್ಲ ತಿಳ್ಕೊಬಹುದು ಅಂತ. ಪೊಸಿಷನ್ ಆಫ್ ದ ಬೇಬಿ, ಇನ್ನೇನ್ ಡೆಲಿವರಿ ಟೈಮ್ ಹತ್ರ ಬಂದಿರತ್ತೆ. ಸೊ ಇಡಿಡಿನೇ ಮೇನ್ ಅಲ್ವಾ ನೋಡೋದು ಗ್ರೋತ್ ಸ್ಕ್ಯಾನ್ ಅಲ್ಲಿ, ಯಾವಾಗಪ್ಪ ಇದೆ ಇಡಿಡಿ, ಮಗು ಯಾವಾಗ ಹೊರಗಡೆ ಬರುತ್ತೆ, ಈ ಪ್ರಪಂಚವನ್ನ ಯಾವಾಗ ನೋಡುತ್ತೆ ಅಂತ ಹೇಳಿ. ಸೊ ಆ ಒಂದು ಫೀಟಲ್ ವೇಟ್ ನೋಡ್ತೀವಿ, ಅದು ಕರೆಕ್ಟ್ ಆಗಿ ವೇಟ್ ಗೇನ್ ಆಗ್ತಿದ್ಯಾ ಇಲ್ವಾ ಅಂತ ಹೇಳಿ. ಸೊ ಹಾಗಾಗಿ ನಾವು ಪ್ರಾಪರ್ ಆಗಿರುವಂತ ಫುಡ್ ನ, ಮೆಡಿಕೇಶನ್ಸ್ ನೆಲ್ಲ ತಗೋತಾ ಇರ್ಬೇಕು ಕರೆಕ್ಟ್ ಟೈಮ್ಗೆ. ಆಮೇಲೆ ಏನೇನು ಪೊಸಿಷನ್, ಬೇಬಿ ಪೊಸಿಷನ್ ಯಾವ ತರ ಇದೆ ಬೇಬಿ ಪೊಸಿಷನ್ ಅಂದ್ರೆ, ಟ್ರಾನ್ಸ್ವರ್ಸ್ ಆಗಿದ್ಯಾ, ಸೆಫಾಲಿಕ್ ಪ್ರೆಸೆಂಟೇಶನ್ ಅಲ್ಲಿ ಇದೆಯಾ, ಅಥವಾ ಬ್ರೀಚ್ ಪೊಸಿಷನ್ ಅಲ್ಲಿ ಇದೆಯಾ ಅಂತ ಹೇಳಿ. ಸೊ ಎಲ್ಲದಕ್ಕೂ ಕೂಡ ನಮ್ಮ ಅದೊಂದು ಗರ್ಭ ಸಂಸ್ಕಾರಲ್ಲಿ ಆದಂತಹ ಮ್ಯಾಜಿಕ್ ಕೂಡ ಒಂದೊಂದು ಹೇಳ್ತಾ ಹೋಗ್ತೀನಿ. ಒಂದ್ ಅಕ್ಕ, ಲೈಕ್ ಶಾಲಿನಿ ಅಕ್ಕ ಇದೀರಲ್ಲ, ಓಕೆ, ಅವ್ರದ್ದು ಬೇಬಿದು ಪೊಸಿಷನ್ ಲೈಕ್ ಅವ್ರು ಸ್ವಲ್ಪ ಪೆಲ್ವಿಕ್. ಶಾಲಿನಿ HP, ಶಾಲಿನಿ ಅಕ್ಕ ಇದೆ. ಹಾ, ಕ್ಯಾನ್ ಯು ಶೇರ್ ನಿಮ್ಗೆ ಹೇಗಿತ್ತು ಅಕ್ಕ, ನಿಮ್ ಎಕ್ಸ್ಪೀರಿಯನ್ಸ್ ಹೇಳ್ಬೋದಾ? ಅಕ್ಕ ಅಕ್ಕ ನನ್ ಫಸ್ಟ್ ಅಂತಂದ್ರೆ ಡೇಟಿಂಗ್ ಸ್ಕ್ಯಾನ್ ಹೋದಾಗ ಇಂಟರ್ನಲ್ ಬ್ಲೀಡಿಂಗ್ ಇತ್ತಕ್ಕ. ಆಮೇಲೆ Okay. ನನಗೆ ಈ ಗರ್ಭ ಸಂಸ್ಕಾರ ಅನ್ನೋದೊಂದು ಬುಕ್ಸ್ ಸಿಕ್ಕಿತ್ತಕ್ಕ ಆನ್ಲೈನ್ ಒಳಗೆ, ನಮ್ಮ ಮನೆಯವ್ರು ಸಜೆಸ್ಟ್ ಮಾಡಿದ್ರು. ಹಂಗಾಗಿ ನಾನು ಅದ್ ತಗೊಂಡು ಆಮೇಲೆ ಅದನ್ನೆಲ್ಲ ರೀಡ್ ಮಾಡಾದ್ಮೇಲೆ 3 ಮಂತ್ಸಿಗೆ ನಾನು ಅದಕ್ಕೆ ಜಾಯ್ನ್ ಆದೆ ಅಕ್ಕ. 3 ಮಂತ್ಸಿಗೆ ಜಾಯ್ನ್ ಆದಾಗ ನನಗೆ ಅದು ಪ್ಲೆಸೆಂಟ್ ಪೊಸಿಷನ್ ಲೋ ಲೈನ್ ಇತ್ತಕ್ಕ. ಲೋ ಲೈನ್ ಇದ್ದಾಗ ನನಗೆ ತುಂಬಾನೇ ಭಯ ಆಗಿತ್ತಕ್ಕ. ನೀವಾಗ್ಲಿ, ಉಮಾ ಅಕ್ಕ ಅವ್ರಾಗ್ಲಿ, ನಿಮ್ ಮಾತುಗಳನ್ನೆಲ್ಲ ಕೇಳಿ ನಾನು ಡೈಲಿ ಟಾಕ್ ಟು ಬೇಬಿ ಮಾಡ್ತಾ ಇದ್ದೆ ಅಕ್ಕ. ಅನಾಮಲಿ ಸ್ಕ್ಯಾನಿಗೆ ಹೋದಾಗ 3.5 ಸೆಂಟಿಮೀಟರ್ ಅಷ್ಟು ಮೇಲ್ ಬಂದಿದೆ ಅಕ್ಕ. ಅದ್ ನನಗೆ ಅಷ್ಟು ಖುಷಿ ಅನಿಸ್ತಕ್ಕ. ಈಗ ನನ್ ಕೆಲ್ಸ ನಾನೇ ಮಾಡ್ಕೊಂತೀನಿ, ಎಲ್ಲ ನಾನೇ ಓಡಾಡ್ತೀನಿ, ಎಲ್ಲಾ ಹತ್ರ ವಾಕಿಂಗ್ ಹೋಗ್ತೀನಿ, ದೇವಸ್ಥಾನ ಟೆಂಪಲ್ಗೆಲ್ಲ ಹೋಗ್ತೀನಿ. ಪ್ರತಿಯೊಂದು ಅಷ್ಟು ಖುಷಿ ಅಂತ ಅನ್ಸುತ್ತೆ ಅಕ್ಕ. ಎಲ್ಲರ ರೋಜಾ ಅಕ್ಕ ಆಗಿರ್ಬೋದು, ರೂಪಾ ಅಕ್ಕ ಆಗಿರ್ಬೋದು, ಆಮೇಲೆ ನೀವಾಗಿರ್ಬೋದು, ಮತ್ತೆ ಗುರುಜಿ ಆಗಿರ್ಬೋದು, ಅವ್ರ ಮಾತೆಲ್ಲ ಕೇಳ್ದಾಗ ನನ್ ಮಗು ಮೂಮೆಂಟ್ಸ್ ಮಾಡುತ್ತೆ ಅಕ್ಕ. 4 ಮಂತ್ ಕಂಪ್ಲೀಟ್ ಆಗಿ 5 ಮಂತ್ ಬಂದಿದ ತಕ್ಷಣ ಮೂಮೆಂಟ್ ಸ್ಟಾರ್ಟ್ ಆಗಿದೆ ಅಕ್ಕ ನನಗೆ. ಅದ್ರಲ್ಲೂ ರೋಜಾ ಅಕ್ಕನ ವಾಯ್ಸ್ ಅಂತ ಕೇಳಿರಂತೂ ಸಖತ್ ಮೂಮೆಂಟ್ಸ್ ಮಾಡ್ದಿರತ್ತಕ್ಕ ಫೋನ್ ಒಳಗೆ. ನಂಗೆ ಅಷ್ಟು ಖುಷಿ ಅಂತ ಅನ್ಸುತ್ತೆ ಅಕ್ಕ. ಸೂಪರ್ Thank you ಶಾಲಿನಿ ಅಕ್ಕ. ಅಕ್ಕ. Okay ಓಕೆ, ಅಕ್ಕ. ಥ್ಯಾಂಕ್ ಯು ಸೋ ಮಚ್ ಫಾರ್ ಶೇರಿಂಗ್ ಯುವರ್ ಎಕ್ಸ್ಪೀರಿಯನ್ಸ್. ನೋಡಿ ಅವ್ರು ಎಷ್ಟು ಭಯ ಪಟ್ಟಿದ್ರು ಅಂದ್ರೆ, ರೆಸ್ಟ್ ಮಾಡ್ತೀನಿ ಅಂತಿದ್ರು ಶಾಲಿನಿ ಅಕ್ಕ. ಅಕ್ಕ ನಂಗೆ ಡಾಕ್ಟರ್ ರೆಸ್ಟ್ ಹೇಳಿದ್ದಾರೆ, ಅದು ಮೇಲ್ ಬರಲ್ಲ, ತುಂಬಾ ಭಯ ಆಗ್ತಿದೆ ಅಕ್ಕ. ಅವ್ರು ಫಸ್ಟ್ ಸ್ಟಾರ್ಟಿಂಗ್ ನನಗೆ ಕಾಲ್ ಮಾಡಿದಾಗ
ಅವ್ರ ವಾಯ್ಸ್ ಯಾವ ರೀತಿ ಇತ್ತು ಅಂದ್ರೆ ತುಂಬಾ ಭಯ ಪಟ್ಕೊಂಡ್ಬಿಟ್ಟಿದ್ರು. ಹೌದಾ ಶಾಲಿನಿ ಅಕ್ಕ? ತುಂಬಾ ಅಕ್ಕ ಭಯ ಪಟ್ಕೊಂಡಿದ್ರು ಅಕ್ಕ ಎಷ್ಟು ಹೇಳಿದ್ದಾರೆ ಅಂತ. ಇವಾಗ ನೋಡಿ ಎಷ್ಟು ಆಕ್ಟಿವ್ ಆಗಿದ್ದಾರೆ ಅಂತ ಹೇಳಿ. ಅವ್ರ ವಾಯ್ಸ್ ಅದ್ರಲ್ಲೂ ಅಲ್ಲಿ ಎಷ್ಟು ನನಗೆ ಜೋಶ್ ಇದೆ ಅಲ್ಲ. ಮಿಸ್ಕ್ಯಾರೇಜ್ ಬೇರೆ ಆಗಿತ್ತಕ್ಕ. ಹಂಗಾಗಿ ನನಗೆ ಹಾ ಹಾ ತುಂಬಾನೇ ಭಯ ಅಂದ್ರೂ ಭಯ ಇತ್ತು ಅಕ್ಕ. ನೀವೆಲ್ಲ ಹೇಳಾದ್ಮೇಲೆ ನನಗೆ ಇಷ್ಟು ಸ್ಟ್ರಾಂಗ್ ಆಗಿ ಈಗ ಒಬ್ಳೆ 15 ಡೇಸ್ ಇಂದ ಮನೇಲಿ ಒಬ್ಳೆ ಇದ್ದೀನಿ ಅಕ್ಕ. ಸ್ವಲ್ಪರೂ ಭಯ ಹಾ ಇಲ್ಲ ಅಕ್ಕ, ಯಾಕೆಂದ್ರೆ ಮಗುನು ನನ್ ಜೊತೆ ಇದೆ. ಹಂಗಾಗಿ ನನ್ಗೆ ಅಷ್ಟು ಹ್ಮ್ ನಿಮ್ನೆಲ್ಲರೂ ನೋಡೋ ಖುಷಿ ಆಗುತ್ತೆ ಅಕ್ಕ. ಸೂಪರ್ ಸೂಪರ್ ಶಾಲಿನಿ ಅಕ್ಕ. ಕ್ಲಾಪ್ ಫ್ರಮ್ ಥ್ಯಾಂಕ್ ಮೈ ಯು. ಸೈಡ್. ತುಂಬಾ ಇಷ್ಟು ಧೈರ್ಯವಂತರಾದ್ರಲ್ಲ ನೀವು. ರಾಜಮಾತಾ ಗರ್ಭ ಸಂಸ್ಕಾರದಿಂದ ಇನ್ನೂ ಖುಷಿ ಸಿಗುತ್ತೆ. ಮತ್ತೆ ವಾಲಂಟಿಯರಿಂಗ್ ಕೂಡ ಸ್ಟಾರ್ಟ್ ಮಾಡಿದ್ದಾರೆ. ಅಕ್ಕ ನಮಗ್ ಕಾಲ್ ಮಾಡಿ ಹೇಳ್ತಿದ್ರು ಏನಂತ, ಅಕ್ಕ ನನ್ಗೆ ಈ ತರ ಭಯ ಆಗ್ತಿದೆ ಅಂತ ಹೇಳಿ. ಈಗ ಅವ್ರೇ ಧೈರ್ಯ ಹೇಳ್ತಿದ್ದಾರೆ ಬೇರೆಯವರಿಗೆ. ಇಲ್ಲ ಅಕ್ಕ ನೀವ್ ಈ ತರ ಮಾಡಿ, ಯಾಕೆ ಸರಿ ಆಗಲ್ಲ, ಅದು ಸರಿ ಆಗುತ್ತೆ. ಅವ್ರು ಇನ್ನೂ 5th ಮಂತ್ ಅಲ್ಲಿ ಇದ್ದಾರೆ. ಬಟ್ 5th ಮಂತ್ ಹಾ ಅಲ್ಲಿ ಅಕ್ಕ. ನೋಡಿ ಎಷ್ಟೆಲ್ಲ ಅವ್ರಿಗೆ ಚಮತ್ಕಾರ ಕಂಡಿದ್ದಾರೆ, ಎಷ್ಟು ಮಿರಾಕಲ್ ಆಗಿದೆ. ಆರ್ ಯು ರೆಡಿ? ನೀವೆಲ್ಲರೂ ರೆಡಿ ಇದ್ದೀರಾ ಈ ಒಂದು ಮಿರಾಕಲ್ ನ ಅನುಭವಿಸೋದಕ್ಕೆ? ನೀವ್ ಹೇಳ್ದೇನೆ ಮಿರಾಕಲ್ ಆಗ್ಬಿಡುತ್ತೆ ಬಿಡಿ, ಬಿಕಾಸ್ ಯು ಆರ್ ಅಟೆಂಡಿಂಗ್ ಆಲ್ಮೋಸ್ಟ್ ಆಲ್ ದ ಸೆಷನ್ಸ್ ಅಲ್ವಾ. ಹಂಗಾಗಿ ಮತ್ತೆ ಲೈಕ್ ಆಮ್ನಿಯೋಟಿಕ್ ಫ್ಲೂಯಿಡ್ ಬಗ್ಗೆ ಹೇಳ್ಬೇಕು. ಆಮ್ನಿಯೋಟಿಕ್ ಫ್ಲೂಯಿಡ್ ಒಬ್ರು ಗಾಯತ್ರಿ ಅಕ್ಕ ಅಂತ ಹೇಳಿ, ಸೊ ಅವ್ರದ್ದು ಆಮ್ನಿಯೋಟಿಕ್ ಫ್ಲೂಯಿಡ್ ತುಂಬಾ ಕಮ್ಮಿ ಇತ್ತು. ಎಷ್ಟಂದ್ರೆ 7 ಇತ್ತು. ಅವ್ರು ಇನ್ನೂ ಒಂದು 7 ಮಂತ್ ಕೂಡ ಕಂಪ್ಲೀಟ್ ಆಗಿಲ್ಲ. 6th ಮಂತ್ ಅಲ್ಲೇ ಸ್ಟಾರ್ಟ್ ಆಗಿದೆ ಅವ್ರಿಗೆ ಏನೋ ಆಮ್ನಿಯೋಟಿಕ್ ಫ್ಲೂಯಿಡ್ ಕಂಪ್ಲೀಟ್ ಆಗಿ ಕಮ್ಮಿ ಆಗೋದು. ಅವ್ರಿಗೆ ರಾಜಮಾತಾ ಸಿಕ್ಕಿದ್ದು ಆಮ್ನಿಯೋಟಿಕ್ ಫ್ಲೂಯಿಡ್ ಕಮ್ಮಿ ಆಗಿದೆ ಅಂತ ಇವತ್ತು ಡಾಕ್ಟರ್ ಹೇಳಿದ್ದಾರೆ. ಒಂದು 2 ಡೇಸ್ ಆದ್ಮೇಲೆ ಅವ್ರಿಗೆ ಗರ್ಭ ಸಂಸ್ಕಾರ ಪ್ರೋಗ್ರಾಮ್ ಬಗ್ಗೆ ತಿಳ್ಕೊಂಡಿದ್ದಾರೆ. ಸೊ ವರ್ಕ್ಶಾಪ್ ಅಟೆಂಡ್ ಮಾಡಿದ್ದಾರೆ. ವರ್ಕ್ಶಾಪ್ ಅಟೆಂಡ್ ಮಾಡಿ ಆಮೇಲೆ ಕಾಲ್ ಮಾಡಿದ್ರು ಟೀಮ್ಗೆ. ಸೊ ಈ ತರ ನನಗೆ ಆಮ್ನಿಯೋಟಿಕ್ ಫ್ಲೂಯಿಡ್ ಕಮ್ಮಿ ಆಗ್ಬಿಟ್ಟಿದೆ, ಏನ್ ಮಾಡೋದು ಅಂತ ತುಂಬಾ ಭಯ ಪಟ್ಕೊಂಡಿದ್ರು ಗಾಯತ್ರಿ ಅಕ್ಕ. ಸೊ ಏನ್ ಮಾಡ್ಬೇಕು ಅವಾಗ? ನಾವು ನೀರ್ ತುಂಬಕ್ಕಾಗತ್ತಾ ಮಗು ಏನು ಪ್ಲೆಸೆಂಟ್ ಆಗಿ ಹೋಗ್ಬಿಟ್ಟು ಫ್ಲೂಯಿಡ್ ಹಾಕಕ್ಕಾಗತ್ತಾ? ದೇರ್ ಇಸ್ ನೋ ಆಪ್ಷನ್. ಆತರ ಆಪ್ಷನ್ನೇ ಇಲ್ಲ. ಎಲ್ಲೂ ಎಷ್ಟೇ ಜನರೇಷನ್ ಮುಂದೆ ಹೋಗಿದ್ರು, ಎಷ್ಟೇ ಒಂದು ಇವತ್ತಿಂದು ದಿನ ಲೈಕ್ ಸೈಂಟಿಫಿಕಲಿ ನಾವ್ ಎಷ್ಟೇ ಅಪ್ ಆಗಿದ್ರು ಕೂಡ ಆ ಮಗು ಗರ್ಭದಲ್ಲಿ ಇರುವಂತ ಮಗುಗೆ ನೀರ್ ಹಾಕಕ್ಕಾಗಲ್ಲ. ಫ್ಲೂಯಿಡ್ ಆಮ್ನಿಯೋಟಿಕ್ ಫ್ಲೂಯಿಡ್ ನ ಸರಿಯಾದ ಕ್ವಾಂಟಿಟಿನಲ್ಲಿ ತುಂಬಕ್ಕಾಗಲ್ಲ. ಏನ್ ಮಾಡ್ಬೋದು? ತುಂಬಾ ಯೋಚನೆ ಮಾಡ್ತಿದ್ದಾರೆ ಗಾಯತ್ರಿ ಅಕ್ಕ. ನನ್ಗೆ ಟೀಮ್ ಕಡೆಯಿಂದ ಕಾಲ್ ಬರ್ತಾ ಈ ತರ ಆಮ್ನಿಯೋಟಿಕ್ ಫ್ಲೂಯಿಡ್ ಕಮ್ಮಿ ಆಗಿದೆ, ಏನ್ ಮಾಡ್ಬೋದು ಅಂತ ಹೇಳಿ. ಜಸ್ಟ್ ನಾನು ಹೇಳಿದ್ದು ಪ್ರಾಣಮುದ್ರ, ಸಾರಿ ವಾಯು ಜಲಮುದ್ರಾ ಅಂತ ಹೇಳಿದ್ದು. ಜಲಮುದ್ರಾ ಅಂತ ಹೇಳ್ತೀವಿ. ಟಿಪ್ಸ್ ಆಫ್ ಥಂಬ್ ಫಿಂಗರ್ ಮತ್ತೆ ಲಿಟಲ್ ಫಿಂಗರ್ ನ ಜಾಯಿನ್ ಮಾಡ್ಕೊಳ್ಳುವಂಥದ್ದು ಜಲಮುದ್ರಾ, ಟಿಪ್ ಮಾತ್ರ. ಸೊ ಈ ತರ ಮಾಡಿ ಆ ದಿನ ಫುಲ್ಲು ಅಕ್ಕಂಗ್ ಅಷ್ಟು ಟೆನ್ಷನ್ ಆಗಿದೆ. ಈ ರೀತಿ ನಮ್ಗೆ ಒಂದ್ 5 ನಿಮಿಷ ಇಟ್ಕೊಳಕ್ ಆಗಲ್ಲ ಗೊತ್ತಾ. ಯೂಶುವಲ್ ಆಗಿ ನಾರ್ಮಲ್ ಆಗಿ ಪ್ರೆಗ್ನೆನ್ಸಿ ಇಲ್ಲ ಅಂದಾಗ ನಮ್ಗೆ ಇಟ್ಕೊಳಕ್ಕೆ ಆಗಲ್ಲ. ಬಟ್ ಅವರು 3 ಅವರ್ಸ್ ಕಂಟಿನ್ಯೂಸ್ ಆಗಿ ಇಟ್ಕೊಂಡಿದಾರಂತೆ ಗಾಯತ್ರಿ ಅಕ್ಕ. 3 ಅವರ್ಸ್ ಕಂಪ್ಲೀಟ್ ಆಗಿ ಇಟ್ಕೊಂಡಿದ್ದಾರೆ. ಆಮೇಲೆ ಡಾಕ್ಟರ್ ನೆಕ್ಸ್ಟ್ ದಿನ ಅವ್ರಿಗೆ ಇಲ್ಲಮ್ಮ 7 ಮಂತ್ ಆಗಿದೆ, ಸಾರಿ ಸ್ಟಾರ್ಟ್ ಆಗಿದೆ, ನಾವ್ ಏನಿಲ್ಲ ಅಂದ್ರೆ ಸಿ ಸೆಕ್ಷನ್ ಮಾಡ್ಲೇಬೇಕು, ಇಲ್ಲಾಂದ್ರೆ ಮಗು ಉಸಿರಾಡಕ್ ಆಗಲ್ಲ, ಆಕ್ಸಿಜನ್ ಸಪ್ಲೈ ಕಮ್ಮಿ ಆಗ್ಬಿಡುತ್ತೆ ಅಂತ. 3 ಅವರ್ಸ್ ಇಟ್ಕೊಂಡಿದ್ದಾರೆ ಈ ತರ ಫುಲ್. ಟೀಮ್ ಕಡೆಯಿಂದ ಗೊತ್ತಾದ್ಮೇಲೆ ಈ ರೀತಿ 3 ಅವರ್ಸ್ ಇಟ್ಕೊಂಡಿದ್ದಾರೆ. ಏನಾಗಿರ್ಬೋದು? ಆಮ್ನಿಯೋಟಿಕ್ ಫ್ಲೂಯಿಡ್ ನಾರ್ಮಲ್ ಆಗಿ ಬಂದಿದೆ. 7 ಅಲ್ಲಿ ಇದ್ದಿದ್ದು 10 ರೀಚ್ ಆಗಿದೆ. 3 ಮೆಷರ್ಸ್ ಅಷ್ಟು ಜಾಸ್ತಿ ಆಗಿದೆ. 7 ಗಿಂತ ಕಮ್ಮಿನೇ ಇತ್ತು. ಸೊ ಈ ಪ್ರತಿಯೊಂದು ಮುದ್ರಾನು ಕೂಡ ನೀವು ಗೈಡೆನ್ಸ್ ಅಲ್ಲಿ ಮಾಡ್ಬೇಕಾಗತ್ತೆ. ಸೊ ವಿ ವಿಲ್ ಗೈಡ್ ಯು, ಆ ಟೀಮ್ ವಿಲ್ ಗೈಡ್ ಯು. ಯಾವ ಸಮಯದಲ್ಲಿ ಕೆಲವೊಬ್ರಿಗೆ ಜಾಸ್ತಿ ಆಗ್ಬಿಟ್ಟಿರುತ್ತೆ. 8 ನಾರ್ಮಲ್, 8 ಇಂದ 18 ವರೆಗೂ ನಾರ್ಮಲ್. ಕೆಲವ್ರಿಗೆ 20 ಇದ್ರು ಓಕೆ ಫೈನ್ ಅಂತಾರೆ ಡಾಕ್ಟರ್ಸ್. ಬಟ್ ಅಬೌವ್ 20-25 ಇರುತ್ತೆ. ಸೊ ಈ ತರ ಜಾಸ್ತಿ ಆದಾಗ ಏನಾಗುತ್ತೆ, ದಟ್ ಈಸ್ ಆಲ್ಸೋ ಕೈಂಡ್ ಆಫ್ ಸಿಂಡ್ರೋಮ್, ಏನೋ ಒಂದು ಮಗುಗೆ ಡಿಫೆಕ್ಟ್ ಇದೆ ಅಂತ ಹೇಳಿ. ಸೊ ಅದನ್ನ ಯಾವ ರೀತಿ ಕಮ್ಮಿ ಮಾಡ್ಕೊಳ್ಳೋದು ಅಂತಾನು ಕೂಡ ನಾವು ತಿಳಿಸ್ಕೊಡ್ತೀವಿ. ಸೊ ಈ ಪ್ರತಿಯೊಂದು ಮುದ್ರಾ ಸೆಷನ್ಸ್ ಕೂಡ ನಿಮ್ಗೆ ತಿಳಿಸ್ಕೊಡ್ತೀವಿ ನಾವು ಕಂಪ್ಲೀಟ್ ಇನ್ಫಾರ್ಮೇಶನ್ ಪ್ರಕಾರ, ವಿತೌಟ್ ಎನಿ ಏನು ಜಾಸ್ತಿ ಕಾಟ ಕೊಡದೆ ನಾವು ತಿಳಿಸ್ಕೊಡ್ತೀವಿ ನಿಮ್ಗೆ. ಸೊ ನೀವು ಕೂಡ ಎಷ್ಟು ಜನಕ್ಕಾಗತ್ತೋ ಅಷ್ಟು ಜನಕ್ಕೆ ತಲುಪಿಸಿ ಪ್ರತಿಯೊಂದು ಇನ್ಫಾರ್ಮೇಶನ್, ನಿಮ್ಗೆ ಸಿಗುವಂತ ಇನ್ಫಾರ್ಮೇಶನ್. ಓಕೆನಾ? ಮತ್ತೆ ಇನ್ನೊಬ್ರು ಆರ್ಘ್ಯ ಅಕ್ಕ ಅಂತ ಹೇಳಿ, ಗೊತ್ತಿಲ್ಲ ಮೇ ಬಿ ಶಿ ಜಾಯಿಂಡ್ ಆರ್ ನಾಟ್ ಅಂತ. ಅವ್ರಲ್ಲಿ ಆಲ್ರೆಡಿ ಡೆಲಿವರಿ ಆಗಿದೆ. ಅವರು 8th ಮಂತ್ ಅಲ್ಲಿ ಇದ್ರು. ಈ 8th ಮಂತ್ ಗ್ರೋತ್ ಸ್ಕ್ಯಾನ್ ಹೋಗಿದ್ದಾರೆ. ಮಗು ಗ್ರೋತ್ ಸರಿ ಆಗ್ತಿಲ್ಲ, ಮಗು ಬೆಳವಣಿಗೆ ಚೆನ್ನಾಗಿಲ್ಲ ಅಂತ ಹೇಳಿದ್ದಾರೆ ಡಾಕ್ಟರ್. ಒಂದು 2 ವೀಕ್ಸೋ 3 ವೀಕ್ಸೋ ಕಮ್ಮಿ ಇದೆ ಅಮ್ಮ ಇವತ್ತಿನ ದಿನಕ್ಕೆ ಅಂತ ಹೇಳಿದ್ದಾರೆ. ಅವ್ರು ತುಂಬಾ ಗಾಬರಿ ಆಗ್ಬಿಟ್ಟಿದ್ದಾರೆ. ಅಯ್ಯೋ ನಾನು ಇಷ್ಟೆಲ್ಲ ಕಷ್ಟಪಟ್ನಲ್ಲ ನಾರ್ಮಲ್ ಡೆಲಿವರಿಗೆ, ಗ್ರೋತ್ ಕಮ್ಮಿ ಇದಾರಲ್ಲ, ಸಿ ಸೆಕ್ಷನ್ ಮಾಡ್ಬೇಕು ಅಂತಾರಲ್ಲ, ವಾಟ್ ಟು ಡೂ ಅಂತ ತುಂಬಾ ತಲೆ ಕೆಡ್ಸ್ಕೊಂಡ್ಬಿಟ್ಟಿದ್ರು ಅಕ್ಕ. ಅಂಡ್ ಶಿ ಕಾಲ್ ಟು ಟೀಮ್ ಈ ತರ ಕಾಲ್ ಮಾಡಿದ್ರೆ ಡಾಕ್ಟರ್ ಹೇಳ್ತಿದ್ದಾರೆ ಗ್ರೋತ್ ಕಮ್ಮಿ ಇದೆ ಮಗುವಿಂದು, ಏನ್ ಮಾಡೋದು ಅಂತ.
ಸೊ ವಿ ಗೇವ್ ಸಮ್ ಟಿಪ್ಸ್ ಏನ್ ಮಾಡ್ಬೋದು ಗ್ರೋತ್ ಎಲ್ಲ ಪ್ರಾಪರ್ ಆಗಿರ್ಬೇಕು ಅಂದ್ರೆ ಯಾವ ತರ ಫುಡ್ಸ್ ತಗೋಬೇಕು ಅದನ್ನ ನಾವು ಇನಿಷಿಯಲ್ ಆಗಿಂದಾನೇ ಹೇಳ್ಕೊಡ್ತೀವಿ. ಅಂದ್ರೆ 3 months ಇಂದಾನೆ ಯಾವ ತರ ಫುಡ್ಸ್ ತಗೋಬೇಕು, ಯಾವ ಟೈಮ್ಗೆ ಯಾವ ಫುಡ್ ನ ತಗೊಂಡ್ರೆ ನಿಮ್ದು ಕಂಪ್ಲೀಟ್ ಡೈಜೆಷನ್ ಚೆನ್ನಾಗಾಗತ್ತೆ ಅನ್ನೋಂತ ಕಂಪ್ಲೀಟ್ ಇನ್ಫಾರ್ಮೇಶನ್ ಕೂಡ ನಿಮ್ಗೆ ಸಿಗತ್ತೆ ಕಮಿಂಗ್ ಸೆಷನ್ಸ್ ಅಲ್ಲಿ. ಸೊ ಇದನ್ನ ಕೂಡ ಫಾಲೋ ಮಾಡಿದಾರೆ ಅಕ್ಕ, 1 week ಆಲ್ಮೋಸ್ಟ್ ಫಾಲೋ ಮಾಡಿದಾರೆ ಆಗಿ ಅಕ್ಕ. ಫುಡ್ ಬಗ್ಗೆ ಫುಡ್ ಚಾರ್ಟ್ ತಗೊಂಡಿದ್ದಾರೆ. ಈ ತರ ಮಾಡ್ಬೇಕು, ಅದು ಸೆಷನ್ ಇದೆ ಸ್ಟ್ರಾಂಗ್ ಮಮ್ಮಿ ಸೂಪರ್ ಬೇಬಿ ಅಂತ ಹೇಳಿ. ಸೊ ಸ್ಟ್ರಾಂಗ್ ಆಗಿರ್ಬೇಕು ಅಂದ್ರೆ ಮಗುವಿನ ಗ್ರೋತ್ ಚೆನ್ನಾಗಾಗ್ಬೇಕು, ಮಗುಗೆ ಸರಿಯಾದ ಸಮಯಕ್ಕೆ ಸರಿಯಾಗಿರೋಂತಹ ನ್ಯೂಟ್ರಿಷನ್ ಸಿಗ್ಬೇಕು ಅಂದ್ರೆ ಏನ್ ಮಾಡ್ಬೇಕು, ಯಾವ ತರ ಆಹಾರ ತಗೋಬೇಕು, ಮತ್ತೆ ನಮ್ಮದೊಂದು ಲೈಫ್ ಸ್ಟೈಲ್, ಪ್ರೆಗ್ನೆನ್ಸಿ ಲೈಫ್ ಸ್ಟೈಲ್ ಯಾವ ರೀತಿ ಇರ್ಬೇಕು ಅಂತ ಹೇಳಿ ನಾವು ತಿಳಿಸ್ಕೊಟ್ವಿ ಅರ್ಗೆ ಅಕ್ಕಗೆ. ಕೆಲವೊಂದು ಯೋಗ ರಿಲ್ಯಾಕ್ಸೇಷನ್ ಟೆಕ್ನಿಕ್ಸ್ ಕೂಡ ಅವ್ರಿಗೆ ಗೊತ್ತಾಯ್ತು. 1 week ಆದ್ಮೇಲೆ ನೆಕ್ಸ್ಟ್ ಸ್ಕ್ಯಾನಿಂಗ್ ಹೋಗಿದ್ದಾರೆ. ಆಮೇಲೆ ಅವ್ರಿಗೆ ಡೌಟ್, ಅಕ್ಕ ನಾನ್ ಸ್ಕ್ಯಾನ್ ಮಾಡಿಸ್ಬೋದಾ ಅಂತ ಕೇಳ್ತಾರೆ. ಅಂದ್ರೆ ಸ್ಕ್ಯಾನಿಂಗ್ ಜಾಸ್ತಿ ಮಾಡಿಸ್ಬಾರ್ದು ಅಂತಾರೆ, ಇವಾಗ ಏನ್ ಮಾಡ್ಲಿ ನಾನು ಏನು ಗ್ರೋತ್ ಸ್ಕ್ಯಾನ್ ಮಾಡಿಸ್ಲಾ ಅಂತ ಕೇಳಿದ್ರು. ಅಫ್ಕೋರ್ಸ್ ಮಾಡ್ಸಿ, ನಿಮ್ಗೆ ಡೌಟ್ ಇದೆ ಅಲ್ಲ ಅಂತ ಮಾಡ್ಸಿ, ಯಾಕೆ ಭಯ ಬೀಳ್ತೀರಾ, ಮಾಡ್ಸಿ. ನಾರ್ಮಲ್ ಆಗಿದೆ ಗ್ರೋತ್, ಏನಿಲ್ಲ ಅಂದ್ರು ಏನೋ 30 weeks ಏನೋ 32 weeks ಆಗ್ಬೇಕಿತ್ತು, ಆಕ್ಚುಲಿ 30 weeks ತೋರಿಸ್ತಿತ್ತು. ಅವ್ರದ್ದು 1 week ಬಿಟ್ಕೊಂಡು ಹೋಗಿದ್ದಾರೆ, 34 weeks ತೋರಿಸಿದೆ. ಅಂದ್ರೆ 1 week ಎಕ್ಸ್ಟ್ರಾ ತೋರಿಸಿದೆ ಬಿಕಾಸ್ ಆಫ್ ಟಾಕ್, ಗರ್ಭ ಸಂವಾದ, ಮಗು ಜೊತೆ ಮಾತಾಡಿರುವಂತಹ ರೀತಿ, ತಗೊಂಡಿರುವಂತಹ ಆಹಾರ, ಇದ್ದಂತಹ ಲೈಫ್ ಸ್ಟೈಲ್ ಚೇಂಜಸ್. ಸೊ ಈ ರೀತಿ ಚೇಂಜಸ್ ಆಗಿದೆ. ಮತ್ತೆ ನಮ್ಮಲ್ಲಿ ಕೆಲವೊಂದು ವ್ರತಾಸ್ ಕೂಡ ಇದೆ. ಸೊ ಯಾವ್ಯಾವ ವ್ರತವನ್ನ ಮಾಡೋದ್ರಿಂದ ಏನೆಲ್ಲ ಬೆನಿಫಿಟ್ಸ್ ಇದೆ ಅನ್ನೋದು ಕೂಡ ನಾವು ತಿಳಿಸ್ಕೊಡ್ತೀವಿ. ಸೊ ಎಲ್ಲಾ ತರ ಬೆನಿಫಿಟ್ಸ್ ನ ನೀವು ಕೂಡ ಪಡ್ಕೊಳ್ಳಿ. ಎಲ್ಲರೂ ಕೂಡ ಒಂದು ಶ್ರೇಷ್ಠ ಸಮಾಜವನ್ನ ನಿರ್ಮಾಣ ಮಾಡೋಣ, ಶ್ರೇಷ್ಠ ತಾಯಿಯರಾಗಿ ಶ್ರೇಷ್ಠ ಮಗುವನ್ನ ಪಡ್ಕೊಳ್ಳೋಣ. ಜಸ್ಟ್ ಶ್ರೇಷ್ಠ ಮಗುವನ್ನ ಪಡ್ಕೋಬೇಕಾದ್ರೆ ಹೊಟ್ಟೆ ತುಂಬಾ ಊಟ ತಗೊಂಡು ಡಾಕ್ಟರ್ನ ಕನ್ಸಲ್ಟ್ ಮಾಡಿದ್ರೆ ಸಾಧ್ಯ ಆಗತ್ತಾ? ಶ್ರೇಷ್ಠ ಮಗು ಬೇಕಂದ್ರೆ ಏನ್ ಮಾಡ್ಬೇಕು, ಯಾರಾದ್ರೂ ಒಬ್ರು ಹೇಳ್ಬೋದಾ? ಶ್ರೇಷ್ಠ ಮಗು ನನಗ್ ಬೇಕು ಅಂದ್ರೆ ಏನ್ ಮಾಡ್ಬೇಕು? ಮಗುವಿಗೆ ಗರ್ಭ ಸಂಸ್ಕಾರವನ್ನ ಕೊಡ್ಬೇಕು ಮೇಡಮ್. ಅಕ್ಕ ನಂದಿನಿ ಅಕ್ಕ ಫುಲ್ ಒಂದೇ ಇದ್ರಲ್ಲಿ ಹೇಳ್ಬಿಟ್ರು, ಒಂದೇ ಕ್ಯಾಚ್ ಹಾಕ್ಬಿಟ್ರು, ಫುಲ್ ಬಾಲ್ ಪಿಚ್ಚು ಇಲ್ಲ ಏನು ಇಲ್ಲ, ಡೈರೆಕ್ಟ್ ಕ್ಯಾಚ್ ಹಾಕ್ಬಿಟ್ರು. ಗರ್ಭ ಸಂಸ್ಕಾರ, ಎಸ್ ಹೌದು, ನಿಮ್ ಉತ್ತರ ಸರಿ ಇದೆ. ಬಟ್ ಗರ್ಭ ಸಂಸ್ಕಾರದಲ್ಲಿ ಏನೆಲ್ಲ ಇನ್ಕ್ಲೂಡ್ ಆಗಿದೆ ಅದನ್ನ ಮೆನ್ಷನ್ ಮಾಡ್ಬೇಕಲ್ವಾ ನೀವು, ಒಳ್ಳೆ ಏನೇನೆಲ್ಲ ರೀತಿಯ ಮಾಡ್ಬೇಕು. ಒಳ್ಳೆ ರೀತಿಯ ಆಹಾರ ತಗೋಬೇಕು ಮೇಡಮ್. ಮತ್ತೆ ಮಂತ್ರಗಳನ್ನ ಪಠಣ ಮಾಡ್ಬೇಕು. ಯಾವಾಗ್ಲೂ ಧನಾತ್ಮಕ ಚಿಂತನೆಯಲ್ಲಿ ಇರ್ಬೇಕು ನಾವು. ಮತ್ತೆ ಎಲ್ಲದನ್ನು ಪ್ರೆಗ್ನೆನ್ಸಿ ಟೈಮಲ್ಲಿ ಏನೇನ್ ಚೆನ್ನಾಗಿ ಮಾಡ್ಬೇಕು ಅದನ್ನೆಲ್ಲ ಮಾಡ್ಕೊಂಡ್ರೆ ಒಳ್ಳೆಯ ಗರ್ಭ ಸಂಸ್ಕಾರ ಸಿಗುತ್ತೆ ಮೇಡಮ್. ಪ್ರೇಯರ್ಸ್ ಮಾಡ್ಬೇಕು, ಗರ್ಭ ಸಂಸ್ಕಾರವನ್ನ ಮಗುಗೆ ಕೊಡ್ಬೇಕು, ಮತ್ತೆ ಸ್ವಾರ್ಥವನ್ನ ಬಿಡ್ಬೇಕು, ಸೆಲ್ಫಿಶ್ನೆಸ್ ನ ಬಿಡ್ಬೇಕು. ನಾವು ಸೇವಾ ಮನೋಭಾವವನ್ನ ಇಟ್ಕೊಂಡಿರ್ಬೇಕು. ಗ್ರೇಟ್ ಲೀಡರ್ ಇರ್ಬೇಕಾಗಿರುವಂತ ಕ್ವಾಲಿಟೀಸ್ ಎಲ್ಲವೂ ಕೂಡ ನಮ್ಮಲ್ಲಿ ನಾವು ಬೆಳೆಸ್ಕೋಬೇಕು. ಪಾಸಿಟಿವ್ ಮೈಂಡ್ ಸೆಟ್ ಇರ್ಬೇಕು. ಪಾಸಿಟಿವ್ ಮೈಂಡ್ ಸೆಟ್ ಬೇಕು ಅಂದ್ರೆ ಧ್ಯಾನ ಮಾಡ್ಬೇಕು, ಒಳ್ಳೊಳ್ಳೆ ಶ್ಲೋಕಗಳನ್ನ ಹೇಳ್ಬೇಕು, ಕೇಳ್ಬೇಕು, ಮಂತ್ರಗಳನ್ನ ಹೇಳ್ಬೇಕು, ಸಹಸ್ರನಾಮಗಳನ್ನ ಕೇಳ್ಬೇಕು, ಯಾವ ತರ ಹಾಡುಗಳನ್ನ ಕೇಳ್ಬೇಕು, ಯಾವ ತರ ಹಾಡುಗಳನ್ನ ಕೇಳ್ಬಾರ್ದು, ಯಾವ ತರ ಚಿತ್ರಗಳನ್ನ ನೋಡ್ಬೇಕು, ಯಾವ ತರ ಚಿತ್ರಗಳನ್ನ ನೋಡ್ಬಾರ್ದು, ಯಾವ ರೀತಿ ಬುಕ್ಸ್ ಗಳನ್ನ ಓದ್ಬೇಕು, ಯಾವ ರೀತಿ ಬುಕ್ಸ್ ಗಳನ್ನ ಓದ್ಬಾರ್ದು, ನಮ್ಮದೊಂದು ಇಮ್ಯಾಜಿನೇಷನ್ ಯಾವ ತರ ಇರ್ಬೇಕು. ಸೊ ಎಲ್ಲರೂ ಸ್ಟಾಪ್ ಮಾಡಿದೀರಾ ಟಿವಿ ನೋಡೋದು, ನ್ಯೂಸ್ ನೋಡೋದು, ಸೀರಿಯಲ್ಸ್ ನೋಡೋದು? ಯಾರ್ಯಾರೆಲ್ಲ ಕಂಟಿನ್ಯೂ ಮಾಡ್ತಾ ಇದ್ದೀರಾ? ಯಾವ್ದ್ಯಾವ್ದೋ ಸೀರಿಯಲ್ಸ್ ಬರುತ್ತಲ್ಲಪ್ಪ, ಲಕ್ಷ್ಮೀ ಭಾರಮ್ಮ ಮತ್ತೆ ಸೀತಾರಾಮ, ಏನೋ ಎಷ್ಟೋ ಸೀರಿಯಲ್ಸ್ ಇದೆ, ನೋಡ್ತಿರ್ತೀನಿ ಅಡ್ವರ್ಟೈಸ್ಮೆಂಟ್ ಅಲ್ಲಿ ಅವಾಗ. ಸೊ ಯಾರಾದ್ರೂ ನೋಡ್ತಾ ಇದ್ದೀರಾ? ಸ್ಟಾಪ್ ಮಾಡಿದೀವಿ. ಓಕೆ ನಂದಿನಿ ಅಕ್ಕ ಸ್ಟಾಪ್ ಮಾಡಿದಾರ, ಆಲ್ಮೋಸ್ಟ್ ಎಲ್ರು ಸ್ಟಾಪ್ ಮಾಡಿದಿರಲ್ಲ. ಮೊದ್ಲು ನೋಡ್ತಿದ್ರಾ? ಮೊದ್ಲು ಬೇಜಾರ್ ಕಳಿಯೋದಕ್ಕೆ, ಬೋರ್ ಆಗ್ತಾ ಇದ್ದಾಗೆಲ್ಲ ನೋಡ್ತಿದ್ರು ಅನ್ಸುತ್ತೆ, ಬಟ್ ಇವಾಗೆಲ್ಲ ಸ್ಟಾಪ್ ಮಾಡಿದ್ದಾರೆ. ಓಕೆ, ಡಾಕ್ಟರ್ಸ್ ಏನೇ ಸಜೆಸ್ಟ್ ಮಾಡಿದ್ರು ಕೂಡ ಯಾರು ಏನು ಸಂಕೋಚ ಪಟ್ಕೊಳ್ದೆ ಆ ಸ್ಕ್ಯಾನಿಂಗ್ ಆಗಿರ್ಬೋದು, ಟೆಸ್ಟ್ ಆಗಿರ್ಬೋದು ಮಾಡಿಸ್ಕೊಳ್ಳಿ. ನಿಮ್ಗೆ ಇನ್ನೂ ಡೌಟ್ಸ್ ಇದೆ, ಮಾಡಿಸ್ಕೊಳ್ಳ ಬೇಡವಾ, ಇದು ಇಂಪಾರ್ಟೆಂಟ್ ಇದೆಯಾ, ಇಂಪಾರ್ಟೆಂಟ್ ಇಲ್ವಾ ಅಂತಂದ್ರೆ ನಮಗ್ ಕಾಲ್ ಮಾಡಿ, ನಮ್ಮ ಸಹಾಯವನ್ನು ಕೂಡ ನೀವು ಪಡೆದುಕೊಳ್ಬೋದು. ಓಕೆನಾ? ಮತ್ತೆ ನಾವು ನಮ್ಮದೊಂದು ವಾತಾವರಣ ಚೆನ್ನಾಗಿರ್ಬೇಕು ಅಂದ್ರೆ ಏನ್ ಮಾಡ್ಬೇಕು? ಮಗು ತುಂಬಾ ಆಕ್ಟಿವ್ ಆಗಿರ್ಬೇಕು. ನಾವ್ ಫಸ್ಟ್ ಹಳೆ ಕಾಲದಲ್ಲಿ ನಮ್ಮ ಅಜ್ಜಿದಿರು, ನಮ್ಮ ಮುತ್ತಜ್ಜಿದಿರೆಲ್ಲ ಒಂಥರ ಕುಟುಂಬದಲ್ಲಿ ಇದ್ರು, ಹೌದಾ? ಬಟ್ ನಾವು ನ್ಯೂಕ್ಲಿಯರ್ ಫ್ಯಾಮಿಲಿ,
4 ಜನ ಅಥವಾ ಮಿನಿಮಮ್ 5 ಜನ ಇದೀವಿ, ಹೌದಾ? ಅತ್ತೆ ಮಾವ, ಹಸ್ಬೆಂಡ್ ವೈಫ್, ಹಬ್ಬಬ್ಬ ಅಂದ್ರೆ ಅವ್ರ ಅಜ್ಜಿನೋ ಅವ್ರ ಅಮ್ಮನೋ ಅವ್ರ ಅತ್ತೆನೋ ಯಾರೋ ಇರ್ತಾರೆ, 5 ಜನ ಇದೀವಿ ಅಲ್ವಾ? ಸೊ ನಮ್ಗೆ ಅಷ್ಟೊಂದು ಇನ್ಫಾರ್ಮೇಶನ್ಸ್ ಎಲ್ಲ ಸಿಗ್ತಾ ಇಲ್ಲ ಈಗ. ಬಟ್ ನಮ್ಗೆ ವಿ ಆರ್ ಇನ್ ಅ ಟೀಮ್. ಇವತ್ತಿಂದ ನಾವೆಲ್ಲರೂ ಕೂಡ ಒಂದು ಫ್ಯಾಮಿಲಿ. ಆರ್ ಯು ರೆಡಿ ಟು ಜಾಯಿನ್ ಅವರ್ ಫ್ಯಾಮಿಲಿ? ಎಲ್ರು ರೆಡಿ ಇದ್ದೀರಾ ನಮ್ ಫ್ಯಾಮಿಲಿನ ಜಾಯಿನ್ ಆಗಕ್ಕೆ? ಎಸ್, ಐ ಆಮ್ ಟೀಮ್ ಗರ್ಭ ಸಂಸ್ಕಾರ, ಐ ಆಮ್ ಟೀಮ್ ರಾಜಮಾತಾ ಗರ್ಭ ಸಂಸ್ಕಾರ. ಎಲ್ಲರೂ ಕೂಡ ನೆಕ್ಸ್ಟ್ ಸರಿಯಿಂದ ನಿಮ್ದೊಂದು ಏನೋ ರಮ್ಯಾ ಅಂತ ಇರ್ಬೋದು, ಅಥವಾ ಶಿಲ್ಪಾ ಅವಿನಾಶ್ ಅಂತ ಇರ್ಬೋದು. ನೆಕ್ಸ್ಟ್ ಏನಂತ ಹೇಳ್ಬೇಕು? ಶಿಲ್ಪಾ ಅವಿನಾಶ್ ಟೀಮ್ ಗರ್ಭ ಸಂಸ್ಕಾರ, ನೆಕ್ಸ್ಟ್ ನಂದಿನಿ ಗರ್ಭ ಸಂಸ್ಕಾರ ಅಂತ ಇರ್ಬೇಕು. ಟೀಮ್ ಆಫ್ ಗರ್ಭ ಸಂಸ್ಕಾರ. ವೆರಿ ನೈಸ್ ಕಾವ್ಯಕ್ಕ. ಎಸ್, ಕಲ್ತ್ಕೋಬೇಕು ನಾವು ಸೇವೆ ಮಾಡೋದನ್ನ. ನಾವೇನ್ ದುಡ್ಡು ಕೊಡಿ ಅಂತಿದೀವಾ? ಇಲ್ಲ, ಜಸ್ಟ್ ನಮಗ್ ಗೊತ್ತಿರುವಂತ ಜ್ಞಾನವನ್ನ ಎಲ್ಲರಿಗೂ ಹಂಚೋಣ. ಎಷ್ಟು ಖುಷಿ ಆಗುತ್ತೆ ಗೊತ್ತಾ ಹಂಚೋದ್ರಲ್ಲಿ. ನಿಮ್ ಬರ್ಡೇಗೆಲ್ಲ ಯಾಕೆ ಸ್ವೀಟ್ಸ್ ಕೊಡ್ತೀರಾ ನೀವು? ಯಾಕೆ ಚಾಕ್ಲೇಟ್ಸ್ ಕೊಡ್ತೀರಾ? ಖುಷಿ ಆಗತ್ತೆ ನಿಮ್ಗೆ. ಸೊ ಇದೇ ಒಂದು ಖುಷಿಯನ್ನ ಮಗುಗೂ ಕೂಡ ಕೊಡಿ. ನಿಮ್ ಕೈಲಿ ಆದಷ್ಟು ಎಷ್ಟು ಜನಕ್ಕೆ ಸಾಧ್ಯವಾಗುತ್ತೋ ಅಷ್ಟು ಜನಕ್ಕೆ ತಲುಪಿಸಿ ಒಂದು ಮಾಹಿತಿಯನ್ನ. ಅವ್ರಿಗೆ ನೀವು ಸೇರ್ಕೊಳ್ಳಿ ಅಂತ ಒತ್ತಾಯ ಮಾಡೋದಲ್ಲ. ಜಸ್ಟ್ ಇದ್ರ ಬಗ್ಗೆ ಇನ್ಫಾರ್ಮೇಶನ್ ಕೊಡಿ. ಈ ತರ ಇದೆ, ಈ ತರ ಎಲ್ಲ ಇರುತ್ತೆ. ಅವ್ರಿಗೆ ಅಫೋರ್ಡಬಲ್ ಆಗಿಲ್ಲ ಅಂದ್ರೆ ಜಸ್ಟ್ ನೀವಾದ್ರೂ ಹೇಳ್ಕೊಡಿ. ನಿಮ್ಮಲ್ಲಿ ಇರುವಂತ ಬುಕ್ಸ್ ನ ಅವ್ರಿಗೆ ಕೊಡಿ. ನೀವು ಆಲ್ರೆಡಿ ಓದಿ ಮುಗಿಸಿದೀರಾ ಅನ್ಸುತ್ತಲ್ವಾ ಬುಕ್ಸ್ನೆಲ್ಲ? ಗರ್ಭ ಸಂಸ್ಕಾರ ಬಂದಿರುವಂತ ಬುಕ್ಸ್ ನ ಓದಿ ಮುಗಿಸಿದೀರಾ. ಸೊ ನೀವು ಅವ್ರಿಗೆ ಕೊಡ್ಬೋದು. ಓಕೆ, ಈಗ ಯಾರಿಗೆಲ್ಲ ಡೌಟ್ಸ್ ಇದೆ ಅನ್ಮ್ಯೂಟ್ ಮಾಡ್ಕೊಂಡು ಕೇಳ್ಬೋದು. ಏನ್ ಡೌಟ್ಸ್ ಇದೆ? ಅಕ್ಕ ನಾನ್ ಕೇಳ್ತೀನಿ. ನಿಮ್ ಹೆಸರು ಅಕ್ಕ? ನಮಸ್ತೆ. ನನ್ನ ಹೆಸರು ಶ್ವೇತಾ ಹೊಸಪೇಟಿ ಅಂತ, ಬೆಳಗಾವಿಯಿಂದ ಮಾತಾಡೋದು. ಓಕೆ, ಶ್ವೇತಾ ಅಕ್ಕ ಹೇಳಿ. ಶ್ವೇತಾ ಅಕ್ಕ, ಅಕ್ಕ ನಂಗೆ ಇವಾಗ 4 months. ನೀವು ವ್ರತ ಎಲ್ಲ ಹೇಳಿದ್ರಲ್ಲ, ಅದನ್ನ ಯಾವಾಗ ಮಾಡ್ಬೇಕು? ಅಂದ್ರೆ 4 months ಇವಾಗಿನ ಕಂಪ್ಲೀಟ್ ಆದ್ಮೇಲೆ ಮಾಡ್ಬೋದು ಅಂದ್ರೆ ಬೇಬಿಗೂ ಗೊತ್ತಾಗ್ಬೇಕಲ್ಲ. ಅಕ್ಕ. ನೀವು ಪ್ಲಾನಿಂಗ್ ಅಲ್ಲಿ ಇದ್ದಾಗಿಂದಾನೇ ವ್ರತಗಳನ್ನ ಸ್ಟಾರ್ಟ್ ಮಾಡಿದ್ರೆ ಇವಕ್ಕೆ ಮಗು ಗೊತ್ತಾಗತ್ತೆ. ಹೌದಾ? ಗ್ರೋತ್ ಸ್ಕ್ಯಾನ್ ನ 28 ವೀಕ್ಸ್ ಇಂದ ಮಾಡ್ತಾರೆ. 28 ವೀಕ್ ಇಂದ ಸ್ಟಾರ್ಟ್ ಆಗುತ್ತೆ. 34 ವೀಕ್ಸ್ ವರ್ಗು ಮಾಡ್ತಾರೆ, 36 ವೀಕ್ಸ್ ವರ್ಗು ಮಾಡ್ತಾರೆ. ಹಾ, ಅಂದ್ರೆ ನಂಗೆ ಇನ್ನೊಂದು 4 days ಅಲ್ಲಿ 4 ಕಂಪ್ಲೀಟ್ ಆಗತ್ತೆ. ಸೊ ಅದಕ್ಕೆ ನಾನು ಈಗಿಂದಾನೇ ಸ್ಟಾರ್ಟ್ ಮಾಡ್ಲಾ ಅಂತ. ಹಾ ಅಕ್ಕ, ಮಾಡಿ. ಓಕೆ, ಥ್ಯಾಂಕ್ ಯು ಅಕ್ಕ. ಓಕೆ, ಥ್ಯಾಂಕ್ ಯು ಸೋ ಮಚ್ ಶ್ವೇತಾ ಅಕ್ಕ. ನೆಕ್ಸ್ಟ್ ಶಿಲ್ಪಾ ಅಕ್ಕ ಹ್ಯಾಂಡ್ ರೈಸ್ ಮಾಡಿದ್ರೆ ನೀವು ಹ್ಯಾಂಡ್ ರೈಸ್ ಮಾಡಿ, ನಾನು ಅವ್ರ ಹೆಸರು ಹೇಳ್ತೀನಿ, ಸೊ ದಟ್ ಯು ಕ್ಯಾನ್ ಅನ್ಮ್ಯೂಟ್. ಓಕೆ, ಹ್ಯಾಂಡ್ ರೈಸ್ ಅಂದ್ರೆ ಅಲ್ಲಿ ಕೆಳಗಡೆ ನೀವ್ ಹ್ಯಾಂಡ್ ರೈಸ್ ಮಾಡಿದ್ರೆ ನನ್ಗೆ ಗೊತ್ತಾಗಲ್ಲ, ಹಾಗಾಗಿ. ಓಕೆ, ಶಿಲ್ಪಾ ಅಕ್ಕ ಹೇಳಿ. ನಮಸ್ತೆ ಶಿಲ್ಪಾ ಅಕ್ಕ. ಇದು ಲಾಸ್ಟ್ ಟೈಮ್ ನಂದು ಫ್ರೈಡೆ ನಾನು ಹೋಗಿದ್ದೆ ಹಾಸ್ಪಿಟಲಿಗೆ. ಅದು 5 week ಆಗಿತ್ತು ಅಂತ ಹೇಳಿದ್ರು. ಹಾರ್ಟ್ ಬೀಟ್ ಬಂದಿರ್ಲಿಲ್ಲ. ಇನ್ನು 14th ಎಗೇನ್ ಬರ್ಲಿಕ್ಕೆ ಹೇಳಿದ್ದಾರೆ, ಮಾರ್ಚ್. ಸೊ ನಾವು ಮಗು ಜೊತೆ ಮಾತಾಡ್ಬೋದಾ? ಇವಾಗ ಮಾತಾಡಿದ್ರು ಗೊತ್ತಾಗುತ್ತಾ ಮಗುಗೆ? ಗೊತ್ತಾಗತ್ತೆ. ನೀವ್ ಗರ್ಭಧಾನ ಅಂದ್ರೆ ಪ್ರೆಗ್ನೆನ್ಸಿ ಮುಂಚೆಯಿಂದಾನೇ ಸ್ಟಾರ್ಟ್ ಮಾಡಿದ್ರು ಗೊತ್ತಾಗತ್ತೆ. ನಾನಿನ್ನು ಪ್ರೆಗ್ನೆನ್ಸಿ ಆಗಿಲ್ಲ, ಪ್ಲಾನಿಂಗ್ ಅಲ್ಲಿ ಇದೀನಿ ಅಂತ ಅವಾಗ್ಲೇ ನೀವು ಸ್ಟಾರ್ಟ್ ಮಾಡ್ಕೋಬಹುದು ಮಗು ಜೊತೆ ಮಾತಾಡೋದು. ಓಕೆ, ಸ್ಟಾರ್ಟ್ ಮಾಡ್ಕೊಳ್ಳಿ ಶಿಲ್ಪಾ ಅಕ್ಕ. ನಾನು ಆಲ್ರೆಡಿ ಮಾತಾಡಿ ಸ್ಟಾರ್ಟ್ ಮಾಡಿದ್ದೀನಿ. ಈ ತರ ಫ್ರೈಡೆ ಹೋಗ್ತಿದ್ದೀವಿ, ಹಾರ್ಟ್ ಬೀಟ್ ತೋರ್ಸು ನಿಂದ. ಅಂದ್ರೆ ನನ್ನ ಬುಕ್ ಅಲ್ಲೆಲ್ಲ ಇತ್ತಲ್ಲ, ಕೆಲವರೆಲ್ಲ ಹಿಂಗೆ ಮಾತಾಡ್ತಿದ್ದಾರೆ ಅಂತ ಅವ್ರು ಆಲ್ರೆಡಿ ಮೆನ್ಷನ್ ಮಾಡಿದ್ರಲ್ಲ. ಅದನ್ನೇ ಸ್ವಲ್ಪ ನಾನು ಮಗು ಜೊತೆ ಹೇಳಲಿಕ್ಕೆ ಸ್ಟಾರ್ಟ್ ಮಾಡಿದ್ದೆ. ಇವಾಗ್ಲಿಂದನೇ ನಾನು ಮತ್ತೆ ಹಸ್ಬೆಂಡ್ ಇಬ್ರು ಮಾತಾಡ್ತಾ ಇದ್ದೀವಿ. ಇದು ಆಫ್ಲೈನ್ ಕ್ಲಾಸ್ ಬಂದ್ಬಿಟ್ಟು ನಾವ್ ಇವಾಗ್ಲೂ ಕೂಡ ಆಫ್ಲೈನ್ ಗೆ ಬರ್ಬೋದಾ? ಅಂದ್ರೆ ಅದು ವಿಸಿಟಿಂಗ್ ಇರುತ್ತಲ್ವಾ? ಬರ್ಬೋದು. ಓಕೆ ನೀವು ಓಕೆ ಪ್ರೆಗ್ನೆನ್ಸಿ ಕನ್ಫರ್ಮ್ ಆಗಿದ ತಕ್ಷಣ ಬರ್ಬೋದು. ಓಕೆ. ಇವಾಗ ಅದು ಫಸ್ಟ್ ಮಂತ್ ಆಗಿರೋ ಕಾರಣ ಡಾಕ್ಟರ್ ಹೇಳಿದ್ದಾರೆ ಇವಾಗ ರೆಸ್ಟ್ ತಗೊಳ್ಳಿ, ಸ್ವಲ್ಪ ಮಾತ್ರ ವಾಕ್ ಮಾಡಿ ಅಂತ ಹೇಳ್ಬಿಟ್ಟು 3 month. ಸೊ Okay. ನೀವು ಅಕ್ಕ, ನೀವು ಗರ್ಭ ಸಂಸ್ಕಾರದಲ್ಲಿ ಗ್ರೂಪ್ ಅಡ್ಮಿನ್ ಇದೆ ಅಲ್ಲ, ಅಲ್ಲಿ ಯಾರಿಗಾದ್ರೂ ಒಬ್ರಿಗೆ ಕಾಲ್ ಮಾಡಿ, ನಿಮ್ಗೆ ಇನ್ಫಾರ್ಮೇಶನ್ ಸಿಗುತ್ತೆ ಶಿಲ್ಪಾ ಅಕ್ಕ. ಓಕೆ ಓಕೆ, ಥ್ಯಾಂಕ್ ಇದೇ ಯು. ಸಂಡೇ 9th ಇದೆ. ಓಕೆ, ಥ್ಯಾಂಕ್ ಯು ಸೋ ಮಚ್ ಶಿಲ್ಪಾ ಅಕ್ಕ. ಸೋ ಆಕ್ಟಿವ್ ಆಗಿದ್ದೀರಾ. ಮಗುವಿನ ಹಾರ್ಟ್ ಬೀಟ್ ಜೋರಾಗಿ ಬರುತ್ತೆ ನೋಡಿ ಈ ಸರಿ. 150 180 ಕ್ರಾಸ್ ಆಗಿರುತ್ತೆ. ನೀವು ಅವಾಗ ಹೇಳ್ತಾ ಇದ್ರಲ್ಲ ಹಾರ್ಟ್ ಬೀಟ್ ಕೇಳಿಸ್ಕೊಂಡ್ರ ಅಂತ. ನಾನು ಆಕ್ಚುಲಿ ವೆಯ್ಟ್ ಮಾಡ್ತಾ ಇದ್ದೀನಿ ಹಾರ್ಟ್ ಬೀಟ್ ಕೇಳಲಿಕ್ಕೆ. ಕೇಳಿಸ್ಕೊತೀರಾ? ಮತ್ತೆ ಇನ್ನೊಂದು ಮಿತ್ ಇದೆ ಹಾರ್ಟ್ ಬೀಟ್ ಬಗ್ಗೆ. ಜಾಸ್ತಿ ಏನು ಹಾರ್ಟ್ ಬೀಟ್ ಇದ್ರೆ ಅದು ಗರ್ಲ್ ಬೇಬಿ, ಕಮ್ಮಿ ಹಾರ್ಟ್ ಬೀಟ್ ಇದ್ರೆ ಅದು ಬಾಯ್ ಬೇಬಿ. ನಿಜವಾಗ್ಲೂ ಇದೊಂದು ಮಿತ್, ತಪ್ಪು. ನಮ್ಮದೊಂದು ರಾಜಮಾತಾ ಗರ್ಭ ಸಂಸ್ಕಾರದವ್ರು ಏನಂದ್ರೆ ಎಲ್ಲಾ ಬಾಯ್ ಬೇಬೀಸ್ ಎಲ್ಲಾ ಹಾರ್ಟ್ ಬೀಟ್ ಕೂಡ 160ನೇ ಇದೆ. ನಾನು ಅವ್ರದ್ದೆಲ್ಲ ರಿಪೋರ್ಟ್ ಕಲೆಕ್ಟ್ ಮಾಡಿ ಚೆಕ್ ಮಾಡಿದೀನಿ. ಎಲ್ರು ನಮ್ ಯೂಟ್ಯೂಬ್ ಅಲ್ಲೆಲ್ಲ ನೋಡ್ತಿರ್ತೀವಲ್ಲ, ಬಾಯ್ ಬೇಬಿ ಗರ್ಲ್ ಬೇಬಿ ಅಂದ್ರೆ 140 ಒಳಗಡೆ ಇದ್ರೆ ಬಾಯ್, 140 ಮೇಲೆ ಇದ್ರೆ ಗರ್ಲ್ ಅಂತ. ನಿಜ ಇದೆಲ್ಲ ತುಂಬಾ ಸುಳ್ಳು. ನಿಮ್ಗೆ ಬೇಕಾದ್ರೆ ಪ್ರೂಫ್ ಕೂಡ ಸಮೇತ ನಾನು ಪ್ರೂವ್ ಮಾಡ್ತೀನಿ. 140 ಕ್ರಾಸ್ ಆಗಿದೆ, 160 ಕ್ರಾಸ್ ಆಗಿದೆ, ಬಾಯ್ ಬೇಬಿ ಆಗಿದೆ ಅವ್ರಿಗೆ. ಬಿಕಾಸ್ ಆಫ್ ಎನರ್ಜಿ.
ಆಕ್ಚುಲಿ ನಮ್ಗಂದ್ರೆ ಇವಾಗ ಬಾಯ್ ಗರ್ಲ್ ಅಂತ ಮೆಂಟಾಲಿಟಿ ಇಲ್ಲ. ಬಟ್ ಏನಂತ ಹೇಳಿದ್ರೆ ಫಸ್ಟ್ ಪ್ರೆಗ್ನೆನ್ಸಿ ಅಲ್ವಾ, ರೀಸೆಂಟ್ಲಿ ಮ್ಯಾರೇಜ್ ಆಗಿರೋ ಫಸ್ಟ್ ಪ್ರೆಗ್ನೆನ್ಸಿ ಅಲ್ಲ, ಓಕೆ ಒಂದ್ ಮಗು ಒಂದಾದ್ರೆ ಚೆನ್ನಾಗಿರುತ್ತೆ ಅಂತ ಇಟ್ಕೊಂಡಷ್ಟೇ. ಸೂಪರ್ ಶಿಲ್ಪಾ ಅಕ್ಕ. ಆಲ್ ದಿ ಬೆಸ್ಟ್ ನಿಮ್ದು ಸ್ಕ್ಯಾನಿಂಗ್ ಗೆ. ಜಾಸ್ತಿ ಬರ್ಲಿ ಹಾರ್ಟ್ ಬೀಟ್, ತುಂಬಾ ಚೆನ್ನಾಗಿ ಕೇಳಿಸ್ಕೊಳ್ಳಿ ಹಾರ್ಟ್ ಬೀಟ್ ನ. ಜಸ್ಟ್ ಯು ಎಂಜಾಯ್ ದ ಥಿಂಗ್. ಓಕೆ, ನಾನು ಥ್ಯಾಂಕ್ ಯು ಆಲ್ರೆಡಿ ಸೋ ಮಚ್ ಶಿಲ್ಪಾ ಅಕ್ಕ. ನಾನು ಆಲ್ರೆಡಿ ಮತ್ತೆ ಬುಕ್ ಏನಾದ್ರು ಎಲ್ಲ ಡೌಟ್ಸ್? ಹಾ ಹೇಳಿ ನಾನು ಅಕ್ಕ, ಏನೋ ಹೇಳ್ತಿದ್ರಿ. ನಾನು ಆಕ್ಚುಲಿ ನಂಗೆ ಪ್ರೆಗ್ನೆನ್ಸಿ ಬಗ್ಗೆ ಏನು ಗೊತ್ತಿರ್ಲಿಲ್ಲ ಮುಂಚೆ. ನಾನು ಆಲ್ರೆಡಿ ಬುಕ್ ಎಲ್ಲ ಓದಿದ ನಂತರ ಅದ್ರಲ್ಲಿ ತುಂಬಾ ಅಂದ್ರೆ ಓಕೆ ಹೀಗೂ ಇದೇನಂತ ನಾನು ತುಂಬಾ ತಿಳ್ಕೊಂಡ್ಬಿಟ್ಟೆ. ಇವಾಗ ಏನಂತ ಓಕೆ. ಹೇಳಿದ್ರೆ ಇವಾಗ ಕ್ಲಾಸ್ ಎಲ್ಲ ಅಟೆಂಡ್ ಆಗ್ತಿದ್ದಾಗೇನೆ ಅದೇನಂತ ಹೇಳಿದ್ರೆ ಇವಾಗ ನಮ್ಮ ಎನ್ವಿರನ್ಮೆಂಟ್ ಸಮ್ ಟೈಮ್ ನಮ್ಗೆ ನೆಗೆಟಿವ್ ಆಗಿ ಬಂದ್ರು ಕೂಡ, ಬಟ್ ನಾನು ಇಲ್ಲಿ ಓದಿರ್ತೀನಲ್ಲ ಮತ್ತೆ ಕೇಳಿರ್ತೀನಲ್ಲ, ಅವೆಲ್ಲ ಆಟೋಮೆಟಿಕ್ಲಿ ನಮ್ಗೊಂಥರ ಪಾಸಿಟಿವ್ ಆಗಿ ನಮ್ಮ ಎನ್ವಿರನ್ಮೆಂಟ್ ಅನ್ನೇ ಇಟ್ಬಿಡುತ್ತೆ ಪಾಸಿಟಿವ್ ಅಂತ ಹೇಳ್ಬಿಟ್ಟು. ತುಂಬಾ ಹೆಲ್ಪ್ ಆಗ್ತಿದೆ ಅಕ್ಕ. ಮತ್ತೆ ಥ್ಯಾಂಕ್ ಯು ಸೋ ಇವಾಗ ಮಚ್ ಶಿಲ್ಪಾ ಅಕ್ಕ, ಖುಷಿ ಆಯ್ತು. ಎಲ್ಲ ನ್ಯೂಕ್ಲಿಯರ್ ಅಂತ ಹೇಳ್ಬಿಟ್ಟು ಇವಾಗ ನಾವು ಒಂದ್ 2-3 ಜನ ಇದ್ರು ಕೂಡ ಇದ್ರೊಳಗಡೆ ಬಂದಾಗ ಏನೋ ಒಂದು ಅಂದ್ರೆ ಇವಾಗ ಒಂದು ಫ್ಯಾಮಿಲಿನ ಮೀಟ್ ಆದಂಗೆ ಫೀಲ್ ಆಗ್ಬಿಡ್ತದೆ. ಎಲ್ರು ಅವರವರ ಎಕ್ಸ್ಪೀರಿಯನ್ಸ್ ಇರುವಾಗ ನಮಗೂ ಒಂಥರ ಧೈರ್ಯ ಬಂದಾಗ ಆಗ್ತಾ ಇರುತ್ತೆ. ಹೌದು ಹೌದು ಶಿಲ್ಪಾ ಅಕ್ಕ. ಇದೇ ಒಂದು ಎಂಜಾಯ್ಮೆಂಟ್ ಇರ್ಲಿ, ಇದೇ ಒಂದು ಖುಷಿಯಾಗಿ ನಿಮ್ ಪ್ರೆಗ್ನೆನ್ಸಿ ಜರ್ನಿನ ಎಂಜಾಯ್ ಮಾಡಿ. ಥ್ಯಾಂಕ್ ಯು ಸೋ ಮಚ್ ಶಿಲ್ಪಾ ಅಕ್ಕ. ಸುಜಾತಾ ರಾಣಿ ಅಕ್ಕ, ಹ್ಯಾಂಡ್ ರೈಸ್ ಮಾಡಿದ್ದೀರಾ? ಮ್ಯಾಮ್ ಅದು ನನ್ನ ನೇಮ್ ಸುಜಾತಾ ಅಂತ. ನಂಗೆ 25 years ಮ್ಯಾಮ್. ನನಗೆ ಈಗ ಓಕೆ 2 months ನಡೀತಾ ಇದೆ. ಬಟ್ BP 1 year ಇಂದ ಇದೆ ಮ್ಯಾಮ್. ಈಗ ಶುಗರ್ ಸ್ಟಾರ್ಟ್ ಆಗ್ತಿದೆ ಅಂತ ಹೇಳಿದ್ದಾರೆ. ಓಕೆ. ಆಮೇಲೆ ಏನೇ ಪ್ರಾಬ್ಲಮ್ ಅಂದ್ರೆ ಫಸ್ಟ್ ಬೇಬಿ ನಂಗೆ ಸರ್ವಿಕ್ಸ್ ಇನ್ಕಾಂಪಿಟೆನ್ಸ್ ಆಗಿ 5.5 months ಅಬಾರ್ಟ್ ಆಗೋಯ್ತು ಮ್ಯಾಮ್. ಹಾ ಹಾ ಈಗ ಓಕೆ. ಕಂಪ್ಲೀಟ್ ಆಗಿ ಈಗ 3 monthsಗೆನೆ ಸ್ಟಿಚ್ ಆಗ್ತೀನಿ ಅಂತ ಹೇಳಿದ್ದಾರೆ. ಸೊ ಫುಲ್ ಬೆಡ್ ರೆಸ್ಟ್ ಈಗ್ಲಿಂದಾನೇ ಬೆಡ್ ರೆಸ್ಟ್ ಹೇಳಿದ್ದಾರೆ ಮ್ಯಾಮ್. ಈಗ್ಲೂ ಓಕೆ ಓಡಾಡ್ತಿಲ್ಲ. ಇವತ್ ತಾನೇ ಸ್ಕ್ಯಾನ್ ಮುಗಿಸ್ಕೊ ಓಕೆ. ಬಂದಿದ್ದೀನಿ. ಆ ಪಾಪು ಹಾರ್ಟ್ ಎಲ್ಲ ನಾರ್ಮಲ್ ಇದೆ, ಏನ್ ಪ್ರಾಬ್ಲಮ್ ಇಲ್ಲ. ಬಟ್ ಸಿಸ್ಟ್ ಇದೆಯಂತೆ ಮ್ಯಾಮ್. ನಾವು ಟ್ರೀಟ್ಮೆಂಟ್ ತಗೊಂಡು ಪ್ರೆಗ್ನೆಂಟ್ ಆಗಿದ್ದಲ್ವಾ, ಸೊ ಸಿಸ್ಟ್ ಬಂದ್ಬಿಟ್ಟಿದೆ. ಸಿಸ್ಟ್ ಕೂಡ ಓಕೆ ಪಾಪು ಜೊತೆ ಅದೇ ಬೆಳೀತಾ ಹೋಗ್ತಿದ್ಯಂತೆ. ಸೊ ಆದಷ್ಟು ಓಕೆ. ನೀವು ಬೆಡ್ ರೆಸ್ಟ್ ಅಲ್ಲೇ ಇರಿ. ನೆಕ್ಸ್ಟ್ ಮಂತ್ ಸ್ಟಿಚ್ ಮಾಡಿದ್ರೆ ಇನ್ನು ಓಡಾಡಂಗಿಲ್ಲ ಅಂತ ಹೇಳಿದ್ದಾರೆ. ಸೊ ಈ ಗರ್ಭ ಸಂಸ್ಕಾರದಲ್ಲಿ ನೀವ್ ಹೇಳ್ಕೊಟ್ರಲ್ಲ ಮ್ಯಾಮ್, ಅದೆಲ್ಲ ನಂಗೆ ಮಾಡಕ್ಕಾಗತ್ತಾ ಅಂತ ಕೆಲವು ಸಲ ಡೌಟ್ ಆಗುತ್ತೆ. ಖಂಡಿತ ಖಂಡಿತ ಸುಜಾತ ಅಕ್ಕ, ಸೇಮ್ ಪ್ರಾಬ್ಲಮ್ ರಂಜಿನಿ ಅಕ್ಕ ಅಂತ ಹೇಳಿ. ಬೇಕಿದ್ರೆ ಅವ್ರ ಕಾಂಟ್ಯಾಕ್ಟ್ ನಂಬರ್ ಕೊಡ್ತೀನಿ, ಅವ್ರನ್ನ ನೀವು ಕಾಂಟ್ಯಾಕ್ಟ್ ಮಾಡ್ಬೋದು. ಸೊ ಅವ್ರಿಗೂ ಕೂಡ ಸೇಮ್ ಪ್ರಾಬ್ಲಮ್ ಇತ್ತು. ಅವ್ರು ಎಷ್ಟು ಚೆನ್ನಾಗಿ ವಾಲಂಟಿಯರಿಂಗ್ ಮಾಡಿದ್ರು ಅಂದ್ರೆ ಪ್ರತಿಯೊಬ್ಬರಿಗೂ ಕಾಲ್ ಮಾಡಿ ಅಕ್ಕ ನನ್ಗೆ ಈ ತರ ತುಂಬಾ ಯೂಸ್ ಆಯ್ತು. ಅವ್ರಿಗೂ ಕೂಡ ಬೆಡ್ ರೆಸ್ಟ್ ಹೇಳಿದ್ರು. ಅವರು ತುಂಬಾ ಭಯ ಪಡ್ತಾ ಇದ್ರು. ಅಯ್ಯೋ ನನ್ಗೆ ಈ ಪ್ರೋಗ್ರಾಮ್ ಅಟೆಂಡ್ ಮಾಡಕ್ ಆಗತ್ತಾ, ನನ್ ಸೆಷನ್ಸ್ ಅಟೆಂಡ್ ಮಾಡ್ತೀನಿ. 2-3 ಸೆಷನ್ ಅವ್ರು ಮಲ್ಕೊಂಡೇ ಅಟೆಂಡ್ ಮಾಡಿದ್ದಾರೆ. ಆಮೇಲೆ ಎಷ್ಟು ಆಕ್ಟಿವ್ ಆದ್ರು ಅಂದ್ರೆ ನಾರ್ಮಲ್ ಆಗಿರೋರು ಕೂಡ ಅಷ್ಟೇ ಆಕ್ಟಿವ್ ಆಗಿರ್ಲಿಲ್ಲ, ಅಷ್ಟು ಚೆನ್ನಾಗಿ ಆಕ್ಟಿವ್ ಆದ್ರು ರಂಜಿನಿ ಅಕ್ಕ. ಈಗ ಮಗು ಕೂಡ ಆಗಿದೆ, ಮಗು ತುಂಬಾ ಆಕ್ಟಿವ್ ಆಗಿದೆ. ಇವಾಗ ಹೇಳ್ತಾರೆ ಕಾಲ್ ಮಾಡಿ, ಅಕ್ಕ ನೀವ್ ಹೇಳಿದ ಅವತ್ತು ಮಾತು ನನಗೆ ಇವಾಗ ತುಂಬಾ ಖುಷಿ ಕೊಡ್ತಿದೆ. ನನ್ನ ಮಗು ತುಂಬಾ ಲೇಜಿ ಆಗಿ ಹೋಗ್ತಾ ಇತ್ತು ಈ ಬೆಡ್ ರೆಸ್ಟ್ ಇಂದ, ಬಟ್ ಇವಾಗ ನಾನು ಎಷ್ಟು ಆಕ್ಟಿವ್ ಆಗಿದ್ದೀನಿ ಅಂತಂದ್ರೆ ಅಷ್ಟು ಆಕ್ಟಿವ್ ಇದೀನಿ. ಮಗು ಕೂಡ ಅಷ್ಟೇ ಆಕ್ಟಿವ್ ಇದೆ, ಮಗು ಲೇಜಿ ಇಲ್ಲ ಅಂತ ಹೇಳ್ತಾರೆ ರಂಜಿನಿ ಅಕ್ಕ. ಏನು ತೊಂದ್ರೆ ಇಲ್ಲ ಅಕ್ಕ, ನಾವು ನಮಗ್ ಕಾಲ್ ಮಾಡಿ, ವಿ ವಿಲ್ ಗೈಡ್ ಯು ಸುಜಾತ ಅಕ್ಕ. ಓಕೆ ಅಕ್ಕ, ಭಯ ನಾನ್ ಪಡ್ಬೇಡಿ. ಕಾಲ್ ಮಾಡ್ತೀನಿ ಅಕ್ಕ. ಹಾ ಅಕ್ಕ, ಓಕೆ ಓಕೆ. ಥ್ಯಾಂಕ್ ಯು ಥ್ಯಾಂಕ್ ಸೋ ಯು. ಮಚ್ ಸುಜಾತ ಅಕ್ಕ. ನೆಕ್ಸ್ಟ್ ಸಜಿನಿ ಅಕ್ಕ ಹ್ಯಾಂಡ್ ರೈಸ್ ಮಾಡಿದ್ರು. ಸಜಿನಿ ಅಕ್ಕ ನಮಸ್ತೆ. ನಮಸ್ತೆ ಅಕ್ಕ. ಆ, ನಂದು ಅಮಿನೋಟಿಕ್ ಫ್ಲೂಯಿಡ್ ಜಾಸ್ತಿ ಇದೆ ಅಂತ ಹೇಳಿದ್ರು ಅಕ್ಕ. ಈಗ 32 weeks ಸ್ಕ್ಯಾನ್ ಆಯ್ತು. ಅದು ಓಕೆ 25 ಇದೆ ಅಂತ ಹೇಳಿದ್ರು. ಶುಗರ್ ಟಾಲರೆನ್ಸ್ ಟೆಸ್ಟ್ ಎಲ್ಲ ನಾರ್ಮಲ್ ಬಂತು. ಮತ್ತೆ 1 week ಶುಗರ್ ಮಾನಿಟರ್ ಮಾಡಿ ಅಂತ ಹೇಳಿದ್ರು. ಅದು ಎಲ್ಲ ಕಂಪ್ಲೀಟ್ ಓಕೆ. ನಾರ್ಮಲ್ಲೇ ಬಂದಿದೆ. ಬಟ್ ಆದ್ರೂ ಅದು ಫ್ಲೂಯಿಡ್ ಜಾಸ್ತಿ ಇದೆ ಅಂತ ಹೇಳ್ತಿದ್ದಾರೆ. ಅದು ಏನ್ ಮಾಡ್ಬೋದು ಅಕ್ಕ ಫ್ಲೂಯಿಡ್ ಜಾಸ್ತಿ ಇದ್ರೆ? ಮುದ್ರಾ, ಈ ತರ ಮುದ್ರಾ ಮಾಡಿ. ಜಸ್ಟ್ ಇದೊಂದು ಇದೆ ಅಲ್ಲ, ಕಾಣಿಸ್ತಿದ್ಯಾ? ಇದನ್ನ ಟಿಪ್ ಆಫ್ ಥಂಬ್ ಫಿಂಗರ್ಗೆ ಟಚ್ ಮಾಡ್ಕೊಳ್ಳಿ. ಒಂದು ½ hour ಇರಿ, ಜಸ್ಟ್ ಈ ತರ ಅಷ್ಟೇ. ನೀರ್ ಕಮ್ಮಿ ಕುಡಿಯೋದು, ಈ ತರ ಎಲ್ಲ ಮಾಡಬೇಡಿ ದಯವಿಟ್ಟು. ಹೈಡ್ರೇಟ್ ಆಗಿರಿ, ಸಮ್ಮರ್ ಇದೆ. ಜಸ್ಟ್ ಈ ಮುದ್ರಾ ಮಾಡಿ, ಟಾಪ್ ಟು ಎಷ್ಟೊತ್ ಬೇಬಿ ಮಾಡಿ. ಮಾಡ್ಬೇಕು ಅದು? ಒಂದು ½ hour ಇಟ್ಕೊಳ್ಳಿ ಸಾಕು. ಓಕೆ. ಇಟ್ಕೊಳ್ಳಿ. ಈ ತರ ನೀಟಾಗಿ ಬ್ಯಾಲೆನ್ಸ್ ಆಗುತ್ತೆ ಸಜಿನಿ ಅಕ್ಕ. ಟಾಪ್ ಟು ಬೇಬಿ ಮಾಡಿ. ಗೊತ್ತಿದೆ ಅಲ್ಲ ನಿಮ್ಗೆ ಸಜಿನಿ ಅಕ್ಕ, ವೈಯರ್ ಇದ್ ಯಾಕೆ ಯುಟಿಲೈಸ್ ಮಾಡ್ಕೋತಿಲ್ಲ ನೀವು? ಇಲ್ಲ ಇಲ್ಲ, ಗೊತ್ತು, ಮಾಡ್ತಾ ಇರ್ತೀನಿ. ಆದ್ರೆ ಅದು ಎಲ್ಲ ನಾರ್ಮಲೇ ಬರ್ತಿದೆ, ಫ್ಲೂಯಿಡ್ ಕಮ್ಮಿ ಆಗ್ತಿಲ್ಲ. ಅದಕ್ಕೆ ಗೊತ್ತಾಗ್ಲಿಲ್ಲ ಅಕ್ಕ ಏನ್ ಮಾಡೋದು ಅಂತ. ಇಲ್ಲ, ಈ ಮುದ್ರಾ ಮಾಡಿ ಅಕ್ಕ, ಸರಿ ಆಗುತ್ತೆ. ಓಕೆ ಅಕ್ಕ. ಓಕೆ. ಓಕೆ ಓಕೆ, ಥ್ಯಾಂಕ್ ಯು ಸೋ ಮಚ್ ಅಕ್ಕ. ನೆಕ್ಸ್ಟ್ ಐಫೋನ್ ಅಂತ ಇದೆ. ಐಫೋನ್ ಅಕ್ಕ ನೀವು ಅನ್ಮ್ಯೂಟ್ ಮಾಡ್ಕೋಬಹುದು. ನೆಕ್ಸ್ಟ್ ಬರ್ತೀನಿ ಅಕ್ಕ, ನಿಮ್ದು 2E54DT. ಅದಕ್ಕೆ ಹೆಸರು ಇಟ್ಕೊಂಡ್ರೆ ತುಂಬಾ ಚೆನ್ನಾಗಿರುತ್ತೆ. ಐಫೋನ್ ಅಂತಿದೆ, ಗೊತ್ತಿಲ್ಲ, ಹ್ಯಾಂಡ್ ರೈಸ್ ಆಗಿದೆ. ಓಕೆ ಅಕ್ಕ, ಥ್ಯಾಂಕ್ ಯು. ಹಲೋ ಐಫೋನ್ ಅಂತಿದೆ. ಹಲೋ. ಅಕ್ಕ ನಮಸ್ತೆ. ಅಕ್ಕ ನಮಸ್ತೆ. ನಮಸ್ತೆ ಅಕ್ಕ. ಫಸ್ಟ್ ಆಫ್ ಆಲ್ ನಿಮ್ಗೆ ತುಂಬಾ ಥ್ಯಾಂಕ್ಸ್. ಇದೊಂಥರ ಪ್ರೋಗ್ರಾಮ್ ನಮ್ಗೆ ತುಂಬಾ ಚೆನ್ನಾಗಿ ಅನ್ನಿಸ್ತಾ ಇದೆ.
ನಮ್ಗೆ ತುಂಬಾ ಖುಷಿ ಥ್ಯಾಂಕ್ ಯು ಸೋ ಆಗಿದೆ ಈ ಮಚ್. ಪ್ರೋಗ್ರಾಮ್ ಅಟೆಂಡ್ ಮಾಡಿ. ನಾನು ಲಾಸ್ಟ್ ಸಂಡೇನೆ ಜಾಯ್ನ್ ಆಗಿರೋದು ಗರ್ಭ ಸಂಸ್ಕಾರಕ್ಕೆ. ಓಕೆ. ನಂದು ಈಗ ರನ್ನಿಂಗ್ 5th ಮಂತ್ ಇದೆ. ಅಂದ್ರೆ ಎಲ್ಲರೂ ಹೇಳ್ತಾರೆ ಪ್ರೆಗ್ನೆಂಟ್ ಹಂಗೆ ಹಿಂಗೆ ಅದು ಇದನ್ನೇ ಮಾಡ್ಬೇಕಂತ ಪರ್ಟಿಕ್ಯುಲರ್ ನೀವು ಹೇಳ್ಕೊಡೋದ್ರಿಂದ ನಿಮ್ಗೆ ಹಾರ್ಟ್ಲಿ ಥ್ಯಾಂಕ್ಸ್, ನಿಮ್ಗೆ ಮತ್ತೆ ನಿಮ್ ಟೀಮ್ಗೆ. ಥ್ಯಾಂಕ್ ಯು ನನ್ನ ಸೋ ಹೆಸರು ಮಚ್. ಶ್ವೇತಾ ಥ್ಯಾಂಕ್ ಯು ಸೋ ಅಂತ, ಮಚ್. ನಾನ್ ಬೆಂಗಳೂರಿಂದ ಓಕೆ ಮಾತಾಡ್ತಾ ಇರೋದು. ಅಕ್ಕ, ನನ್ ಬನ್ನಿ ಮನ್ಸ್ ಆಫ್ಲೈನ್ಗೆ. ಖಂಡಿತ ಬರ್ತೀನಿ. ಮತ್ತೆ ವ್ಯಾಲೆಂಟ್ರಿಗೂ ಮಾಡ್ಬೇಕಂತ ಆಸೆ ಬರ್ತಾ ಇದೆ ನಂಗೆ. ಸ್ವಲ್ಪ ಈ ತರದೆಲ್ಲ ಮಾಡಕ್ ಸಖತ್ ಇಷ್ಟ. ಆಮೇಲೆ ಸೂಪರ್ ನನ್ನ ಈಗ ಶ್ವೇತಾ. ಆಕ್ಚುಲಿ ನಂದು 3rd ಪ್ರೆಗ್ನೆನ್ಸಿ. ನಂದು ಆಲ್ರೆಡಿ 2 ಗರ್ಲ್ ಬೇಬಿ ಇದೆ. ಇದು 10 years ಆದ್ಮೇಲೆ ಮತ್ತೆ ನಾನು ಅನ್ಎಕ್ಸ್ಪೆಕ್ಟೆಡ್ ಆಗಿ ಪ್ರೆಗ್ನೆಂಟ್ ಪಾಸಿಟಿವ್ ಬಂದಿದೆ. ಅಂದ್ರೆ ನಾವು ಯಾವ್ದು ಫ್ಯಾಮಿಲಿ ಪ್ಲಾನಿಂಗ್ ಮಾಡಿರ್ಲಿಲ್ಲ, ಅದು ಆಟೋಮೆಟಿಕ್ ಗಾಡ್ ಗಿಫ್ಟ್ ಅಂತ ನಾವು ರಿಸೀವ್ ಮಾಡ್ಕೊಂಡಿದೀವಿ. ಶ್ರೇಷ್ಠ ಸಮಾಜವನ್ನ ನಿರ್ಮಾಣ ಮಾಡಕ್ ಬರ್ತಾ ಇರೋದ್ ಮಗು ಇದು. ಥ್ಯಾಂಕ್ ಯು ಸೋ ಮಚ್. ನಂದು ಏನಂದ್ರೆ ನಂಗೆ ಫಸ್ಟ್ ಗರ್ಲ್ ಬೇಬಿ ಬಂದು ಕ್ಲೆಫ್ಟ್ ಲಿಪ್ ಆಗಿದ್ಲು, ಅಂದ್ರೆ ಸೀಳು ತುಟಿ ಅಂತಾರಲ್ಲ, ಅದಾಗಿದ್ಲು. ಟ್ರೀಟ್ಮೆಂಟ್ ಎಲ್ಲ ಆಯ್ತು. ಸೆಕೆಂಡ್ ಬೇಬಿ ನಾರ್ಮಲ್ ಇದ್ದಾಳೆ, ಅವಳು ನಾರ್ಮಲ್ ಇದ್ದಾಳೆ. ಈಗ ನಾನು ನೆಕ್ಸ್ಟ್ ಅನಮಲಿ ಸ್ಕ್ಯಾನಿಂಗ್ ಹೋಗ್ಬೇಕು. ಈಗ ಒಂಥರ ಏನೋ ನರ್ವಸ್ ಆಗ್ಬಿಟ್ಟಿದೀನಿ. ನೆಕ್ಸ್ಟ್ ಈ ಮಂತ್ 29th ಬರಕ್ ಹೇಳಿದ್ದಾರೆ. ನರ್ವಸ್ನೆಸ್ ಬೇಡ, ಕೂಲ್ ಆಗಿ ಕಾಮ್ ಆಗಿ ಹೋಗಿ ಆಫ್ಲೈನ್ ಪ್ರೋಗ್ರಾಮ್ ಅಟೆಂಡ್ ಮಾಡಿ. ಓಕೆ, ಕೆಲವೊಂದು ಟಿಪ್ಸ್ ಎಲ್ಲ ಸಿಗತ್ತೆ ನಿಮ್ಗೆ. ಶೋರ್. ಸೊ ಪರ್ಸನಲಿ ಕಾಲ್ ಮಾಡಿ ಹೋಗೋ 1-2 days ಬ್ಯಾಕ್. ಸೊ ನಿಮ್ ಮತ್ತೆ ಏನಾದ್ರು ಇತ್ತು ಅಂದ್ರೆ ನಾವು ತಿಳಿಸ್ಕೊಡ್ತೀವಿ. ಆಮೇಲೆ ನಂಗೆ ಥೈರಾಯ್ಡ್ ಇವಾಗ ಬಾರ್ಡರ್ ಇದೆ ಅಂತ ಥೈರಾಯ್ಡ್ ಮೆಡಿಸಿನ್ ಕೂಡ ಸ್ಟಾರ್ಟ್ ಮಾಡಿದ್ದಾರೆ. ಬೇರೆ ಎಲ್ಲ ನಾರ್ಮಲ್ ಇದೆ, ಶುಗರ್ BP ಎಲ್ಲ ನಾರ್ಮಲ್ ಇದೆ. ಥೈರಾಯ್ಡ್ ಈಗ ಥೈರಾಯ್ಡ್ ಇದ್ರೆ ಟಾಬ್ಲೆಟ್ ಜಸ್ಟ್ ಈ ಸ್ಟಾರ್ಟ್ ತರ ರಬ್ ಮಾಡಿದ್ದಾರೆ. ಮಾಡ್ಕೊಳ್ಳಿ ಅಷ್ಟೇ. ಮತ್ತೆ ನೆಕ್ ಎಕ್ಸರ್ಸೈಸಸ್ ಮಾಡಿ ಥೈರಾಯ್ಡ್ಗೆ. ಯಾವ ತರ ಮಾಡ್ಬೇಕು? ನೆಕ್ ಎಕ್ಸರ್ಸೈಸ್ ಅಂದ್ರೆ ಜಸ್ಟ್ ಲಿಫ್ಟ್ ಯುವರ್ ಹೆಡ್ ಅಪ್, ಉಸಿರನ್ನ ಬಿಡ್ತಾ ಮೇಲೆ ಎತ್ತೋದು, ನಾರ್ಮಲ್ ಆಗಿ ಉಸಿರಾಡೋದು, ಕೆಳಗಡೆ ಉಸಿರು ಬಿಡ್ತಾ ಕೆಳಗಡೆ ಮಾಡೋದು. ಓಕೆ. ಓಕೆ. ಮತ್ತೆ ಲೆಫ್ಟ್ ಟರ್ನ್ ಮಾಡೋದು, ರೈಟ್ ಟರ್ನ್ ಮಾಡೋದು, ರೌಂಡ್ ನೆಕ್ ರೊಟೇಷನ್. ಈ ತರ 3 to 4 ಎಕ್ಸರ್ಸೈಸಸ್ ಇದೆ ನೆಕ್ ರೊಟೇಷನ್. ನಿಮ್ಗೆ ಗೊತ್ತಾಗ್ಲಿಲ್ಲ ಅಂದ್ರೆ ನನಗೆ ಕಾಲ್ ಮಾಡಿ, ನಾನು ತಿಳಿಸ್ಕೊಡ್ತೀನಿ. ನಿಮ್ ನಂಬರ್ ಎಲ್ಲಿ ಸಿಗುತ್ತೆ? ಥೈರಾಯ್ಡ್ ನಾನು ಯಾಕಂದ್ರೆ ಲಾಸ್ಟ್ ಸಂಡೇಯಿಂದಾನೇ ಜಾಯ್ನ್ ಆಗಿರೋದು ನಾವು. ನಮ್ಗೆ ನಿಮ್ದು ಯಾವ್ದು ನಂಬರು ಮತ್ತೆ ನೀವ್ ಯಾರು ಏನಂತಾನು ನಮ್ಗೆ ಗೊತ್ತಿಲ್ಲ. ಬಟ್ ಕ್ಲಾಸ್ ಚೆನ್ನಾಗಿದೆ ಅಂತ ನಾನು ಇವತ್ತು ಮತ್ತೆ ಅಟೆಂಡ್ ಆಗಿರೋದು. ಓಕೆ, ಥ್ಯಾಂಕ್ ಯು ಸೋ ಮಚ್ ಶ್ವೇತಾ ಅಕ್ಕ. ನೀವು ಟೀಮ್ ನಲ್ಲಿ ಗ್ರೂಪ್ ಅಡ್ಮಿನ್ ಇದೆ ಅಲ್ಲ, ಅಲ್ಲಿ ಕಾಲ್ ಮಾಡಿ, ಅವ್ರ ನಂಬರ್ ಕೊಡ್ತಾರೆ. ಓಕೆ ಮ್ಯಾಮ್. ಓಕೆ, ಥ್ಯಾಂಕ್ ಯು ಸೋ ಮಚ್ ಥ್ಯಾಂಕ್ ಯು ಸೋ ಶ್ವೇತಾ ಮಚ್. ಅಕ್ಕ. ಥ್ಯಾಂಕ್ ಯು. ಅಕ್ಕ ಶಿಲ್ಪಾ ಅವಿನಾಶ್ ಅಕ್ಕ ಮಾತಾಡಿದ್ರ ನೀವು? ಅಕ್ಕ ಹ್ಯಾಂಡ್ ಡೌನ್ ಮಾಡಿ, ಯಾರ್ಯಾರ್ದೆಲ್ಲ ಆಗಿದೆ. ಶಿಲ್ಪಾ ಅಕ್ಕ ಅದಾಗಿದೆ ಅನ್ಸುತ್ತೆ. ಓಕೆ, ಕೀರ್ತನ ಅಕ್ಕ. ನಮಸ್ತೆ ಕೀರ್ತನ ಅಕ್ಕ. ನಮಸ್ತೆ. ಅಕ್ಕ ಹೇಳಿ. ಹಾ, ನಂದಿದು ಸೆಕೆಂಡ್ ಸೆಷನ್ ಅಟೆಂಡ್ ಮಾಡ್ತಾ ಇದ್ದು. ಲಾಸ್ಟ್ ಸಂಡೇ ಅಷ್ಟೇ ಫಸ್ಟ್ ಸೆಷನ್. ಫುಲ್ ಆಗಿದೆ ಗರ್ಭ ಸಂಸ್ಕಾರ ಅನ್ನೋದು ಕಾರ್ಯಕ್ರಮ. ನನ್ಗೆ ತುಂಬಾ ಇಷ್ಟ ಆಗ್ತಾ ಇದೆ. ಸೊ ಬೇಬಿ ಕೂಡ ಒಳ್ಳೆ ಡೆವಲಪ್ಮೆಂಟ್ ಅಲ್ಲಿ ಬರುತ್ತೆ ಅನ್ನೋ ಒಂದು ನಂಬಿಕೆ ಇದೆ. ಓಕೆ, ನನಗೆ ನೆಕ್ಸ್ಟ್ ಅನೋಮಲಿ ಸ್ಕ್ಯಾನಿಂಗ್ ಇದೆ ನೆಕ್ಸ್ಟ್ 25th ಅಲ್ಲಿ. ಪ್ರಿಪ್ರೇಷನ್ ಅಂದ್ರೆ ಬೇಬಿ ಜೊತೆ ಮಾತಾಡೋದಷ್ಟು ಸಾಕಲ್ವಾ? ಮತ್ತೆ ಡಯಟ್ ಅಲ್ಲಿ ಲೈಕ್ ಫುಡ್ ಏನ್ ಕನ್ಸ್ಯೂಮ್ ಮಾಡಿದ್ರೆ, ಈಗ 4 months ಕಂಪ್ಲೀಟ್ ಆಯ್ತು, ಏನ್ ತಗೊಂಡ್ರೆ ಬೆಟರ್ ಅನ್ನೋದು ಗೊತ್ತಾಗ್ಬೇಕು. ಅಕ್ಕ ನೀವ್ ಯಾವಾಗ ಅಟೆಂಡ್ ಮಾಡಿದ್ರು ವರ್ಕ್ಶಾಪ್? ಸಂಡೇ. ಲಾಸ್ಟ್ ಸಂಡೇ. ಓಕೆ, ನೀವು ಎಕ್ಸಾಮ್ ತಗೊಂಡಿದ್ದೀರಾ? ರಾಜಮಾತಾ ಎಕ್ಸಾಮ್ ಇದೆ, ತಗೊಂಡ್ರಾ? ಇಲ್ಲ. ಓಕೆ, ಅಲ್ಲಿ ಎಕ್ಸಾಮ್ ಆಕ್ಚುಲಿ ಕಂಡಕ್ಟ್ ಮಾಡ್ತೀವಿ. ಅಲ್ಲಿ ಎಕ್ಸಾಮ್ ತಗೊಳ್ಳಿ, ಸ್ವಲ್ಪ ಪ್ರಿಪೇರ್ ಆಗಿ ತಗೊಳ್ಳಿ. ಸೊ ಅಲ್ಲಿ ನೀವು ಏನಾದ್ರು ನಿಮ್ದು ರಿಸಲ್ಟ್ ಚೆನ್ನಾಗಿತ್ತು ಅಂದ್ರೆ ಲೈಕ್ ವಿಲ್ ಗೈಡ್ ಯು ಫರ್ದರ್. ಅಂದ್ರೆ ಯಾವ ತರ ಫುಡ್ಸ್ ತಗೋಬೇಕಾಗತ್ತೆ. ರಾಜಮಾತಾ ಅಂತ ಹೇಳಿ ಪ್ರೀಮಿಯಂ ಪ್ರೋಗ್ರಾಮ್ ಅದು. ಲೈಕ್ ಎಲ್ಲರಿಗೂ ಸಿಗೋಂಥದ್ದಲ್ಲ. ಯಾರು ತುಂಬಾನೇ ನಾನು ಕಾನ್ಫಿಡೆಂಟ್ ಆಗಿ ನಾನು ಎಲ್ಲವನ್ನು ಪಾಲಿಸ್ಕೊಂಡು ಹೋಗ್ತೀನಿ, ನನ್ನ ಮಗುವನ್ನ ಶ್ರೇಷ್ಠ ಮಗುವನ್ನಾಗಿ ಮಾಡ್ತೀನಿ ಅನ್ನೋ ಕಾನ್ಫಿಡೆಂಟ್ ನಿಮ್ಮಲ್ಲಿದ್ರೆ ಅಷ್ಟೇ ನೀವು ಅದು ಪ್ರೋಗ್ರಾಮ್ ನ ಅಟೆಂಡ್ ಮಾಡ್ಬೇಕಾಗತ್ತೆ. ಮತ್ತೆ ಅಲ್ಲಿ ಏನು ಕೆಲವೊಂದು ಕ್ವೆಶನ್ಸ್ ಇರುತ್ತೆ. ನಾರ್ಮಲ್ ಆಗಿ ಜನರಲ್ ಕ್ವೆಶನ್ಸ್ ಕೆಲವೊಂದಿದೆ. ಮತ್ತೆ ನಾವು ಕಳ್ಸಿಕೊಟ್ಟಿರುವಂತ ಕೆಲವೊಂದು ವಿಡಿಯೋಸ್ ಗಳಿಂದ ಕ್ವೆಶನ್ಸ್ ಕೇಳ್ತೀವಿ. ಸೊ ಅದನ್ನ ನೀವು ಸರಿಯಾಗಿ ಉತ್ತರ ಕೊಟ್ಟಿದ್ದೆ ಆದ್ರೆ ನೀವು ಪಾಸ್ ಆಗ್ತೀರಾ ಎಕ್ಸಾಮ್ ಅಲ್ಲಿ. ಆಮೇಲೆ ನೀವು ನಮ್ಮನ್ನ ಕಾಂಟ್ಯಾಕ್ಟ್ ಮಾಡಿದ್ರೆ ನಿಮ್ಗೆ ಪ್ರತಿಯೊಂದು 11 to 12 ಸೆಷನ್ಸ್ ಇರುತ್ತೆ ರಾಜಮಾತನಲ್ಲಿ. ಸೊ ಬೇಬಿ ಫುಡ್ಸ್ ಯಾವ ತರ ತಗೋಬೇಕು, ಮತ್ತೆ ಇನ್ ಡೆಪ್ತ್ ಆಗಿ ಮಗು ಜೊತೆ ಯಾವ ತರ ಮಾತಾಡ್ಬೇಕು, ಮತ್ತೆ ವ್ರತಗಳು ಮಾಡೋದ್ರಿಂದ ಯಾವ ತರ ಯೂಸ್ ಇದೆ ನಿಮ್ಗೆ, ಮತ್ತೆ ಯೋಗಾಸನಗಳನ್ನ ಯಾವಾಗ ಮಾಡ್ಬೋದು, ಹೇಗ್ ಮಾಡೋದು, ನಾರ್ಮಲ್ ಡೆಲಿವರಿ ಆಗೋಕೆ ಯಾವ ತರ ಮಾಡೋದು. ನನಗೆ ಅಂದ್ರೆ ಅದ್ರ ಲೈಕ್ ಲಿಂಕ್ ಸಿಕ್ಕಿಲ್ಲ ಅಲ್ಲ, ಅದು ನೀವ್ ಹೇಳ್ತಾ ಇದ್ದಾರೆ. ಖಂಡಿತ ಅಕ್ಕ, ನನ್ಗೆ ಅದು ಗ್ರೂಪ್ ಅಡ್ಮಿಟ್ ಇದೆ ನೋಡಿ, ಅಲ್ಲಿ ಟೆಕ್ಸ್ಟ್ ಮಾಡಿ ಗ್ರೂಪ್ ಅಡ್ಮಿನ್ಗೆ ಲೈಕ್ ಈ ರೀತಿ ಅಂತ ಹೇಳಿ. ಸೊ ವಿಲ್ ಶೇರ್ ಯು ದ ಲಿಂಕ್. ಅದಕ್ಕೆ ದಯವಿಟ್ಟು ಎಲ್ಲರೂ ಕೂಡ ನಾವು ಕಳಿಸುವಂತ ಪ್ರತಿಯೊಂದು ಮೆಸೇಜಸ್ ನ ವಿಡಿಯೋಸ್ ನ ಫಾಲೋ ಮಾಡಿ.
ಅದರಿಂದಾನೇ ನಿಮ್ಗೆ ತುಂಬಾ ಇನ್ಫಾರ್ಮೇಶನ್ ಗೇನ್ ಆಗುತ್ತೆ. ನಿಮ್ಮ ಮಗುಗೆ ಏನೆಲ್ಲ ಕೊಡೋದಕ್ಕೆ ಸಾಧ್ಯವಾಗುತ್ತೆ ಅದೆಲ್ಲ ಕೊಡ್ಬೋದು. ಓಕೆ, ನನ್ಗೆ ಥ್ಯಾಂಕ್ ಯು ಸೋ ಮಚ್ ಕೀರ್ತನಾ ಅಕ್ಕ. ಯಾ ಆಕ್ಚುಲಿ ನನ್ಗೆ ಕೋಲ್ಡ್ ಆಗಿದೆ, ಸೊ ಏನು ಪ್ರಾಬ್ಲಮ್ ಆಗಲ್ಲ. ಲೈಕ್ ಅಕ್ಕ ನನಗೆ ಕೋಲ್ಡ್ ಕಾಲ್ ಮಾತ್ರ ಮಾಡಿ, ಮಾಡಿ. ಸ್ವಲ್ಪ ಕೆಲವೊಂದು ಟಿಪ್ಸ್ ನ ನಿಮ್ಗೆ ಹೇಳ್ಕೊಡ್ತೀನಿ. ನನ್ಗೆ ಪರ್ಸನಲಿ ಕಾಲ್ ಮಾಡಿ ಕೀರ್ತನಾ ಅಕ್ಕ. ಯಾಕಂದ್ರೆ ನಾನು ನಿಮ್ದು ಒಂದು ಸ್ಟಡಿ ಮಾಡ್ಬೇಕಾಗತ್ತೆ. ಅಂದ್ರೆ ಯಾವಾಗಿಂದ ಕೋಲ್ಡ್ ಇದೆ, ಹೇಗ್ ಕೋಲ್ಡ್ ಆಯ್ತು ಅಂತ ಹೇಳಿ. ಕೋಲ್ಡ್ ಆಗಿರ್ಬೋದು ಅಥವಾ ಹೀಟ್ ಇಂದ ಕೋಲ್ಡ್ ಆಗಿರ್ಬೋದು. ಸೊ ನನ್ಗೆ ಎಕ್ಸಾಕ್ಟ್ ಆಗಿ ಗೊತ್ತಿಲ್ಲಲ್ಲ. ನಿಮ್ದು ಒಂದು ಸಿಂಪ್ಟಮ್ಸ್ ಏನಿದೆ ಅದನ್ನ ನಾನು ಚೆಕ್ ಮಾಡಿ ಅದಕ್ಕೆ ಬೇಕಾಗಿರುವಂತ ರೆಮಿಡಿ ಹೇಳ್ತೀನಿ. ಓಕೆ, ಥ್ಯಾಂಕ್ ಯು ಸೋ ಮಚ್. ಓಕೆ, ಥ್ಯಾಂಕ್ ಯು ಸೋ ಮಚ್ ಕೀರ್ತನಾ ಅಕ್ಕ. ಅಕ್ಕ 2E54DD4 ಅಂತಿದೆ. ಬ್ಲೂ ವಿತ್ ವೈಟ್ ದುಪ್ಪಟ್ಟ ಹಾಕಿದ್ದೀರಾ, ಹೇಳಿ ಅಕ್ಕ. ನಿಮ್ ಹೆಸರು ಗೊತ್ತಿಲ್ಲ ನನಗೆ. ಹ್ಯಾಂಡ್ ರೈಸ್ ಮಾಡಿ ಅಂದ್ರೆ ನೀವು ಹಿಂಗ್ ಹ್ಯಾಂಡ್ ರೈಸ್ ಮಾಡಿದ್ರಿ, ಸೊ ಗೊತ್ತಾಗ್ಲಿಲ್ಲ, ಸಾರಿ. ಓಕೆ, ಹೇಳಿ ಅಕ್ಕ. ನಮಸ್ತೆ. ನಮಸ್ತೆ ಅಕ್ಕ. ನಮಸ್ತೆ, ಹೇಳಿ ಅಕ್ಕ. ನನ್ನ ಹೆಸರು ಗೀತಾ ಅಂತ, ಬೆಂಗಳೂರಿಂದ. ಓಕೆ, ನಮಸ್ತೆ ಗೀತಾ ಅಕ್ಕ, ಹೇಳಿ. ಮ್ಯಾಮ್, ನಾನು ನಿಮ್ದು ಪ್ರೋಗ್ರಾಮ್ ಎಲ್ಲ ಫಾಲೋ ಮಾಡ್ತಾ ಇದ್ದೀನಿ. ಓಕೆ, ಸೂಪರ್. ನನ್ಗೆ ಇವಾಗ 5 ಮಂತ್ ರನ್ನಿಂಗ್ ಅಲ್ಲಿ ಇದೆ. ಓಕೆ. ನನ್ಗೆ ಪ್ರಾಬ್ಲಮ್ ಏನಂದ್ರೆ ನನಗೆ ಫೈಬ್ರಾಯ್ಡ್ ಇದೆ ಮ್ಯಾಮ್, ಅದು ಯೂಟ್ರಸ್ ಅಲ್ಲಿ. ಓಕೆ, ಯಾವಾಗಿಂದ ಇರೋದು ಅಕ್ಕ? ಹೇಳಿ. ಯಾವಾಗಿಂದ ಈ ಫೈಬ್ರಾಯ್ಡ್ ಇರೋದು? ಅಂದ್ರೆ ಪ್ರೆಗ್ನೆನ್ಸಿ ಕನ್ಫರ್ಮ್ ಆದ್ಮೇಲೆ ಅಥವಾ ಪ್ರೆಗ್ನೆನ್ಸಿ ಮುಂಚೆನೆ ಇಲ್ದ ಇದೆಯಾ? ನನ್ಗೆ ಅದು ಫೈಬ್ರಾಯ್ಡ್ ಇದೆ ಅಂತ 2020 ನಲ್ಲಿ ಗೊತ್ತಾಯ್ತು. ಆದ್ರೆ ನನ್ಗೆ ಅದು ಗ್ರೋತ್ ಎಷ್ಟಿದೆ ಅಷ್ಟೇ ಇರ್ತಾ ಇತ್ತು. ಒಂದು ಬಟಾಣಿ ತರ ಇದ್ದಿದ್ದಷ್ಟೇ. ಅದು ಏನಂದ್ರೆ ನಾನು ಆದ್ರೆ ಅದು ಗ್ರೋತ್ ಆಗ್ಲಿಕ್ಕೆ ಸ್ಟಾರ್ಟ್ ಆಗುತ್ತೆ. ಹೌದು, ಪ್ರೆಗ್ನೆನ್ಸಿನಲ್ಲಿ ಅದಕ್ಕೆ ಹೇಳೋದು. ಅದಕ್ಕೋಸ್ಕರನೇ ನಾವು ಹೇಳೋದು ಅರ್ಲಿ ಪ್ರೆಗ್ನೆನ್ಸಿ ಸ್ಕ್ಯಾನ್ ಅಲ್ಲಿ ಏನೇ ಒಂದು ಫೈಬ್ರಾಯ್ಡ್ಸ್ ಇದ್ರು, ಸಿಸ್ಟ್ ಇದ್ರು ಡೆವಲಪ್ ಆಗಕ್ಕೆ ಸ್ಟಾರ್ಟ್ ಆಗುತ್ತೆ. ಅದನ್ನ ಅವಾಗ್ಲೇನೆ ನಾವು ಸ್ವಲ್ಪ ಮೆಷರ್ಸ್ ತಗೋಬೇಕು ಅಂತ ಹೇಳಿ. ಸೊ ಡಾಕ್ಟರ್ ಏನ್ ಹೇಳಿದ್ರು ಅಕ್ಕ ನಿಮ್ಗೆ? ಅಕ್ಕ ನನಗೆ ಪರ್ಸನಲಿ ಕಾಲ್ ಮಾಡಿ, ನಾನು ನಿಮ್ಗೆ ಹೇಳ್ತೀನಿ ಏನ್ ಮಾಡ್ಬೋದು ಅದು ಫೈಬ್ರಾಯ್ಡ್ ನ ಕಮ್ಮಿ ಮಾಡ್ಕೋಬೇಕಂದ್ರೆ. ಮತ್ತೆ ಇವಾಗ ಫೈಬ್ರಾಯ್ಡ್ ಗ್ರೋತ್ ಎಷ್ಟಿದೆ ಅಂತ ಹೇಳಿ ನನ್ಗೆ ಆ ರಿಪೋರ್ಟ್ ಕಳಿಸ್ಕೊಡಿ. ನಾನು ಚೆಕ್ ಮಾಡಿ ನಾನು ನಿಮ್ಗೆ ಹೇಳ್ತೀನಿ ಅಕ್ಕ ಏನ್ ಮಾಡ್ಬೋದು ಅಂತ. ಯಾಕಂದ್ರೆ ಆಲ್ರೆಡಿ ನೀವು 5th ಮಂತ್ ಅಲ್ಲಿ ಇದ್ದೀರಲ್ಲ. ಹೌದೌದು, ನನ್ಗೆ ಅದ್ರಿಂದ ಏನ್ ಪ್ರಾಬ್ಲಮ್ ಇಲ್ಲ ಮ್ಯಾಮ್. ಏನಂದ್ರೆ ಅದು ಮಗು ಹೇಗೆ ಗ್ರೋತ್ ಆಗ್ತಾ ಇದೆ, ಅದ್ರ ಜೊತೆ ಅದು ಕೂಡ ಗ್ರೋತ್ ಆಗ್ತಾ ಇದೆ. ಅದು ಗ್ರೋತ್ ಆಗತ್ತೆ. ಜಾಸ್ತಿ ಡೆಲಿವರಿ ಬೇಗ ಆಗೋ ಚಾನ್ಸಸ್ ಇರುತ್ತೆ. ಮಗುಗೆ ಸ್ಪೇಸ್ ಸ್ವಲ್ಪ ಕಮ್ಮಿ ಆಗತ್ತೆ. ಅದೇ ಹೇಳಿದ್ದಾರೆ. ಮತ್ತೆ ಅದು ಫೈಬ್ರಾಯ್ಡ್. ನಾನು ರೆಸ್ಟ್ ಅಲ್ಲಿ ಇಲ್ಲ, ಮಾಮೂಲಿ ಎಲ್ಲಾ ಕೆಲಸ ಮಾಡ್ಕೊಂಡಿದೀನಿ ಮನೆಯಲ್ಲಿ. ಏನಂದ್ರೆ ಎಲ್ಲೂ ಬೇರೆ ಕಡೆ ಇವತ್ತಿಗೆ ನನ್ಗೆ ಅದರಿಂದ ಏನು ಪ್ರಾಬ್ಲಮ್ ಆಗಿಲ್ಲ. ಜಸ್ಟ್ ಅದು ಸೈಲೆಂಟ್ ಆಗಿ ಗ್ರೋತ್. ಏನಂದ್ರೆ ನನಗೆ ಬ್ರೈನ್ ಡೆವಲಪ್ ಅಂತ ಅಬಾರ್ಷನ್ ಆಯ್ತು. ಇವಾಗ ನನ್ಗೆ ಫೈಬ್ರಾಯ್ಡ್ ಅದು ಆಟೋಮೆಟಿಕಲಿ ಅದು ಕಡಿಮೆ ಆಯ್ತು. ಅದು ಶಿಂಕ್ ಬಿಡ್ತು, ಅಂದ್ರೆ 3 ಸೆಂಟಿಮೀಟರ್ ಬಂದ್ಬಿಡ್ತು ಅದು ಅಬಾರ್ಷನ್ ಆದ್ಮೇಲೆ. ಹಾಗಾಗಿ ಡಾಕ್ಟ್ರು ಅದರಿಂದ ಏನ್ ಪ್ರಾಬ್ಲಮ್ ಆಗಲ್ಲ, ಅದು ಪ್ರೆಗ್ನೆನ್ಸಿಲಿ ಗ್ರೋತ್ ಆಗುತ್ತೆ, ಮತ್ತೆ ನಾರ್ಮಲ್ ಅದು ಡಿಪೆಂಡ್ಸ್ ಅಕ್ಕ. ಅದು ಆಕ್ಚುಲಿ ರ್ಯಾಪಿಡ್ ಆಗಿ ಗ್ರೋತ್ ಆಗಕ್ ಶುರು ಆಗುತ್ತೆ ಒನ್ಸ್ ಯು ಕ್ರಾಸ್ 7th ಮಂತ್. ಯಾವ್ದೇ ಫೈಬ್ರಾಯ್ಡ್ ಯಾವ್ದೇ ಸಿಸ್ಟ್ ಆದ್ರೂ ಕೂಡ ನಾರ್ಮಲ್ ಸೈಜ್ ಬರೋದು ತುಂಬಾ ಡೌಟ್ಫುಲ್. ಬೇಗ ನಾರ್ಮಲ್ ಸೈಜ್ ಬರಲ್ಲ. ನಿಮ್ಗೆ ಹೊಟ್ಟೆ ಭಾರ ಅನ್ಸೋದು, ಹೊಟ್ಟೆ ಹಿಡ್ಕೊಂಡಂಗ್ ಅನ್ಸೋದು, ಯು ವಿಲ್ ಗೆಟ್ ಅ ಪೇನ್ ಒನ್ಸ್ ಯು ಕ್ರಾಸ್ 7th ಮಂತ್. ಸುಮ್ನೆ ಯಾಕೆ ರಿಸ್ಕ್ ತಗೊಳ್ಳೋದು? ಅದಕ್ಕೆ ಏನ್ ಮೆಷರ್ ಬೇಕೋ ಅದನ್ನ ನೀವು ಪಡ್ಕೋಬಹುದು ಅಕ್ಕ. ನಾನ್ ನಿಮ್ಗೆ ಅದು ರಿಪೋರ್ಟ್ ನನಗೆ ಸೆಂಡ್ ಮಾಡಿ, ನಾನು ಏನ್ ಮಾಡ್ಬೋದು ಅಂತ ಸ್ಟಡಿ ಮಾಡಿ ಹೇಳ್ತೀನಿ ಅಕ್ಕ. ಓಕೆ, ಥ್ಯಾಂಕ್ ಯು ಸೋ ಮಚ್ ಅಕ್ಕ. ಮತ್ತೆ ನನಗೆ ಇನ್ನೊಂದು ಡೌಟ್. ಇವಾಗ ಆನ್ಲೈನ್ ಪ್ರೋಗ್ರಾಮ್ ಇದೆಯಲ್ಲ, ನನಗೆ ಬರೋದು ಆಸೆ ಇದೆ, ಆದ್ರೆ ನಾನು ಎಲ್ಲಿ ಜರ್ನಿ ಮಾಡಿಲ್ಲ. ಬರ್ಬೋದಾ? ಎಲ್ಲಿರೋದು ನೀವು? ನಾನು ಬ್ಯಾಂಗ್ಳೂರ್ KR ಪುರಂ ಅಲ್ಲಿ ಇರೋದು. ಬನ್ನಿ ಅಕ್ಕ, ಹತ್ರನೇ ಇದೀರಾ. ಬ್ಯಾಂಗ್ಳೂರಲ್ಲಿ ಇದ್ರೆ ಬರ್ಬೋದು. ಒಂದು ಗಟ್ಟಿ ಮನ್ಸ್ ಮಾಡಿ ನಿಮ್ ಮಗುನ್ ಕೇಳಿ. ನಿಮ್ ಮಗು ಆಲ್ರೆಡಿ ಕಿಕ್ ಸ್ಟಾರ್ಟ್ ಮಾಡಿದೆ ಅಲ್ಲ, ಟಾಕ್ ಟು ಬೇಬಿ ಮಾಡಿ. ನಾನು ಹೋಗ್ಲಾ ಬೇಡವಾ ಅಂತ. ಮಗು ಖುಷಿಯಿಂದ ಎಸ್ ಅಂತ ಕಿಕ್ ಮಾಡುತ್ತೆ. ಸೊ ಯು ಕ್ಯಾನ್ ಕಮ್. ಹಸ್ಬೆಂಡ್ ಜೊತೆ ಬನ್ನಿ. ಥ್ಯಾಂಕ್ ಯು ಸೋ ಮಚ್ ಅಕ್ಕ. ಓಕೆ, ಲಕ್ಷ್ಮಿ ಅಕ್ಕ. ನಮಸ್ತೆ ಲಕ್ಷ್ಮಿ ಅಕ್ಕ. ಲಕ್ಷ್ಮಿ ಅಕ್ಕ ಹ್ಯಾಂಡ್ ರೈಸ್ ಮಾಡಿದ್ದೀರಾ? ಓಕೆ. ನಂದಿನಿ ಅಕ್ಕ, ನೀವು ಮಾತಾಡಿದ್ರಾ? ಏನಾದ್ರು ಡೌಟ್ಸ್ ಇದೆಯಾ ನಂದಿನಿ ಅಕ್ಕಗೆ? ಓಕೆ, ವಿದ್ಯಾ ಗಂಗಾಧರ್. ನಮಸ್ತೆ ವಿದ್ಯಾ ಅಕ್ಕ. ನಮಸ್ತೆ ಅಕ್ಕ. ಅಕ್ಕ ನಮಸ್ತೆ, ಹೇಳಿ ಅಕ್ಕ. ನಂದು ಈಗ ಆಲ್ರೆಡಿ 4th ಮಂತ್ ಅಲ್ಲಿ ಇದ್ದೀನಿ. ಅಂಡ್ ಡಾಕ್ಟರ್ಸ್ ಆಲ್ರೆಡಿ ಐರನ್ ಟ್ಯಾಬ್ಲೆಟ್ಸ್ ನೆಲ್ಲ ಪ್ರಿಸ್ಕ್ರೈಬ್ ಮಾಡಿದ್ದಾರೆ. ನಂಗೆ ಐರನ್ ಟ್ಯಾಬ್ಲೆಟ್ಸ್ ತಗೊಂಡಾಗ ಏನಾಗ್ತಿದೆ ಅಂದ್ರೆ ಕಾನ್ಸ್ಟಿಪೇಷನ್ ಮತ್ತೆ ಬ್ಲೋಟಿಂಗ್ ಜಾಸ್ತಿ ಆಗ್ತದೆ.
ಅದು ಸೂಟ್ ಆಗ್ತಿಲ್ಲ. ಸೊ ಆ ತರ ಆದಾಗ ಇದು ತುಂಬಾ ನೆಸೆಸಿಟಿ ಇದೆಯಾ, ಐರನ್ ಟ್ಯಾಬ್ಲೆಟ್ ತಗೊಳ್ಳೇಬೇಕಾ, ಅಥವಾ ಫುಡ್ ಅಲ್ಲೇ ಏನಾದ್ರೂ ನಮ್ಗೆ ಐರನ್ ಇಂಟೇಕ್ ಬರೋದಾದ್ರೆ ನಾವ್ ಯಾಕೆ ಟ್ಯಾಬ್ಲೆಟ್ಸ್ ತಗೊಳ್ಳೇಬೇಕು ಅಂತ ಕ್ವೆಶನ್. ಓಕೆ ವಿದ್ಯಾಕ, ನೀವು ಯಾವಾಗ ಐರನ್ ಟ್ಯಾಬ್ಲೆಟ್ ತಗೋತಾ ಇದ್ದೀರಾ? ಅಂದ್ರೆ ಬೆಳಗ್ಗೆನ, ಮಧ್ಯಾಹ್ನನ, ಸಂಜೆನ? ರಾತ್ರಿ ತಗೊಳಕ್ ಹೇಳಿದ್ದಾರೆ ನಂಗೆ. ಬೆಳಗ್ಗೆ ತಗೊಳ್ಳಿ. ಕ್ಯಾಲ್ಸಿಯಂ ಕೊಟ್ಟಿದಾರಾ? ಕ್ಯಾಲ್ಸಿಯಂ ಕೊಟ್ಟಿದ್ದಾರೆ, ಬಟ್ ಇದು ಕ್ಯಾಲ್ಸಿಯಂ ಯೂಶಲಿ ಮತ್ತೆ ಐರನ್. ಕೊಡ್ತಾರಾ ಅಥವಾ ನಂಗೆ ಗೊತ್ತಿಲ್ಲ ಯಾಕೆ ಥರ್ಡ್ ಮಂತ್ ಅಲ್ಲೇ ಇದನ್ನ ಪ್ರಿಸ್ಕ್ರೈಬ್, ಅಂದ್ರೆ ಥರ್ಡ್ ಮಂತ್ ಕಂಪ್ಲೀಟ್ ಆಗಿದ ತಕ್ಷಣ ನಂಗೆ ಪ್ರಿಸ್ಕ್ರೈಬ್ ಮಾಡಿದ್ದಾರೆ. ಒಳ್ಳೇದೇ. ಮಗುಗೆ ಸರಿಯಾಗಿ ಪೌಷ್ಟಿಕಾಂಶ, ಗ್ರೋತ್ ಎಲ್ಲ ಆಗ್ಲಿ, ಯಾವ್ದೇ ರೀತಿ ಅಬ್ನಾರ್ಮಾಲಿಟೀಸ್ ಬರಬಾರ್ದು ಅನ್ನೋ ಕಾರಣಕ್ಕೆ ಡಾಕ್ಟರ್ ಸಜೆಸ್ಟ್ ಮಾಡಿರ್ತಾರೆ. ನೈಟ್ ಬೇಡ ತಗೊಳ್ಳೋದು, ಮಾರ್ನಿಂಗ್ ತಗೊಳ್ಳಿ. ಡಾಕ್ಟರ್ ಕೇಳಿದ್ರೆ ನೈಟೇ ತಗೋತಿದೀನಿ ಅಂತ ಹೇಳಿ. ಬಟ್ ಕ್ಯಾಲ್ಸಿಯಂ ಐರನ್ ತಗೊಂಡ್ರೆ ಯಾವ್ದೇ ರೀತಿ ತೊಂದರೆ ಆಗಲ್ಲ. ಒಂದ್ ಎಕ್ಸಾಂಪಲ್ ಹೇಳ್ತೀನಿ ನೋಡಿ. ಇವಾಗ ನಾವು ಬೆಂಡೆಕಾಯಿ ಪಲ್ಯ ಮಾಡ್ತೀವಲ್ವಾ? ಹೌದು. ಬೆಂಡೆಕಾಯಲ್ಲಿ ಐರನ್ ಚೆನ್ನಾಗಿರುತ್ತೆ. ಹ್ಮ್ ಎಲ್ಲರಿಗೂ ಗೊತ್ತಿದೆ ಅಲ್ಲ? ಬೆಂಡೆಕಾಯಿ ನಾನು ಪಲ್ಯಕ್ಕೆ ಮುಖ್ಯವಾಗಿ ಯಾವ ಇಂಗ್ರೀಡಿಯೆಂಟ್ ಹಾಕ್ತಿವಿ? ಅದ್ರ ಜೊತೆ ಇನ್ಯಾವ ತರಕಾರಿನ ಆಡ್ ಮಾಡ್ತೀವಿ? ಈರುಳ್ಳಿ, ಟೊಮೆಟೊ ಆತರ. ಟೊಮ್ಯಾಟೊ ಹಾಕ್ತಿವಿ ಅಲ್ಲ? ಹಾ ಯಾಕೆ ಟೊಮೆಟೊ ಹಾಕ್ತಿವಿ? ಟೊಮೆಟೊ ಬಿದ್ರೇನೆ ಅದು ಅಂಟು ಹೋಗುತ್ತೆ. ಯಾಕೆ? ಟೊಮ್ಯಾಟೊನಲ್ಲಿ ಕ್ಯಾಲ್ಸಿಯಂ ಇದೆ. ಸೊ ಓಕೆ. ಐರನ್ ಕ್ಯಾಲ್ಸಿಯಂ ಚೆನ್ನಾಗಿ ಅಬ್ಸರ್ವ್ ಮಾಡ್ಕೊಳ್ಳುತ್ತೆ. ವೈಟಮಿನ್ಸ್. ಸೊ ಒಂದಕ್ಕೊಂದು ಅಂಟ್ಕೊಂಡಿರುತ್ತೆ. ಹಾಗಾಗಿ ಕ್ಯಾಲ್ಸಿಯಂ ಜೊತೆ ನೀವು ಐರನ್ ಟ್ಯಾಬ್ಲೆಟ್ ತಗೊಂಡ್ರೆ ಯಾವ್ದೇ ರೀತಿ ಪ್ರಾಬ್ಲಮ್ ಆಗಲ್ಲ. ಯಾವ್ದೇ ರೀತಿ ವಾಮಿಟಿಂಗ್ ಆಗಲ್ಲ. ಮತ್ತೆ ತುಂಬಾ ಸುಸ್ತಾಗೋದು ಆ ಥರದ್ದೆಲ್ಲ ಏನೂ ಆಗಲ್ಲ. ಮಾರ್ನಿಂಗ್ ತಗೊಳ್ಳಿ ಅಕ್ಕ. ಯಾವ್ದೇ ಟ್ಯಾಬ್ಲೆಟ್ ಆಗಿರ್ಬೋದು, ನೀವು ಮಾರ್ನಿಂಗ್ ತಗೋಬಹುದು. ಮಾರ್ನಿಂಗ್ ತಗೊಂಡ್ರೆ ದಿನ ಫುಲ್ ಆಕ್ಟಿವ್ ಇರ್ತೀರಾ. ಇವಾಗ ನಾವು ಚೆನ್ನಾಗಿ ಊಟ ಮಾಡೋದು ಯಾವಾಗ? ಬೆಳಗ್ಗೆ. ಯಾಕಂದ್ರೆ ಬೆಳಗ್ಗೆ. ಚೆನ್ನಾಗಿ ಕೆಲಸ ಮಾಡ್ಬೇಕಲ್ಲ. ಅದೇ ಚೆನ್ನಾಗಿ ಹ್ಮ್ ಜೀರ್ಣ ಆಗುತ್ತೆ. ಟ್ಯಾಬ್ಲೆಟ್ ಕೂಡ ಹೌದು, ಚಿಕ್ಕದೇ ಇರ್ಬೋದು, ಆದ್ರೆ ಎಷ್ಟು mg ಇರುತ್ತಲ್ವಾ? 500 mg, 200 mg, 100 mg. ಸೊ ಆ mg ಎಲ್ಲ ನೀಟಾಗಿ ಅಬ್ಸಾರ್ಬ್ ಆಗ್ಬೇಕು ಅಂದ್ರೆ ನಾವು ಮಾರ್ನಿಂಗೇ ತಗೋಬೇಕು. ಕೆಲವೊಂದು ಡಾಕ್ಟರ್ಸ್ ನೈಟ್ ಹೇಳ್ತಾರೆ, ಬಟ್ ಯೂಶ್ವಲಿ ನಾವ್ ಯಾರು ಪ್ರಿಫರ್ ಮಾಡಲ್ಲ ನೈಟ್ ಟ್ಯಾಬ್ಲೆಟ್ಸ್ ನ. ಮಾರ್ನಿಂಗೇ ತಗೋಬೇಕು. ಯಾವ್ದೇ ಟ್ಯಾಬ್ಲೆಟ್ ಆದ್ರಿ ಮಾರ್ನಿಂಗ್ ಅಥವಾ ಮಧ್ಯಾಹ್ನ ತಗೋಬೇಕು. ನಿಮ್ಗೆ ಈ ತರ ಕಾನ್ಸ್ಟಿಪೇಷನ್ ಆಗ್ತಿದೆ ಅಂತಂದ್ರೆ ಆ ಡ್ರೈ ಗ್ರೇಪ್ಸ್ ಗೊತ್ತಲ್ಲ? ಬ್ಲಾಕ್ ಕಲರ್ ರೈಸಿನ್ಸ್, ಬ್ಲಾಕ್ ಕಲರ್ ಕಪ್ಪು ದ್ರಾಕ್ಷಿ ಅಂತಾರಲ್ಲ, ಅದನ್ನ ನೈಟ್ ನೆನೆ ಹಾಕಿ, 4 ನೆನೆ ಹಾಕಿ, ಬೆಳಗ್ಗೆ ಆ ನೀರ್ ಜೊತೆಗೆ ಸೇವಿಸಿ. ನೀರಿನ ಜೊತೆ ಕಪ್ಪು ದ್ರಾಕ್ಷಿನ ತಗೊಳ್ಳೋ ಅಂತದ್ ಮಾಡಿ ಕಾನ್ಸ್ಟಿಪೇಷನ್ ಕಮ್ಮಿ ಆಗ್ತಾ ಬರುತ್ತೆ. ಓಕೆ ಅಕ್ಕ, ಥ್ಯಾಂಕ್ ಯು. ಮತ್ತೆ ಐರನ್ ಓಕೆ, ರಿಚ್ ಫುಡ್ಸ್ ಚೆಕ್ ಮಾಡ್ಬೇಕಂದ್ರೆ ಬ್ರೋಕಲಿ ಮತ್ತೆ ಅದೇ ಬೆಂಡೆಕಾಯಿ ಎಲ್ಲ ಇತ್ತು. ಸೊ ಇದು ತಗೊಂಡ್ರೆ ಕೂಡ ಸಪ್ಲಿಮೆಂಟ್ ಆಗಿ ವರ್ಕ್ ಆಗುತ್ತಾ? ಟ್ಯಾಬ್ಲೆಟ್ಸ್ ತಗೊಳ್ಳೋದೇ ಅವಶ್ಯಕತೆ ಇರೋದಿಲ್ವಾ ಅಂತ. ಅಕ್ಕ ಈಗ ನಾನು ಅದನ್ನ ಯಾಕಂದ್ರೆ ಎಕ್ಸಾಕ್ಟ್ ಆಗಿ ಹೇಳಕ್ ಬರೋದಿಲ್ಲ. ಯಾವ್ದು ಕೂಡ ನಮ್ಗೆ ಆರ್ಗ್ಯಾನಿಕ್ ಇಲ್ಲ, ಎಲ್ಲಾ ಹೈಬ್ರಿಡ್ ಇದೆ ಅಲ್ವಾ? ಸೊ ಅದನ್ನ ತಗೊಂಡ್ರೆ ನಿಮ್ಗೆ ರಿಚ್ ಆಗಿ ಸಿಗುತ್ತೋ ಇಲ್ವೋ ನನಗೆ ಗೊತ್ತಿಲ್ಲ. ನಾನ್ ನೋಡಿದ್ರೆ ತುಂಬಾ ಚೆನ್ನಾಗಿ ಬೆಳೀತಿದಾರಪ್ಪ, ಯಾವ್ದೇ ರೀತಿ ಒಂದು ಕೆಮಿಕಲ್ಸ್ ನ, ಪೆಸ್ಟಿಸೈಡ್ಸ್ ನ ಯೂಸ್ ಮಾಡದೆ ಬೆಳೀತಿದ್ದಾರೆ ಅಂತ ಅಂದ್ರೆ ಐ ಕ್ಯಾನ್ ಸೇ ಇಟ್ ಇಸ್ ಸೇಫ್ ಅಂಡ್ ನಿಮ್ಗೆ ಪ್ರಾಪರ್ ನ್ಯೂಟ್ರಿಯೆಂಟ್ ಸಿಗ್ತದೆ ಅಂತ. ಬಟ್ ಹೌ ಕ್ಯಾನ್ ಐ ಮೇಕ್ ಶೋರ್ ನೀವ್ ತಗೋತಾ ಇದ್ದೀರಾ ಆಹಾರನ ಅಂತ? ಸುಮ್ನೆ ಬೆಂಡೆಕಾಯಿ ತಗೋತೀನಿ ಅಂದ್ರೆ ನನಗೇನ್ ಗೊತ್ತು ಯಾವ ತರ ಬೆಂಡೆಕಾಯಿ ತಗೋತಾ ಇದ್ದೀರಾ? ಹೈಬ್ರಿಡ್ ತಗೋತಾ ಇದ್ದೀರಾ ಅಥವಾ ಆರ್ಗ್ಯಾನಿಕ್ ತಗೋತಾ ಇದ್ದೀರಾ ಅಂತ ಹೇಳಿ? ಅದೇ ನೀವು ಹಳ್ಳಿಯಲ್ಲಿ ಇದ್ದಿದ್ರೆ ನಾಟಿ ತರಕಾರಿಗಳನ್ನ ತಿಂತಿದ್ರಿ. ಅವಾಗ ಯಾವ ತರ ಟ್ಯಾಬ್ಲೆಟು ಬೇಕಿರ್ಲಿಲ್ಲ, ಯಾವ ತರ ಮೆಡಿಸಿನ್ಸೇ ಬೇಕಾಗಿರ್ಲಿಲ್ಲ, ಅವಶ್ಯಕತೆನೇ ಇರ್ಲಿಲ್ಲ. ಸುಮ್ನೆ ಜಸ್ಟ್ ಆರೋಗ್ಯವಾಗಿರುವಂತ ಆಹಾರನ ತಿನ್ಕೊಂಡು ಆರಾಮಾಗಿ ಇರ್ಬೋದಾಗಿತ್ತು. ಓಕೆ, ಥ್ಯಾಂಕ್ ಯು ಸೋ ಮಚ್ ಅಕ್ಕ. ಓಕೆ, ಥ್ಯಾಂಕ್ ಯು ಸೋ ಮಚ್. ಅಕ್ಕ ಮಂಜುಳಾ ಅಕ್ಕ ಹ್ಯಾಂಡ್ ರೈಸ್ ಮಾಡಿದ್ಯಾ ಅಕ್ಕ? ನಿನ್ ಡೌಟ್ ಇದೆಯಾ? ಮಂಜುಳಾ ಅಕ್ಕ, ಮಂಜುಳಾ ಎಂ. ಓಕೆ, ಲಕ್ಷ್ಮಿ ಅಕ್ಕ ಅವಾಗ್ಲೇ ನಿಮ್ ಹೆಸರು ಕರ್ದೆ, ಮಿಸ್ ಮಾಡ್ಕೊಂಡ್ರಿ. ಸಾರಿ ಮ್ಯಾಮ್, ಅದು ಒಳಗಡೆ ಇದ್ದೆ, ಗೊತ್ತಾಗ್ಲಿಲ್ಲ ನನಗೆ, ಮ್ಯೂಟ್ ಹಾ ಆಗೋಗಿತ್ತು. ಅಕ್ಕ. ನಂಗೆ ಏನಿಲ್ಲ, ಅದೇ ಕ್ಯಾಲ್ಸಿಯಂ ಟ್ಯಾಬ್ಲೆಟ್ ಈಗ ನನಗೀಗ 4.5 months, ಆಲ್ಮೋಸ್ಟ್ 18 week ಈಗ ಕ್ಯಾಲ್ಸಿಯಂ ಟ್ಯಾಬ್ಲೆಟ್ ಕೊಡ್ತಾ ಇದ್ದಾರೆ. ಮಧ್ಯಾಹ್ನ ಕೊಟ್ಟಿದ್ದಾರೆ ಕ್ಯಾಲ್ಸಿಯಂ, ಐರನ್ ಇನ್ನೂ ಶುರು ಮಾಡಿಲ್ಲ. ಆ ಕ್ಯಾಲ್ಸಿಯಂ ಕೊಟ್ಟಾಗಿಂದ ನನಗೆ ಒಂದು ಅದೇ ಗ್ಯಾಸ್ಟ್ರಿಕ್ ಪ್ರಾಬ್ಲಮ್ ತರ ಬರ್ತಾ ಇದೆ, ಬೋಲ್ಟ್ ಇದು ಅಂತ ಕಾನ್ಸ್ಟಿಪೇಷನ್ ಆಗ್ತಾ ಇದೆ. ಆಮೇಲೆ ನನಗೆ ಆಕ್ಚುಲಿ ಮಗು ಸ್ವಲ್ಪ ಗ್ರೋತ್ ಸ್ವಲ್ಪ ಕಡಿಮೆ ಇದೆ ಅಂತ ಅಂದ್ಬಿಟ್ಟು ಅರ್ಲಿ ಅನಾಮಲಿ ಸ್ಕ್ಯಾನ್ ಅಂತ ಮಾಡಿಸಿದ್ರು. ಅಂದ್ರೆ NT ಸ್ಕ್ಯಾನ್ ಮಾಡಿಸಿದ್ರು, ಅದ್ರಲ್ಲೆಲ್ಲ ಏನ್ ನಾರ್ಮಲೇ ಬಂತು, ಲೋ ರಿಸ್ಕ್ ಅಂತ ಬಂತು. ಬಟ್ ಅರ್ಲಿ ಅನಾಮಲಿ ಸ್ಕ್ಯಾನ್ ಅಲ್ಲಿ ಪರ್ಸೆಂಟೈಲ್ 9 to 13% ಅಂತ ಬಂದಿದೆ. ಸೊ ಅವ್ರು ಹೇಳಿದ್ರು ನಾರ್ಮಲೇ ಇದೆ ಅದು, ಬಟ್ ನೀವು ಒಂದ್ಸತಿ ಯಾಕೆ ರಿಸ್ಕ್ NIPS ಮಾಡಿಸಿ ಅಂತ ಹೇಳಿದ್ರು. ಬ್ಲಡ್ ಟೆಸ್ಟ್ ಅದನ್ನು ನಾರ್ಮಲ್ ಲೋ ರಿಸ್ಕ್ ಅಂತಾನೆ ಬಂದಿದೆ.
ಆ ಅಂದ್ರೆ ನಮ್ದು ನಮ್ಮನೇಲಿ ಅಂದ್ರೆ ಇರೋದ್ರಲ್ಲಿ ಎಲ್ಲ ಎಲ್ಲರೂ ಸ್ವಲ್ಪ ಶಾರ್ಟೇ ಇರೋದು. ನಾನಾಗಿರ್ಬೋದು, ನನ್ನ ಅಮ್ಮ ಆಗಿರ್ಬೋದು, ನನ್ನ ಅಜ್ಜಿ ಆಗಿರ್ಬೋದು, ಎಲ್ಲ ಶಾರ್ಟೇ ಇರೋದು. ಸೊ ಅದರಿಂದ ಬೇಬಿ ಗ್ರೋತ್ ಸ್ವಲ್ಪ ಮಾಮೂಲಿ ಜೆನೆಟಿಕಲಿ ಗ್ರೋತ್ ಕಮ್ಮಿ ಇದೆಯಾ ಅಥವಾ ಏನು ಅಂತ ನನಗೆ ಗೊತ್ತಾಗ್ತಾ ಇಲ್ಲ, ಅದನ್ನೇ ಕೇಳೋಣ ಅಂತ. ಅದಕ್ಕೂ ಸಂಬಂಧನೇ ಇಲ್ಲ ಅಕ್ಕ. ಅದು ವೆಯ್ಟ್ ಇಸ್ ಟೋಟ್ಲಿ ಡಿಫ್ರೆಂಟ್, ಗ್ರೋತ್ ಇಸ್ ಟೋಟ್ಲಿ ಡಿಫ್ರೆಂಟ್. ಅದಕ್ಕೂ ಇದಕ್ಕೂ ಸಂಬಂಧನೇ ಇಲ್ಲ. ನೀವು ಸರಿಯಾಗಿರುವಂತ ನ್ಯೂಟ್ರಿಷನ್ಸ್ ತಗೋತಾ ಇಲ್ಲ, ಪ್ರಾಪರ್ ಆಗಿ ಬೇಕಾಗಿರುವಂತ ಮಗುಗೆ ಏನ್ ಇಲ್ಲ, ಬೇಕೋ ಅದನ್ನ ವೆಯ್ಟ್ ತಗೋತಾ ಇಲ್ಲ ಆಹಾರ. ವೆಯ್ಟ್ ಈ ವೀಕ್ಗೆ 144 ಇರಬೇಕು ಅಂದ್ರೆ 134 ಇದೆ. 100 ಗ್ರಾಮ್ಸ್ ಏನೋ ಕಮ್ಮಿ ಇದೆ ಅಷ್ಟೇನೆ. 100 ಗ್ರಾಮ್ಸ್ ಆ ಥರ ಕಮ್ಮಿ ಅದೊಂದೇ ಇದೆ ಚೆಕ್ ವೆಯ್ಟ್. ಮಾಡೋದಿಲ್ಲ, ಕಂಪ್ಲೀಟ್ ಹೆಡ್ ಸರ್ಕಂಫರೆನ್ಸಸ್, ಬೇಬಿದು ಬ್ರೈನ್ದು ಮತ್ತೆ ಬಾಡಿ ಸರ್ಕಂಫರೆನ್ಸ್ ಕೂಡ ಚೆಕ್ ಮಾಡ್ತಾರೆ. ಸೊ ಓಕೆ. ಅದ್ರಲ್ಲಿ ಬೇಬಿ ನಿಮ್ಗೆ ಹೇಳಿರ್ತಾರೆ ಬೇಬಿದು ಗ್ರೋತ್ ಕಮ್ಮಿ ಇದೆ ಅಂತ ಹೇಳಿ. ಸೊ ನ್ಯೂಟ್ರಿಷನ್ ಬಗ್ಗೆ ನೀವು ಸ್ವಲ್ಪ ಕಾನ್ಸಂಟ್ರೇಟ್ ಮಾಡ್ಬೇಕಾಗತ್ತೆ. ಮತ್ತೆ ಮಗು ಜೊತೆ ಯಾವ ರೀತಿ ಮಾತಾಡ್ಬೇಕು ಅನ್ನೋದನ್ನ ಸ್ವಲ್ಪ ಕಲ್ತ್ಕೊಳ್ಳಿ. ಇದರಿಂದ ನಿಮ್ಗೆ ನಾರ್ಮಲ್ ಆಗತ್ತೆ ಅಕ್ಕ ಎಲ್ಲ ಕೂಡ. ಓಕೆ. ಲೋ ಪ್ಯಾಪ್ ಅಂತ ಇದೆ, ಅದು ಏನಾಗುತ್ತೆ ಅಂದ್ರೆ? ಅದೇ ಲೋ ಪಾಪ ಅವಾಗ್ಲೇ ಹೇಳಿದ್ನಲ್ಲ ನಾನು, ಪ್ರೆಗ್ನೆನ್ಸಿ ಅಸೋಸಿಯೇಟೆಡ್ ಪ್ಲಾಸ್ಮಾ. ಅದು ಕೆಲವೊಂದು ಟಿಪ್ಸ್ ಇದೆ ಅಕ್ಕ, ನಾನು ನಿಮ್ಗೆ ಹೇಳ್ತೀನಿ. ಈಗ ಟೈಮ್ ಆಯ್ತು, ಬೇರೆಯವ್ರದ್ದು ಡೌಟ್ಸ್ ಕೇಳೋಣ. ಅದನ್ನ ನನಗೆ ಪರ್ಸನಲಿ ಕಾಲ್ ಮಾಡಿ ನಾನು ಅದ್ ತಿಳಿಸ್ಕೊಡ್ತೀನಿ ಓಕೆ. ಏನ್ ಮಾಡ್ಬೇಕು ಅಂತ. ಓಕೆ ಓಕೆ, ಥ್ಯಾಂಕ್ ಯು ಸೋ ಮಚ್ ಲಕ್ಷ್ಮಿ ಅಕ್ಕ. ಥ್ಯಾಂಕ್ ಚೈತ್ರ ಯು. ಅಕ್ಕ, ನೀವು ಹ್ಯಾಂಡ್ ರೈಸ್ ಮಾಡಿದ್ದೀರಾ, ಜಸ್ಟ್ ನನಗೆ ಕಾಣಿಸ್ತಿದ್ದೀರಾ. ಓಕೆ ಅಕ್ಕ. ಮಂಜುಳಾ ಅಕ್ಕ ಕೇಳ್ತೀನಿ, ನೆಕ್ಸ್ಟ್ ಅವ್ರ ಆದ್ಮೇಲೆ ನೀವೇ ಆಯ್ತಾ. ನಾನು ಅವಾಗ್ಲೇ ನಿಮ್ ಹೆಸರು 3 ಸತಿ ಕರೆದೆ, ನೀವ್ ಬರ್ಲಿಲ್ಲ, ನಾನೇನ್ ಮಾಡ್ಲಿ. ಓಕೆ ಹೇಳಿ ಅಕ್ಕ, ಚೈತ್ರ ಅಕ್ಕ. ನಮಸ್ತೆ. ನಾನು ಆಕ್ಚುಲಿ ಈಗ 12 ವೀಕ್ ಈಗ ಕಂಪ್ಲೀಟ್ ಆಗಿದೆ. ನಂಗೆ 3 ವೀಕ್ಸ್ ಬ್ಯಾಕ್ ಸ್ವಲ್ಪ ಬ್ಲೀಡಿಂಗ್ ಶುರು ಆಗಿತ್ತು. ಡಾಕ್ಟರ್ ಹತ್ರ ಹೋದಾಗ ಅದು ಸಪ್ರಾನಿಕ್ ಹೆಮಟೋಮಾ ಅಂತ ಹೇಳಿದ್ರು. ಅವರು ಇಂಜೆಕ್ಷನ್ ಟ್ಯಾಬ್ಲೆಟ್ಸ್ ಎಲ್ಲ ಕೊಟ್ಟಿದ್ದಾರೆ. ಹೇಳಿದ್ರು ಲೈಕ್ ಬ್ಲೀಡಿಂಗ್ ಆದ್ರೆ ಮತ್ತೆ ಬನ್ನಿ, ಸ್ಪಾಟಿಂಗ್ ಎಲ್ಲ ಆದ್ರೆ ಬೇಡ ಅಂತ. ಬಟ್ ಸ್ಟಿಲ್ ನಂಗೆ 3 ವೀಕ್ಸ್ ಆದ್ರೂನು 3-4 ಡೇಸ್ ಒನ್ಸ್ ಲೈಟ್ ಆಗಿ ಸ್ಪಾಟಿಂಗ್ ಆಗುತ್ತೆ. ಸ್ಪಾಟಿಂಗ್ ಆದ್ರೆ ತುಂಬಾ ಭಯ ಆಗುತ್ತೆ. ಲೈಕ್ ಅದು ನಾರ್ಮಲ್ ಭಯ ಅಥವಾ ಪಡ್ಬೇಡಿ. ನಾರ್ಮಲ್. ಯಾಕಂದ್ರೆ ಈಗ ನೋಡಿ, ನೀವು ಬೆಳಗ್ಗೆ 5 o'clock ಎದೊಳ್ತಾ ಇದ್ದೀರಾ ಅಂತ ಅನ್ಕೊಳ್ಳೋಣ, ಆಯ್ತಾ. ಇವತ್ತು ಬೆಳಗ್ಗೆ ಅಂದ್ರೆ ಇವತ್ತು ಯಾವ ದಿನ, ಟ್ಯೂಸ್ಡೇ ಅಲ್ವಾ. ಟ್ಯೂಸ್ಡೇ 5 ಗಂಟೆಗೆ ಎದೊಳ್ತಿದ್ದೀರಾ, ವೆಡ್ನೆಸ್ಡೇ 5 ಗಂಟೆಗೆ ಎದೊಳ್ತೀರಾ, ಥರ್ಸ್ಡೇ ಅದು 5 ಗಂಟೆ. ಈ 1 ವೀಕ್ 2 ವೀಕ್ಸ್ 5 ಗಂಟೆ ಕಂಪ್ಲೀಟ್ ಆಗಿ ಎದೊಳ್ತಾನೆ ಇದ್ದೀರಾ ಅಂದ್ರೆ ನೆಕ್ಸ್ಟ್ ವೀಕ್ ಏನ್ ಅನ್ಸುತ್ತೆ ನಿಮ್ಗೆ? ನೆಕ್ಸ್ಟ್ ವೀಕ್ 8 ಗಂಟೆವರೆಗೂ ಮಲ್ಗಕ್ ಆಗತ್ತಾ ನಿಮ್ ಕೈಲಿ? ಅಭ್ಯಾಸ ಏನ್ ಆಗೋಗುತ್ತೆ. ಅನ್ಸುತ್ತೆ? ಅಭ್ಯಾಸ ಆಗ್ಬಿಡುತ್ತೆ. 5 o'clock ಎದೊಳ್ತೀರಾ. ಅದೇ ತರನೇ ನಮ್ಮ ಮೆನ್ಸ್ಟ್ರುವಲ್ ಸೈಕಲ್ ಕೂಡ ಅಷ್ಟೇ. ಎವ್ರಿ ಮಂತೂನು ಆಗ್ತಿರತ್ತಲ್ವಾ ಮೆನ್ಸ್ಟ್ರುವಲ್ ಸೈಕಲ್, ಅಲ್ಲಿ ಬರ್ತಿರುತ್ತೆ, ಲೈಕ್ ಬ್ಲಡ್ ಫ್ಲೋ ಎಲ್ಲ ಚೆನ್ನಾಗ್ ಆಗ್ತಿರುತ್ತೆ. ಸೊ ಅದೇ ಕೇಳುತ್ತೆ ನಮ್ದೊಂದು ಯುಟ್ರಸ್, ಅದು ಶೇಡ್ ಆಗ್ಬೇಕು ಆ ಯುಟ್ರಸ್ ಅಂತ ಹೇಳಿ. ಸೊ ಹಾಗಾಗಿ ಸ್ಪಾಟಿಂಗ್ ಆದ್ರೆ ಏನು ಯೋಚನೆ ಮಾಡ್ಬೇಡಿ, ಆರಾಮಾಗಿರಿ, ಕೂಲ್ ಆಗಿರಿ, ಸ್ವಲ್ಪ ಆರಾಮಾಗಿ ರಿಲ್ಯಾಕ್ಸ್ ಮಾಡಿ, ಕಾಮ್ ಆಗಿರಿ. ಪ್ರಾಣ ಮುದ್ರಾ ಮಾಡಿ, ರಿಲ್ಯಾಕ್ಸ್ ಮಾಡ್ಕೊಳ್ಳಿ, ಕಾಮ್ ಆಗಿರುವಂತ ಮ್ಯೂಸಿಕ್ ಕೇಳಿ. ನಮ್ಮ ರಾಜಮಾತಾದಲ್ಲಿ ತಂಡದಲ್ಲಿ ನಾವು ತುಂಬಾ ಮ್ಯೂಸಿಕ್ಸ್ ಕಳ್ಸ್ಕೊಡ್ತೀವಿ, ಮತ್ತೆ ಪಾಸಿಟಿವ್ ಅಫರ್ಮೇಶನ್ಸ್ ಕಳ್ಸ್ಕೊಡ್ತೀವಿ. ಅಂದ್ರೆ ಮಗು ಜೊತೆ ಯಾವ ತರ ಮಗು ಕೂಲ್ ಆಗಿರ್ಬೇಕು, ನಮ್ದೊಂದು ಸ್ಟ್ರೆಸ್ ಫ್ರೀ ಆಗಿರ್ಬೇಕು, ನಮ್ದೊಂದು ಲೈಫ್ ಸ್ಟೈಲ್ ಅಂತ ಹೇಳಿ. ಸೊ ಅದನ್ನೆಲ್ಲ ಕೇಳಿಸ್ಕೊಳ್ಳಿ ಚೈತ್ರ ಅಕ್ಕ, ಯು ವಿಲ್ ಕಮ್ ಟು ಬ್ಯಾಕ್. ಓಕೆ, ನಿಮ್ದು ಯಾವ ಬ್ಯಾಚ್ ಅಕ್ಕ ವರ್ಕ್ಶಾಪ್? ನಂದು ಈಗ ಲಾಸ್ಟ್ ಸಂಡೇ ಆಯ್ತಲ್ಲ, ಅವಾಗ ಫಸ್ಟ್ ಝೂಮ್ ಮೀಟಿಂಗ್ ಅಲ್ಲಿ ಅಟೆಂಡ್ ಆಗಿದ್ದು ನಾನು. ಓಕೆ, ಎಕ್ಸಾಮ್ ಅಟೆಂಡ್ ಮಾಡಿದ್ರಾ ರಾಜಮಾತಾ ಎಕ್ಸಾಮ್? ಇಲ್ಲ, ಹೇಳ್ತೀನಿ ಅಂದಿದ್ದಾರೆ 10 days ಅಲ್ಲಿ. ಓಕೆ ಓಕೆ, ಅಟೆಂಡ್ ಮಾಡಿ. ಸೊ ಡೋಂಟ್ ಮಿಸ್ ದಟ್, ಅಟೆಂಡ್ ಮಾಡಿ. ಇನ್ನು ತುಂಬಾ ಟಿಪ್ಸ್ ಸಿಗುತ್ತೆ, ಮತ್ತೆ ಪರ್ಸನಲ್ ಗೈಡ್ ತರ ಇರ್ತಾರೆ ನಿಮ್ಗೆ. ನೋಡಿ, ಇವಾಗ ನಾವು ಡಾಕ್ಟರ್ಸ್ ಹತ್ರ ಎಲ್ಲ ಹೋದ ಒಂದ್ಸತಿ ಕನ್ಸಲ್ಟೇಷನ್ ಹೋದ್ರೆ ಮಿನಿಮಮ್ 500 ತಗೊಡ್ತೀವಿ, ಹೌದಾ. ಸೊ ನಮ್ಮಲ್ಲಿ ಒಂದ್ಸತಿ ನೀವು ಜಾಯ್ನ್ ಆಗ್ಬಿಟ್ರೆ ಒಂಥರ ಪ್ರೀಮಿಯಂ, ಯಾವಾಗನ ಕಾಲ್ ಮಾಡಿ, ಯಾರಿಗಾನ ಕಾಲ್ ಮಾಡು, ನನಗೇ ಮಾಡ್ಬೇಕು, ನಾನು ಬಿಸಿ ಇದೆ, ಇನ್ನೊಬ್ರು ಕಾಲ್ ಮಾಡಿ ಅವ್ರು ಟಿಪ್ಸ್ ಹೇಳ್ತಾರೆ, ಅಥವಾ ಒಂದು ವಾಯ್ಸ್ ನೋಟ್ ಕಳ್ಸ್ಬಿಟ್ರೆ ಯಾವಾಗ ಒಟ್ನಲ್ಲಿ ಆ ದಿನದಲ್ಲೇ ನಿಮ್ಗೆ ರಿಪ್ಲೈ ಬಂದಿರುತ್ತೆ. ಖಂಡಿತ ಸೊ ಮ್ಯಾಮ್, ಖಂಡಿತ. ಡೋಂಟ್ ಮಿಸ್ ದಿಸ್ ಆಪರ್ಚುನಿಟಿ. ಥ್ಯಾಂಕ್ ಯು ಸೋ ಮಚ್ ಚೈತ್ರ ಅಕ್ಕ, ಖುಷಿ ಆಯ್ತು ಮಾತಾಡಿ. ಅಶ್ವಿನಿ ಅಕ್ಕ, ಸ್ಟೇರ್ಸ್ ಸೆಕೆಂಡ್ ಫ್ಲೋರ್ ಅಲ್ಲಿ ಇದೆ. ನಾನು ಹತ್ತೋದು ಅದೆಲ್ಲ ಅದೇನು ಹಾರ್ಮ್ಫುಲ್ ಆಗಲ್ವಲ್ಲ ಈ ಸ್ವಲ್ಪ spotting? ನಿಧಾನಕ್ಕೆ ಹತ್ತಿ, ಒಂದ್ ಸ್ಟೆಪ್ ಸತಿ ಮತ್ತೊಂದ್ ಕಾಲಿಡಿ, ರೈಟ್ ಲೆಗ್ ಇಡಿ, ಲೆಫ್ಟ್ ಇಡಿ, ಈ ತರ ನಿಧಾನಕ್ಕೆ ಕ್ಲೈಮ್ ಮಾಡೋದಕ್ಕೆ ಶುರು ಮಾಡಿ. ಮಗು ಜೊತೆ ಮಾತಾಡಿ. ಯು ಆರ್ ಸೋ ಸ್ಟ್ರಾಂಗ್, ಯು ಆರ್ ಸೋ ಹೆಲ್ದಿ, ನನ್ ಬಿಟ್ಟು ನೀನ್ ಹೋಗಲ್ಲ, ನೀನ್ ನನ್ನ ನಂಬ್ಕೊಂಡ್ ಬಂದಿದ್ಯಾ, ನಾನು ನೀನ್ ನಂಬ್ಕೊಂಡಿದೀನಿ, ಯು ಶುಡ್ ಸ್ಟೇ ವಿತ್ ಮೀ, ನೀನ್ ನನ್ ಜೊತೆ ಇರ್ಲೇಬೇಕು, ನಾನ್ ತುಂಬಾ ಖುಷಿಯಾಗಿದ್ದೀನಿ, ಮತ್ತೆ ಐ ಆಮ್ ಸೋ ಥ್ಯಾಂಕ್ಫುಲ್ ಫಾರ್ ಯುವರ್ ಅರೈವಲ್ ಟು ಮೈ ಹೋಮ್. ನಮ್ಮದೊಂದು ಫ್ಯಾಮಿಲಿ ನೀನ್ ಆಡ್ ಆಗಿರೋದು ತುಂಬಾ ಖುಷಿ ಇದೆ ನನಗೆ. ಥ್ಯಾಂಕ್ ಯು ಸೋ ಮಚ್. ಯುಟ್ರಸ್ಗೆ ಥ್ಯಾಂಕ್ಸ್ ಹೇಳಿ, ನಿಮ್ಮ ಮಗುಗೆ ಥ್ಯಾಂಕ್ಸ್ ಹೇಳಿ. ಸೊ ಇಟ್ ವಿಲ್ ಬಿ ಕೂಲ್ ಅಂಡ್ ಕಾಮ್, ಮತ್ತೆ ಯಾವುದೇ ರೀತಿ ಸ್ಪಾಟಿಂಗ್ ಆಗಲ್ಲ, ಫುಲ್ ಸ್ಮೂತ್ ಆಗಿ ಹೋಗುತ್ತೆ ಡೆಲಿವರಿ ಆಗೋದು. ಓಕೆ, ಥ್ಯಾಂಕ್ ಯು ಸೋ ಮಚ್ ಚೈತ್ರ ಅಕ್ಕ. ನೆಕ್ಸ್ಟ್ ಅಶ್ವಿನಿ ಅಕ್ಕ. ಅಕ್ಕ ಅವಾಗಿಂದ ರೈಸ್ ಮಾಡ್ತಿದಾರೆ ಅಕ್ಕ, ಇವಾಗ ಹೇಳಿ.
ಆಕ್ಚುಲಿ ಇದು ನನಗೆ ಸೆಕೆಂಡ್ ಬೇಬಿ 2.5 months ಆಗಿದೆ ಈಗ. ನಾನು ಆಕ್ಚುಲಿ ಓಲ್ಡ್ ಸ್ಟೂಡೆಂಟ್ ಗರ್ಭ ಸಂಸ್ಕಾರದ ಟೀಮ್ ಜೊತೆ. ನಂದು ಓಕೆ ಮ್ಯಾಮ್ ಏನ ಫಸ್ಟ್ ಬೇಬಿಲಿ ನನಗೆ 35 ವೀಕ್ಸಿಗೆನೆ ಡೆಲಿವರಿ ಆಗೋಯ್ತು. ಬಿಕಾಸ್ ನಂದು ವೈಟ್ ಪ್ಲೇಟ್ಲೆಟ್ ಕೌಂಟ್ ಕಮ್ಮಿ ಆಗಿದೆ ಅಂತ ಹೇಳಿ ಸೆಕ್ಷನ್ ಮಾಡಿಬಿಟ್ರು. ಸೊ ನನ್ಗಿವಾಗ ಭಯ ಏನಂದ್ರೆ ಮತ್ತೆ ಈಗ ಸೆಕೆಂಡ್ ಬೇಬಿಗೆ ಏನಾದ್ರು ಆ ಥರ ಮತ್ತೆ ಆಗೋ ಚಾನ್ಸಸ್ ಏನಾದ್ರು ಇರತ್ತಾ, ಯಾವ ಥರ ನಾ ಅದನ್ನ ಕಂಟ್ರೋಲಲ್ಲಿ ಇಟ್ಕೋಬೇಕಾಗತ್ತೆ ಅಂತ. ಈಗ ಯಾವ ಮಂತ್ ಅಲ್ಲಿ ಇದ್ದೀರಾ ಅಶ್ವಿನಿ ಅಕ್ಕ? 2.5 months ಆಗಿದೆ, 9 weeks. ಓಕೆ, ಪ್ರಾಪರ್ ಆಗಿ ಫುಡ್ ತಗೊಳ್ಳಿ. ಚೆನ್ನಾಗಿ ಖರ್ಜೂರ ಮತ್ತೆ ವಾಲ್ನಟ್ಸ್ ಇದನ್ನೆಲ್ಲ ಚೆನ್ನಾಗಿ ತಗೊಳ್ಳಿ. ಮತ್ತೆ ಕಾಳುಗಳು ಪಲ್ಸಸ್ ಏನಿದೆ ಅಲ್ಲ ಎಲ್ಲಾ ತರದ್ದು ನೆನೆಸ್ಬಿಟ್ಟು ಮೊಳಕೆ ಕಟ್ಟಿ ಮಾರ್ನಿಂಗ್ ಬೆಳಗಿನ ಜಾವ ತಗೊಳ್ಳಿ. ಮತ್ತೆ ರಿಚ್ ಆಗಿರುವಂತ ಪ್ರೋಟೀನ್ ರಿಚ್ ಫುಡ್ಸ್ ನ ತಗೊಳ್ಳಿ. ರಾಗಿ ಮಾಲ್ಟ್ ಕುಡಿಯೋದು ಮಾರ್ನಿಂಗ್. ಸ್ವಲ್ಪ ಲೈಫ್ ಸ್ಟೈಲ್ ನ ಸ್ವಲ್ಪ ಚೇಂಜ್ ಮಾಡ್ಕೊಳ್ಳಿ. ಐರನ್ ಲೆವೆಲ್ ಚೆನ್ನಾಗಿ ಬರ್ಬೇಕು ಅಂತ ಹೇಳಿದ್ರೆ ಕೊತ್ಮಿರಿ ಸೊಪ್ಪು ಮತ್ತೆ ಕರ್ಬೇವಿನ ಸೊಪ್ಪು, ಪುದೀನಾ ಸೊಪ್ಪು ಈ ಮೂರನ್ನು ಕೂಡ ಆ ಚೆನ್ನಾಗಿ ತೊಳೆದು ಗ್ರೈಂಡ್ ಮಾಡಿ ಅದ್ರ ಜ್ಯೂಸ್ ಬರುತ್ತಲ್ಲ ಆ ಜ್ಯೂಸ್ ನ ತಗೊಳ್ಳಿ. ಐರನ್ ಕಂಟೆಂಟ್ ತುಂಬಾ ಚೆನ್ನಾಗಿರುತ್ತೆ, ಹಿಮೋಗ್ಲೋಬಿನ್ ರೈಸ್ ಆಗುತ್ತೆ, ತುಂಬಾ ವಾವ್ ಅನ್ಸುತ್ತೆ. ಕರ್ಬೇವಿನ ಸೊಪ್ಪು, ಕೊತ್ಮಿರಿ ಸೊಪ್ಪು ಮತ್ತೆ ಪುದೀನಾ ಸೊಪ್ಪು ಓಕೆ. ಸೊ ಡೈಲಿ ಬೇಕಿದ್ರೆ ನೀವು ಆಡ್ ಮಾಡ್ಕೋಬಹುದು. ಡೈಲಿ ತಗೋಬಹುದು. ವೀಕ್ಲಿ ಟ್ವೈಸ್ ತಗೊಂಡ್ರೆ ಸಾಕು, ವೀಕ್ಲಿ ಟ್ವೈಸ್ ಅಲ್ಲೇ ಸಾಕು. ಮತ್ತೆ ಪೊಮೊಗ್ರೆನೇಟ್ ದಾಳಿಂಬೆ ಹಣ್ಣನ್ನ ತಿನ್ನಿ. ಡೈಲಿ ಒಂದೊಂದು ದಾಳಿಂಬೆ ಹಣ್ಣು ತಿನ್ನಿ. ದಾಳಿಂಬೆ ಹಣ್ಣಲ್ಲೂ ತುಂಬಾನೇ ಪೌಷ್ಟಿಕಾಂಶ ಸಿಗುತ್ತೆ. ನಿಮ್ಗೆ ನಾಟಿ ದಾಳಿಂಬೆ ಹಣ್ಣು ಸಿಕ್ತು ಅಂದ್ರೆ ಇನ್ನೂ ಒಳ್ಳೇದು. ಅದು ಸ್ವಲ್ಪ ಕಹಿ ಇರುತ್ತೆ, ಬಟ್ ಅಡ್ಜಸ್ಟ್ ಮಾಡ್ಕೊಂಡು ತಿನ್ಬೇಕು. ನಮ್ಗೆ ಬೇಕಲ್ಲ ಹಿಮೋಗ್ಲೋಬಿನ್, ವೈಟ್ ಬ್ಲಡ್ಸ್ ಬೇಕಲ್ಲ, ಸೊ ತಿನ್ನಿ. ಇಷ್ಟು ಫಾಲೋ ಮಾಡ್ಕೊಂಡ್ ಬನ್ನಿ. ನನ್ನ ಇವಾಗ ನನ್ನ 1 year ಇಂದನೂ ನನಗೆ ಹರ್ನಿಯಾ ಇದೆ ಅಂತ ಗೊತ್ತಾಗಿದೆ. ಅಂಬಿಲಿಕಲ್ ಹರ್ನಿಯಾನೇ ಇರೋದು. ಸೊ ಇವಾಗ ಡಾಕ್ಟರ್ ಹೇಳ್ತಾರೆ ಅದು ಯುಟೆರಸ್ ಗ್ರೋತ್ ಆಗ್ತಿದ್ದಾಗೇನೆ ಅದು ಇಂಟೆಸ್ಟೈನ್ ಬಂದ್ಬಿಟ್ಟು ಒಳಗ್ ಹೋಗ್ಬಿಡತ್ತೆ, ಹರ್ನಿಯಾ ಅದೇನ್ ಪ್ರಾಬ್ಲಮ್ ಆಗಲ್ಲ ಅಂತ ಹೇಳ್ತಾರೆ. ಹರ್ನಿಯಾ ಇರೋದ್ರಿಂದ ಏನಾದ್ರೂ ಬೇಬಿಗೆ ಪ್ರಾಬ್ಲಮ್? ಇಲ್ಲ, ಏನು ಪ್ರಾಬ್ಲಮ್ ಆಗೋದಿಲ್ಲ. ನೀವ್ ಮುಂಚೆನೆ ಕಾಂಟ್ಯಾಕ್ಟ್ ಮಾಡಿದ್ರೆ ನಾನು ಅಂಬಲಿಕಲ್ ಹರ್ನಿಯಾಗೆ ಒಂದು ಟಿಪ್ಸ್ ಹೇಳ್ತಿದ್ದೆ, ಪರವಾಗಿಲ್ಲ, ಈಗ್ಲೂ ತೊಂದ್ರೆ ಇಲ್ಲ. ನಿಮ್ದು ಹೆಬ್ಬೆರಳು ಇದೆ ಅಲ್ಲ, ಕಾಲಿನ ಹೆಬ್ಬೆರಳು, ಕಾಲಿಂದು ಹೆಬ್ಬೆರಳಿದೆ ಅಲ್ಲ, ಅಲ್ಲಿಗೆ ಒಂದು ತಾಮ್ರದ್ದು ಒಂದು ವೈರ್ಸ್ ತರ ಸಿಗತ್ತೆ ಗ್ರಂಥಿಗೆ ಅಂಗಡಿಗಳಲ್ಲಿ. ಅದನ್ನ ಹಾಕೊಳ್ಳಿ ನಿಮ್ ಹೆಬ್ಬೆರಳು, ಕಾಲ್ ಹೆಬ್ಬೆರಳಿಗೆ. ದೃಷ್ಟಿ ಆಗ್ಬಾರ್ದು ಅಂತ ಆಕ್ಚುಲಿ ಅದನ್ನ ಹಾಕ್ತಾರೆ, ಆದ್ರೆ ಅದು ದೃಷ್ಟಿಗಲ್ಲ. ನಮ್ದು ಅಂಬಲಿಕಸ್ ಏನಿದೆ ಅಲ್ಲ ಪ್ರಾಪರ್ ಆಗಿರ್ಲಿ ಅನ್ನೋ ಕಾರಣಕ್ಕೆ ಅದನ್ನ ಹಾಕುವಂತದ್ದು. ತಾಮ್ರದ್ದು ಹಾಕ್ತಾರೆ ಅಲ್ಲಿ. ನೀವ್ ಯಾರಾದ್ರೂ ನಿಮ್ಮ ಅಜ್ಜಿದಿರ್ನೋ ಅಥವಾ ನಿಮ್ಮ ರಿಲೇಟಿವ್ಸ್ನೋ ಕೇಳಿದ್ರೆ ಹೇಳ್ತಾರೆ. ಇಲ್ಲ ನಿಮ್ಗೆ ಇನ್ನೂ ಗೊತ್ತಾಗಿಲ್ಲ ಅಂದ್ರೆ ನನ್ನೇ ಕಾಲ್ ಮಾಡಿ, ನಾನೇ ಹೇಳ್ತೀನಿ. ಕೇಳಿಸ್ತಿಲ್ಲ ಎರಡು ಕಾಲ್ಗಳಿಗೂ ಹಾಕೋಬಹುದು, ಒಂದ್ ಕಾಲ್ಗೆ ಹಾಕಿದ್ರು ತೊಂದ್ರೆ ಇಲ್ಲ. ಎರಡು ಕಾಲ್ಗಳಿಗೂ ಹಾಕೊಂಡ್ರೆ ಒಳ್ಳೇದು. ಲೆಫ್ಟ್ ಆರ್ ರೈಟ್ ಎರಡು ಕಾಲ್ಗಳಿಗೂ ಹಾಕೊಳ್ಳಿ, ಏನ್ ತೊಂದ್ರೆ. ನಾವು ಕಾಲುಂಗ್ರ ಹಾಕ್ತಿವಲ್ಲ ಅದೇ ತರಾನೇ ಹೆಬ್ಬೆರಳಿಗೆ ಹಾಕ್ತಾರೆ, ಕಾಲಿನ ಹೆಬ್ಬೆರಳಿಗೆ ಹಾಕ್ತಾರೆ. ಹಾಕಿದ್ರೆ ಸಾಕಾಗತ್ತೆ, ಒಂದ್ ರೌಂಡ್ ಅಲ್ಲಿ ಒಂದ್ ಸುತ್ತ ಹಾಕಿದ್ರೆ. ಹೌದು, ಅದ್ ಕೊಡ್ತಾರಕ್ಕ. ಆಕ್ಚುಲಿ ನಿಮ್ಗೆ ಸಿಗತ್ತದು ಗ್ರಂಥಿಗೆ ಅಂಗಡಿಗಳಲ್ಲಿ ಮತ್ತೆ ಜ್ಯುವೆಲ್ರಿ ಶಾಪ್ ಅಲ್ಲಿ ಕೇಳಿದ್ರೆ ಕೊಡ್ತಾರೆ. ಸೊ ನೀವ್ ಒಂದ್ ಸುತ್ತ ಆದ್ರೆ ಅವ್ರಿಗೆ ಆಲ್ರೆಡಿ ರೆಡಿ ಇರುತ್ತಕ್ಕ. ತಾಮ್ರದ್ದು ಏನಂತ ಕೇಳ್ಬೇಕಕ್ಕ ಅದಕ್ಕೆ? ಅದು ಕಾಲಿಗೆ ಹೆಬ್ಬೆರಳು ಪ್ರೆಗ್ನೆನ್ಸಿ ಟೈಮಲ್ಲಿ ಹಾಕ್ತಾರಲ್ಲ, ಅದನ್ನ ಕೊಡಿ ಅಂತ ಕೊಡ್ತಾರೆ, ಅವ್ರಿಗೆ ಅರ್ಥ ಆಗ್ಬಿಡುತ್ತೆ. ಇವಾಗ ಆಚಾರಿಗಳೆಲ್ಲ ಇರ್ತಾರಲ್ಲ, ಅವ್ರ ಹತ್ರ ಹೋಗಿ ಹಾಕ್ಸ್ಕೊ ಬರ್ತಾರೆ. ಪ್ರೆಗ್ನೆನ್ಸಿ ಟೈಮಲ್ಲಿ ಹಾಕೋದಂತ ಹೇಳಿದ್ರೆ ಗೊತ್ತಾಗುತ್ತೆ. ಗೊತ್ತಾಗುತ್ತೆ. ಅಕ್ಕ ಥ್ಯಾಂಕ್ ಯು ಸೋ ಮಚ್ ಅಶ್ವಿನಿ ಅಕ್ಕ. ಕಂಟ್ರೋಲ್ ಮಾಡೋದಿಕ್ಕೆ ಟಾಕ್ ಟು ಬೇಬಿನೇ ಮಾಡ್ಬೇಕು ಅಂತ, ಅದೇನಾ ಅಕ್ಕ ಟಾಕ್ ಟು ಬೇಬಿನೇ BP ವೇರಿಯೇಷನ್ ಕಂಟ್ರೋಲ್ ಮಾಡೋದಿಕ್ಕಿರೋದು? ಪ್ರಾಣ ಮುದ್ರೆ ಹೇಳಿದ್ನಲ್ಲ, ಪ್ರಾಣ ಮುದ್ರ, ಚಿನ್ ಮುದ್ರ. ಪ್ರಾಣ ಮುದ್ರ ಮಾಡಿ ಮತ್ತೆ ಚಿನ್ ಮುದ್ರ ಮಾಡಿ, ಅಂದೇನ್ ಅಪಾನ ಮುದ್ರ ಮಾಡೋದ್ರಿಂದನೂ ಕೂಡ ಅವಾಗಲೇ ಕಾನ್ಸ್ಟಿಪೇಷನ್ ಪ್ರಾಬ್ಲಮ್ ಅಂದ್ರು ಯಾರೋ, ಅವಾಗ ಅವ್ರು ಅಪಾನ ಮುದ್ರ ಮಾಡ್ಬೋದು. ಅಪಾನ ಮುದ್ರ ಮಾಡ್ಬೇಕು ಅಂದ್ರೆ ಕಾನ್ಸ್ಟಿಪೇಷನ್ ಇರೋರು ಜಸ್ಟ್ ನಿಮ್ದು ಟಿಪ್ಸ್ ಆಫ್ ಥಂಬ್ ಫಿಂಗರ್, ರಿಂಗ್ ಫಿಂಗರ್ ಅಂಡ್ ಮಿಡಲ್ ಫಿಂಗರ್ ನ ಜಾಯಿನ್ ಮಾಡುವಂತದ್ದು. ಈ ತರ ಗೂಳಿ ತರ ಬರ್ತಾರಲ್ಲ ಹಿಂಗೆ. ಸೊ ಈ ತರ ಮಾಡೋದ್ರಿಂದ ಕಾನ್ಸ್ಟಿಪೇಷನ್ ಪ್ರಾಬ್ಲಮ್ಸ್ ಕಮ್ಮಿ ಆಗುತ್ತೆ. ತುಂಬಾ ವಾಶ್ರೂಮ್ ತುಂಬಾ ಕಷ್ಟ ಆಗ್ತಿರುತ್ತಲ್ಲ, ಸೊ ಅವ್ರಿಗೆ ಇದಾಗುತ್ತೆ. ಓಕೆ, ನೆಕ್ಸ್ಟ್. ಸಾರಿ ಮಂಜುಳಾ ಅಕ್ಕ, ಥ್ಯಾಂಕ್ ಯು ಸೋ ಮಚ್ ಅಶ್ವಿನಿ ಅಕ್ಕ. ಮಂಜುಳಾ ಅಕ್ಕ ಬನ್ನಿ ಈಗ, ನಾನು ಆಗ್ಲೇ ಕರ್ದೆ, ಸಾರಿ ಅಕ್ಕ. ಹೇಳಿ ಮಂಜುಳಾ ಅಕ್ಕ, ನಮಸ್ತೆ ಅಕ್ಕ. ಅನ್ಮ್ಯೂಟ್ ಮಾಡ್ಕೊಳ್ಳಿ, ಅವಾಗಿಂದ ಅನ್ಮ್ಯೂಟ್ ಆಗ್ತಿಲ್ಲ ಅನ್ಸುತ್ತೆ ನಿಮ್ದು. ಹಲೋ, ನಮಸ್ತೆ ಅಕ್ಕ ಮಂಜುಳಾ, ಹೇಳಿ ಅಕ್ಕ. ಮೇಡಮ್ ನಮಸ್ತೆ ಮೇಡಮ್. ನಮ್ಗೆ ನಂಗೆ ಹೇಳಿ, ನಮಸ್ತೆ.
8 ಮಂತ್ ಅಲ್ಲೇ ಸಿ ಸೆಕ್ಷನ್ ಆಗಿ ಬೇಬಿಗೆ ಸ್ವಲ್ಪ ಪ್ರಾಬ್ಲಮ್ ಆಗಿ ಆಪರೇಷನ್ ಆಗೋಯ್ತು ಮೇಡಮ್. ಈಗ ಓಕೆ 4 ಮಂತ್ ರನ್ನಿಂಗ್ ಇದೆ ಮೇಡಮ್. ಅದು ಬೇಬಿಗೆ ಸ್ವಲ್ಪ ನೆಕ್ ಸ್ವಲ್ಪ ದಪ್ಪ ಐತೆ. ಅದು NT ಸ್ಕ್ಯಾನ್ ಬಂದು ಒಂದೊಂದು 3 ಸೆಂಟಿಮೀಟರ್ ಬಂದಿದೆ ಮೇಡಮ್. ಅದು ರಿಪೋರ್ಟ್ ನ ಸೆಂಡ್ ಮಾಡಿ 3 ವೀಕ್ಸ್ ಅಲ್ಲಿ ರಿಪೋರ್ಟ್ ಬಂದ್ಮೇಲೆ ಹೇಳ್ತೀನಿ ಅಂತ ಮೇಡಮ್ ಹೇಳಿದಾರೆ ಮೇಡಮ್. ಅದಕ್ಕೋಸ್ಕರ ಬಹಳ ಭಯ ಆಗ್ತಿದೆ ಮೇಡಮ್. ಏನ್ ಸೊಲ್ಯೂಷನ್ ಹೇಳ್ರಿ ಮೇಡಮ್. ಏನು ಭಯ ಪಟ್ಕೋಬೇಡಿ, ಮಗು ಜೊತೆ ಮಾತಾಡಿ. ನನ್ ಕಾಲ್ ಮಾಡಿ ಅಕ್ಕ, ನಾನು ನಿಮ್ಗೆ ಪರ್ಸನಲಿ ಮಾತಾಡ್ತೀನಿ ನಿಮ್ ಜೊತೆ. ಓಕೆ ಮ್ಯಾಮ್, ಥ್ಯಾಂಕ್ ಯು ಮ್ಯಾಮ್. ಓಕೆ, ನಾಳೆ ಕಾಲ್ ಮಾಡಿ. ನಾಳೆ ಒಂದು 10 o'clock ಮೇಲೆ ಕಾಲ್ ಮಾಡಿ ಆಯ್ತಾ? ನಿಮ್ ನಂಬರ್ ಮ್ಯಾಮ್? ನಾ ನಂಬರ್ ಗ್ರೂಪ್ ಅಲ್ಲಿ ಕೇಳಿ, ಅಡ್ಮಿನ್ ನ ಕೇಳಿ, ಅವ್ರು ಕೊಡ್ತಾರೆ. ಓಕೆ ಮೇಡಮ್. ಓಕೆ ಓಕೆ ನಮಸ್ತೆ. ಓಕೆ ಅಕ್ಕ. ಹಾ ಅಕ್ಕ, ನಮಸ್ತೆ. ನೆಕ್ಸ್ಟ್ ಯಾರು ಹೇಳ್ತಿದ್ರು? ಯಾರು ನೆಕ್ಸ್ಟ್? ಕಾವ್ಯ ಅಕ್ಕ. ಕಾವ್ಯ ಅಕ್ಕ ಅನ್ಮ್ಯೂಟ್ ಮಾಡ್ಕೊಳ್ಳಿ. ಕಾವ್ಯ ಅಕ್ಕ. ಓಕೆ, ಅವರು ಅನ್ಅವೈಲೇಬಲ್ ಇದ್ದಾರೆ. ಕವಿತಾ ಅಕ್ಕ. ಹಲೋ, ಕವಿತಾ ಬಿ. ಕೇಳಿಸ್ತಿದೆಯಾ? ನಮಸ್ತೆ ಕವಿತಾ. ಹಾ ಅಕ್ಕ, ಕಾವ್ಯ ಅಕ್ಕ. ಹಾ ಅಕ್ಕ, ಕೇಳಿಸ್ತಿದೆ, ಹೇಳಿ ಅಕ್ಕ. ಆಕ್ಚುಲಿ ನಾನು 6 ನಮಸ್ತೆ, ಮಂತ್ ನನ್ನ ಹೆಸರು ಕಾವ್ಯ ಅಂತ. ಪ್ರೆಗ್ನೆಂಟ್. ಹಲೋ, ಅಕ್ಕ, ಯಾರ್ ಮಾತಾಡ್ತಾ ಇದ್ದೀರಾ? ಹಾ ನಮಸ್ತೆ, ಯಾರ್ ನಾನು ಮಾತಾಡ್ತಿದ್ದೀರಾ? ಕಾವ್ಯ. ಕಾವ್ಯ ಅದು ಅನ್ಮ್ಯೂಟ್ ಆಗಿದೆ. ಎಲ್ಲಿದ್ದಾರೆ ಕಾವ್ಯ ಅವರು? ಓಕೆ, ಹೇಳಿ ಅಕ್ಕ. ಇಬ್ರು ಇದೀವಿ ಕಾವ್ಯ ಅನ್ನೋರು. ಇಬ್ರೆ? ಓಕೆ, ಅದಕ್ಕೆ ನನ್ ಕನ್ಫ್ಯೂಸ್ ಆಯ್ತು. ಓಕೆ ಕಾವ್ಯ ಅಕ್ಕ, ಹೇಳಿ. ಯಾರಾದ್ರೂ ಒಬ್ರು ಕಾವ್ಯ ಅಕ್ಕ ಹೇಳಿ, ಇನ್ನೊಬ್ರು ಕಾವ್ಯ ಅಕ್ಕ, ಆಮೇಲೆ ಹೇಳಿ. ಆಕ್ಚುಲಿ ಕೇಳಿಸ್ತಿದ್ಯಾ ಮ್ಯಾಮ್ ಇವಾಗ? ಹಾ, ಕೇಳಿಸ್ತಿದೆ. ಹಲೋ, ನಾನು 6 ಮಂತ್ ಕೇಳಿಸ್ತಿದೆ. ಪ್ರೆಗ್ನೆಂಟ್. ನಾನು ಟಾಪ್ ಬೇಬಿನೂ ಮಾಡ್ತಿದ್ದೀನಿ, ಬಟ್ ನನ್ನ ಬೇಬಿ ಜೊತೆ ಮಾತಾಡ್ತೀನಿ, ಬಟ್ ಮೂವ್ಮೆಂಟ್ ಕಾಣಿಸ್ತಿಲ್ಲ ಆಕ್ಚುಲಿ ಇನ್ನು. ಇವಾಗ 6 ಮಂತ್ ಅಲ್ಲಿ ಇದ್ದೀರಾ? ಈಗ ಫಿಫ್ತ್, ಇವಾಗ 19th ವೀಕ್. ಫಸ್ಟ್ ಪ್ರೆಗ್ನೆನ್ಸಿನಾ ನಿಮ್ದು? ಹೌದು, ಫಸ್ಟ್ ಪ್ರೆಗ್ನೆನ್ಸಿ. ಅಕ್ಕ, ಅದು ಏನಾಗತ್ತೆ ಅಂದ್ರೆ ಮಗು ಲೈಕ್ ಮಗುವಿನ ಪೊಸಿಷನ್ ಬೇರೆ ಆಗುತ್ತೆ. ಮಗುದು ನಮ್ದು ಹೊಟ್ಟೆ ಏನಿದೆ ಅಲ್ಲ, ಸೊ ಈ ಮುಂದೆಗಡೆ ಇತ್ತು ಅಂದ್ರೆ ಮಗು ಬೇಬಿ ನಮ್ಗೆ ಚೆನ್ನಾಗಿ ಏನು ಪೊಸಿಷನ್ ಮತ್ತೆ ಲೈಕ್ ಗೊತ್ತಾಗುತ್ತೆ ನಮ್ಗೆ ಹಾಕಿದ್ಯಾ ಇಲ್ವಾ ಅಂತ. ಇಲ್ಲ ಅಂತ ಹೇಳಿದ್ರೆ ನಮ್ಗೆ ಗೊತ್ತಾಗೋದಿಲ್ಲ. ನಂದು ಅದೇ ಸೊ ಅನಾವಲಿಸ್ನಲ್ಲಿ ಬ್ರೀಚ್ ಅಂತ ಹೇಳಿದ್ರು, ಬ್ರೀಚ್ ಪೊಸಿಷನ್ ಇದೆ ಇವಾಗ ಅಂತ ಹೇಳಿದ್ರು. ಅದಕ್ಕೆ ಲೈಕ್ ಸ್ವಲ್ಪ ಬಟರ್ಫ್ಲೈ ಮೂವ್ಮೆಂಟ್ ಕಾಣಿಸುತ್ತೆ, ಬಟ್ ತುಂಬಾ ಮೂವ್ಮೆಂಟ್ ಇನ್ನೂ ಇಲ್ಲ. ಆಮೇಲೆ ಅದಕ್ಕೆ ಗೊತ್ತಾಗುತ್ತೆ ಅಕ್ಕ, ಮಗುದು ಸೈಜ್ ತುಂಬಾ ಚಿಕ್ಕದಿರುತ್ತಲ್ಲ, ಹಂಗಾಗಿ ಅಷ್ಟು ಫೀಲ್ ಆಗಲ್ಲ ನಿಮ್ಗೆ. ಮಗು ಗ್ರೋತ್ ಆಗ್ತಾ ಆಗ್ತಾ ಫೀಲ್ ಆಗುತ್ತೆ. ಓಕೆ ನೆಕ್ಸ್ಟ್ ಕಾವ್ಯ ಅಕ್ಕ, ಕವಿತಾ ಥ್ಯಾಂಕ್ ಅಕ್ಕ, ಯು ಮ್ಯಾಮ್. ಶ್ವೇತಾ ಅಕ್ಕ. ಓಕೆ, ಮತ್ತೆ ಇದು ಬಿಟ್ಟು ನಿಮ್ಗೆ ಏನಾದ್ರು ಡೌಟ್ಸ್ ಇತ್ತು ಅಂತ ಹೇಳಿದ್ರೆ ನಾವು ನನಗೆ ಪರ್ಸನಲಿ ಕಾಲ್ ಮಾಡಿ. ಟೀಮ್ ಕಡೆಯಿಂದ ನನ್ನ ನಂಬರ್ ಸಿಗುತ್ತೆ, ರೂಪಾರಾಮ್ ಅಂತ ಹೇಳಿ, ರಾಜಮಾತಾ ಇಂದ. ನೀವು ನನಗೆ ಪರ್ಸನಲಿ ಕಾಲ್ ಮಾಡಿ ಮಾತಾಡ್ಬೋದು. ಸಮಯ 6:44 ಆಯ್ತು. ಸೊ ಹಂಗಾಗಿ ಇವಾಗಿನ ಸೆಷನ್ ನ ಎಂಡ್ ಮಾಡೋಣ. ಒಂದೇ ಒಂದು ಕ್ವೆಶನ್ ಇದ್ರೆ ಯಾರಾದ್ರೂ ಕೇಳ್ಬೋದು. ಶ್ವೇತಾ ಅಕ್ಕ, ಕೇಳ್ಬಿಡಿ. ಶ್ವೇತಾ ಅಕ್ಕ, ನಮಸ್ತೆ. ಶ್ವೇತಾ ಅಕ್ಕ, ಹೇಳಿ ಅಕ್ಕ. ಹಾ ಅಕ್ಕ, ಮಾತಾಡಿ ಅಕ್ಕ. ಅನ್ಮ್ಯೂಟ್ ಆಗಿದೆ. ಈಗ ಕೇಳಿಸ್ತಿದ್ಯಾ? ಕೇಳಿಸ್ತಿದೆ, ಹೇಳಿ ಅಕ್ಕ. ನಾನು 8 ಮಂತ್ ಪ್ರೆಗ್ನೆಂಟ್ ಇದ್ದೀನಿ. ರೀಸೆಂಟ್ ಆಗಿ ಗ್ರೋತ್ ಸ್ಕ್ಯಾನ್ ಮುಗಿಸ್ಕೊಂಡ್ ಬಂದೆ. ಅಲ್ಲಿ ಸ್ವಲ್ಪ ಪ್ರಾಬ್ಲಮ್ ಇದೆ. 2 weeks ಡಿಫ್ರೆನ್ಸ್ ಇದೆ, ಗ್ರೋತ್ ಕಡಿಮೆ ಇದೆ ಅಂತ ಹೇಳಿದ್ದಾರೆ. ಸೊ ನೆಕ್ಸ್ಟ್ 15 days ಬಿಟ್ಟು ಬರಕ್ ಹೇಳಿದ್ದಾರೆ. ಮತ್ತೆ ಡಾಪ್ಲರ್ ಸ್ಕ್ಯಾನ್ ಮಾಡಿದ್ದಾರೆ, ಅದ್ರಲ್ಲಿ ಏನೋ ಸ್ವಲ್ಪ ಪ್ರಾಬ್ಲಮ್ ಅಂದ್ರೆ ಬ್ಲಡ್ ಫ್ಲೋ ಎಲ್ಲ ಚೆನ್ನಾಗಿಲ್ಲ ಅಂತ ಬಂದಿದೆ. ಸೊ ಏನ್ ಮಾಡ್ಬೇಕು ಅಂತ ಗೊತ್ತಾಗ್ತದೆ. ಆಲ್ರೆಡಿ ನಾನು ತುಂಬಾ ಟಿಪ್ಸ್ ಕೊಟ್ಟೆ. ಪ್ರಾಪರ್ ನ್ಯೂಟ್ರಿಷನ್ ತಗೊಳ್ಳಿ, ಮತ್ತೆ ಬ್ಲಡ್ ಫ್ಲೋ ಆಗೋ ತರ ಮಾಡ್ಕೊಳ್ಳಿ, ಲೆಫ್ಟ್ ಸೈಡ್ ಮಾಡ್ಕೊಳ್ಳಿ. ಮತ್ತೆ ನೀವು ಯಾವ ಬ್ಯಾಚ್ ಅಕ್ಕ ನಿಮ್ದು ವರ್ಕ್ಶಾಪ್? ನಿಮ್ದು ರಿಪೋರ್ಟ್ ನಂಗೆ ಫಾರ್ವರ್ಡ್ ಮಾಡಿ. ಆಕ್ಚುಲಿ ಏನ್ ತೊಂದರೆ ಆಗಿದೆ, ಅದಕ್ಕೆ ಸಂಬಂಧಿಸಿದ ಆಹಾರ ಯಾವ ತರ ತಗೋಬೇಕು ಅಂತ ಹೇಳಿ ನಾನು ನಿಮ್ಗೆ ಸಜೆಸ್ಟ್ ಮಾಡ್ತೀನಿ, ಶ್ವೇತಾ ಅಕ್ಕ. ಥ್ಯಾಂಕ್ ಯು ಸೋ ಮಚ್ ಶ್ವೇತಾ ಅಕ್ಕ. ಖುಷಿ ಆಯ್ತು ಇವತ್ತಿನ ಸೆಷನ್. ಎಲ್ಲರೂ ಕೂಡ ತುಂಬಾ ಚೆನ್ನಾಗಿ ಕೇಳಿಸ್ಕೊಂಡು ಅರ್ಥ ಮಾಡ್ಕೊಂಡು ತುಂಬಾ ಇಂಟ್ರಾಕ್ಟಿವ್ ಆಗಿತ್ತು. ನನಗಂತೂ ತುಂಬಾ ಖುಷಿ ಆಯ್ತು. ಥ್ಯಾಂಕ್ ಯು ಫಾರ್ ಆಲ್. ಅಂಡ್ ಇವತ್ತಿನ ಸೆಷನ್ ನ ಎಂಡ್ ಮಾಡೋಣ ಒಂದು ಮಂತ್ರದ ಮೂಲಕ. ಇದು ಬಿಟ್ಟು ಬೇರೆ ಏನೇ ಡೌಟ್ಸ್ ಇದ್ರು ಕೂಡ ನನ್ನ ಪರ್ಸನಲ್ ನಂಬರ್ ನ ಟೀಮ್ ಕಡೆಯಿಂದ ಕೇಳಿಸ್ಕೊಂಡು ನನಗೆ ಕಾಲ್ ಮಾಡಿ ಅಥವಾ ಟೆಕ್ಸ್ಟ್ ಮಾಡಿ, ನಾನು ನಿಮ್ಗೆ ಕಾಲ್ ಮಾಡಿ ತಿಳಿಸ್ಕೊಡ್ತೀನಿ. ಹಾಗಿದ್ರೆ ಇವತ್ತಿನ ಸೆಷನ್ ನ ಒಂದು ಮಂತ್ರದ ಮೂಲಕ ಎಂಡ್ ಮಾಡೋಣ. ಸಹನಾ ಭವತು
सहनौ भुनक्तु सह वीर्यं करवावहै तेजस्विनावधीतमस्तु मा विद्विषावहै ॐ शान्ति शान्ति शान्तिः हरि ओम तत्सत् ಶ್ರೀರಾಮಕೃಷ್ಣಾರ್ಪಣಮಸ್ತು. ಎಲ್ಲರಿಗೂ ಒಳ್ಳೇದಾಗ್ಲಿ. ಧನ್ಯವಾದಗಳು.